विदागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदग्धवारां निधीन् श्रीसत्यव्रतराघवेन्द्रमुनिपान् सद्बोधसद्ध्यानपान् सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरेर्गुणाक्षिप्तमतिः भगवान् बादरायणिः अद्यगान्महदाख्यानं नित्यं विष्णुजनप्रियं स्वस्त्यस्तु सताम् अशेषसन्मङ्गलानि भवन्तु श्लोकैकश्रवणपठनमात्रेण कथा वक्तुश्च श्रोतॄणाम् निखिलकलिकतकल्मषापनूतनपटुतरे मोक्षाद्यखिलपुरुषार्थसाधनीभूते श्रीमद्भागवते महापुराणे यत्किञ्चित् पूर्वोक्तप्रमेयानुवादः हरिः ओं हरिः ओं हरिः ओं ಶ್ರೀಗುರುಭ್ಯೋ ನಮಃ. ಅಧಿಕ ಮಾಸದ ಪವಿತ್ರವಾದ ಪರ್ವಕಾಲದಲ್ಲಿ ವೇದವ್ಯಾಸ ದೇವರಿಂದ ರಚಿತವಾದ 18 ಪುರಾಣಗಳಲ್ಲಿ ಕೊನೆಯದಾಗಿ ನಾರದರ ಪ್ರಾರ್ಥನೆಯಂತೆ ಎಲ್ಲ ಸಜ್ಜನರ ಉದ್ಧಾರಕ್ಕಾಗಿ ವೇದವ್ಯಾಸ ದೇವರು ರಚನೆ ಮಾಡಿದ ಪುರಾಣ ಅದು ಶ್ರೀಮದ್ ಭಾಗವತ. ಪದ್ಮಪುರಾಣ, ಮತ್ಸ್ಯಪುರಾಣ, ಕೂರ್ಮಪುರಾಣ, ವರಾಹ ಪುರಾಣ, ಬೇರೆ ಯಾವುದೇ ಒಂದು ಪುರಾಣ ಕೇಳಿದರೆ ಆ ಒಂದು ಪುರಾಣ ಕೇಳಿದ ಪುಣ್ಯ ಮಾತ್ರ ಬರೋದು. ಭಾಗವತ ಹಾಗಲ್ಲ. ಭಾಗವತದ ಒಂದು ಶ್ಲೋಕವನ್ನು ಶ್ರವಣ ಮಾಡಿ 18 ಪುರಾಣ ಕೇಳಿದ ಪುಣ್ಯ ಬರ್ತದೆ ಅಂತ ಮಧ್ವಾಚಾರ್ಯ ಹೇಳ್ತಾರೆ. 18 ಪುರಾಣಗಳು ಭಾಗವತ ಬಿಟ್ಟು ಉಳಿದ 17 ಪುರಾಣಗಳು, ಬ್ರಹ್ಮಸೂತ್ರ, ಮಹಾಭಾರತ, ಅಪೌರುಷೇಯ ವೇದಗಳು ಅದೆಲ್ಲವನ್ನ ಶ್ರವಣ ಮಾಡಿದ ಪುಣ್ಯ ಭಾಗವತ ಒಂದು ಶ್ರವಣದಿಂದ ಬರ್ತದೆ. ಯಾಕಂದರೆ ಪ್ರಾಯ ಒಂದೊಂದು ಪುರಾಣದಲ್ಲಿ ಒಂದೊಂದು ವಿಷಯಗಳನ್ನು ವ್ಯಾಸರು ಹೇಳ್ತಾರೆ. ಆದರೆ ಭಾಗವತದಲ್ಲಿ ಮಾತ್ರ ಎಲ್ಲ ಪುರಾಣಗಳ ಒಂದು ಸಾರ, ಪುರಾಣಾನಾಂ ಸಾರರೂಪ ಅಂತಾರೆ ಆಚಾರ್ಯ. ಹಾಗಾಗೇನೆ ಕಲಿಯುಗದಲ್ಲಿ ಭಾಗವತ ಶ್ರವಣಕ್ಕೆ, ಅದರಲ್ಲಿಯೂ ಅಧಿಕ ಮಾಸದ ಪರ್ವಕಾಲದಲ್ಲಿ ಅವಶ್ಯವಾಗಿ ಕೇಳಬೇಕಾದದ್ದು. ನಿನ್ನೆ ದಿವಸ ಸೂತಾಚಾರ್ಯರು ಶೌನಕರು ಮಾಡಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ, ವೇದವ್ಯಾಸದೇವರು ಭಾಗವತ ರಚನೆ ಮಾಡಿದ ಕಾಲ ಯಾವುದು, ವೇದವ್ಯಾಸರು ಭಾಗವತ ಬರೆಯೋದಕ್ಕೆ ಕಾರಣ ಏನು, ಎಲ್ಲಿ ಕೂತು ರಚನೆ ಮಾಡಿದರು, 3 ಪ್ರಶ್ನೆಗಳನ್ನು ಶೌನಕರು ಕೇಳಿದ್ದಾರೆ. ಕಾಲ ದ್ವಾಪರ ಯುಗದ ಕಾಲ, ದ್ವಾಪರೇ ಸಮನುಪ್ರಾಪ್ತೆ. ವೇದವ್ಯಾಸದೇವರು ಭಾಗವತ ಬರೆದದ್ದು ದ್ವಾಪರ ಯುಗದಲ್ಲಿ. ಭಾಗವತ ಬರೆಯೋದಕ್ಕೆ ಕಾರಣ ಏನು ಅಂತ ಶೌನಕರ ಪ್ರಶ್ನೆಗೆ ಸೂತಾಚಾರ್ಯರು ಕೊಟ್ಟದ್ದು. ಎಲ್ಲ ಕಡೆಗೆ ಸಂಚಾರ ಮಾಡಿ ನಾರದರು ಬಂದು ಇನ್ನೊಂದು ಗ್ರಂಥವನ್ನು ಬರಿಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ನಾರದರ ಪ್ರಾರ್ಥನೆ ಇದು ಕಾರಣ, ದ್ವಾಪರ ಯುಗ ಇದು ಕಾಲ, ಶಮ್ಯಾಪ್ರಾಸ ಅನ್ನುವ ಆಶ್ರಮ, ಅಲ್ಲಿ ಕೂತ್ಕೊಂಡು ಭಾಗವತದ ರಚನೆಯನ್ನು ಮಾಡ್ತಾರೆ. ಶ್ರೀಮದ್ ಭಾಗವತವನ್ನು ವೇದವ್ಯಾಸದೇವರು ರಚನೆ ಮಾಡಿ ತಮ್ಮ ಮಕ್ಕಳಾದ ಮನೋನಿಯಾಮಕರಾದ ಸಕಲ ಜಗತ್ತಿಗೆ ಗುರುಗಳಾದ ರುದ್ರದೇವರ ಅಂಶಭೂತರಾದ ಅವತಾರರಾದ ಶುಕಾಚಾರ್ಯರಿಗೆ ಉಪದೇಶ ಮಾಡ್ತಾರೆ. ತಂದೆಯಿಂದ ತಾವು ಅಧ್ಯಯನ ಮಾಡಿದ ಭಾಗವತವನ್ನು ಶುಕಾಚಾರ್ಯರು 7 ದಿನಗಳವರೆಗೆ ಪಾಂಡವರ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜರಿಗೆ ಶುಕಸ್ಥಳದಲ್ಲಿ ಉಪದೇಶ ಮಾಡಿದರು ಅಂತ ಶೌನಕರು ಈ ಕಥೆಯನ್ನು ನೈಮಿಷಾರಣ್ಯದಲ್ಲಿ ಸೂತರ ಮುಂದೆ ಹೇಳುತ್ತಾರೆ. ಆಗ ಸೂತಾಚಾರ್ಯರು ಶೌನಕರಿಗೆ ಹೇಳುತ್ತಾರೆ. ಆಗ ಶೌನಕರು ಕೇಳುತ್ತಾರೆ, ಪರೀಕ್ಷಿತ ರಾಜ ಯಾರು? ಶುಕಾಚಾರ್ಯರಂಥ ಜ್ಞಾನಿಗಳು ಇವನಿಗೆ ಬಂದು ಉಪದೇಶ ಮಾಡಬೇಕಾಗಿದ್ದರೆ ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಮೇಲಾಗಿ ಇವನು ರಾಜ ಅಂತೀರಿ. ರಾಜನಿಗೆ ಅವನದೇ ಧರ್ಮ ಇರ್ತದೆ. ಪ್ರಜಾಪಾಲನ ಮಾಡುವ ಧರ್ಮ ರಾಜನಿಗಿರುವಾಗ ರಾಜ್ಯವನ್ನು ಬಿಟ್ಟು ಗಂಗಾ ನದಿಗೆ ಯಾಕೆ ಬಂದ?
ಅಲ್ಲಿ ಶುಕಾಚಾರ್ಯರ ಸಮಾಗಮ ಹೇಗಾಯಿತು ಅದನ್ನು ನನಗೋಸ್ಕರ ಹೇಳಿ ಅಂತ ಶೌನಕರು ಕೇಳ್ತಾರೆ. ಪರೀಕ್ಷಿತ ರಾಜನ ಜನ್ಮದ ಕಥೆ, ಪರೀಕ್ಷಿತ ರಾಜರು ಹುಟ್ಟಿದ ಕಥೆ ಅದನ್ನು ನಿನ್ನೆ ದಿವಸ ನೀವೆಲ್ಲ ಶ್ರವಣ ಮಾಡಿದ್ದೀರಿ. 18 ದಿನದ ಮಹಾಭಾರತ ಯುದ್ಧ, 18ನೇ ದಿನ ಭೀಮಸೇನ ದೇವರಿಂದ ದುರ್ಯೋಧನನ ಸಂಹಾರ, ಮುಂದೆ ಉಪಪಾಂಡವರ ಸಂಹಾರವಾಗ್ತದೆ. ಅನಂತರದಲ್ಲಿ ಪರಮಾತ್ಮ ಎಲ್ಲ ಯುದ್ಧವನ್ನು ಮುಗಿಸಿ ತಾನು ದ್ವಾರಕಾಪಟ್ಟಣಕ್ಕೆ ಕೃಷ್ಣ ಹೊರಡಬೇಕು. ಆ ಸಂದರ್ಭದಲ್ಲಿ ತುಂಬು ಗರ್ಭಿಣಿಯಾದ ಉತ್ತರಾದೇವಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾಳೆ. ಸಾಮಾನ್ಯವಾಗಿ ಪ್ರಯಾಣ ಮಾಡುವಾಗ ಯಾರು ಎಲ್ಲಿ ಹೋಗ್ತೀರಿ ಅಂತ ಕೇಳಬಾರದು, ಹೋಗಬೇಡಿ ಅನ್ನಬಾರದು, ಯಾವ ಕೆಲಸಕ್ಕೆ ಅಂತ ಕೇಳಬಾರದು. ಒಂದು ರೀತಿ ವಿಘ್ನ. ಇವನಿಗೆ ಯಾವ ವಿಘ್ನ ಇಲ್ಲ, ಇವನ ಸ್ಮರಣೆ ಮಾಡಿ ಹೋದವರಿಗೆ ಎಲ್ಲ ವಿಘ್ನಗಳ ದೂರವಾಗತ್ತೆ. ಪ್ರಯಾಣೇ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ಸತ್ಯಭಾಮಾಯುತಂ ದೇವಂ ಧ್ಯಾಯೇದಿಷ್ಟಾರ್ಥ ಸಿದ್ಧರೆ. ಸತ್ಯಭಾಮಾದೇವಿಯ ಜೊತೆಗೆ ಪರಮಾತ್ಮ ಅದಿತಿ ದೇವಿಯ ಕುಂಡಲಗಳನ್ನು ಕೊಡೋದಕ್ಕೆ ಹೋಗಿದ್ದ ಸ್ವರ್ಗಕ್ಕೆ. ಒಬ್ಬನೇ ಹೋಗ್ಬೋದಾಗಿತ್ತು ಕೃಷ್ಣ, ಜೊತೆ ಕರ್ಕೊಂಡೋದ ಹೆಂಡತಿಗೆ. ಅವರಿಬ್ಬರು ಗರುಡನ ಮೇಲೆ ಕೂತುಕೊಂಡು ಹೋಗ್ತಾರೆ. ಆಗ ನಡೆದದ್ದೇ ಈ ಪಾರಿಜಾತ ಹರಣ. ಅವನ ಸ್ಮರಣೆ ಮಾಡಿದರೆ ನಮ್ಮ ಯಾತ್ರೆ ಸುಖವಾಗಿ ಆಗತ್ತೆ, ಅವನಿಗೆ ಯಾವ ತೊಂದರೆ ಇಲ್ಲ. ಆದರೂ ರಥದಲ್ಲಿ ಕೃಷ್ಣ ಕೂತಿದ್ದಾನೆ. ಅದು ಯಾವಾಗ ಹಸ್ತಿನಾವತಿಗೆ ಕೃಷ್ಣ ಬಂದದ್ದು ಯುದ್ಧ ಮಾಡುವುದಕ್ಕೆ ಮೊದಲು, ಇನ್ನು ಯುದ್ಧದ ನಿಶ್ಚಯ ಆಗಿರಲಿಲ್ಲ. ಯುದ್ಧ ಬೇಡ, 5 ಊರುಗಳನ್ನು ಪಾಂಡವರಿಗೆ ಕೊಟ್ಟುಬಿಡಿ, ಅವರು ವಾಸ ಮಾಡ್ತಾರೆ ಅಂತ ಸಂಧಾನಕ್ಕೆ ಬಂದಿದ್ದು. ಸಂಧಾನ ನಡೀಲಿಲ್ಲ, ಯುದ್ಧ ಮಾಡೋದೇ ನಿಶ್ಚಯ ಆಯಿತು. ಯುದ್ಧನೂ ಮುಗೀತು. ಅಲ್ಲಿವರೆಗೆ ತನ್ನ ಊರಿಗೆ ಹೋಗೇ ಇಲ್ಲ, ದ್ವಾರಕೆಗೆ. ಹೆಂಡತಿ ಮಕ್ಕಳೆಲ್ಲ ಕಾಯ್ತಿರ್ತಾರೆ, ಹೋಗಬೇಕು ಅಂತ ರಥದಲ್ಲಿ ಕೂತಿದ್ದಾನೆ. ರಥದಲ್ಲಿ ಕೂತಾಗ ಎಲ್ಲರ ಕಣ್ಣಲ್ಲಿ ನೀರು. 8-10 ದಿನ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಇದ್ದು ಅವ್ರ ಮನೆ ಬಿಟ್ಟು ಹೋಗುವಾಗ ಕಣ್ಣಲ್ಲಿ ನೀರು ಬರ್ತದೆ. 18 ದಿನದ ಯುದ್ಧದಲ್ಲಿ ಸಾರಥಿಯಾಗಿ 100 ಆಪತ್ತುಗಳಿಂದ ಪಾಂಡವರ ರಕ್ಷಣೆ ಮಾಡಿ ಇವತ್ತು ಹೊರಟಿದ್ದಾನೆ ಕೃಷ್ಣ ದ್ವಾರಕೆಗೆ. ಎಲ್ಲರ ಕಣ್ಣಲ್ಲಿ ನೀರು. ಆದರೂ ದೇವರಂತಾನೆ ಹೋಗಿ ಮತ್ತೆ ಬರ್ತೇನೆ ಅಂದ. ಅಷ್ಟಕ್ಕೂ ಯಾರಿಗೂ ಕಡಿಸ್ಲಿಕ್ಕೆ ಮನಸ್ಸಿಲ್ಲ. ಇನ್ನು ಎಲ್ಲರೂ ಅನಿವಾರ್ಯ, ಬಹಳ ದಿನ ಆಯಿತು ಕೃಷ್ಣ ಬಂದು. ತಂದೆ ತಾಯಿಗಳು ನೆನೆಸ್ತಾರಲ್ಲ ಮಗನನ್ನು. ಮೇಲಾಗಿ ಅವತಾರ ಮಾಡಿದ ಮೇಲೆ ಮಥುರೆಯಿಂದ ಗೋಕುಲಕ್ಕೆ ಬಂದಿದ್ದ. ಅವತ್ತು ಗೋಕುಲಕ್ಕೆ ಬಂದವನು ವಸುದೇವ ದೇವಕಿಯರು ಪಾಪ ಮಗನ ದಾರಿ ಕಾಯ್ತಾ ಇದ್ದಾರೆ. ಈಗ ಹೊರಡಬೇಕು. ಆ ಸಂದರ್ಭದಲ್ಲಿ ಉತ್ತರಾದೇವಿ ಅಭಿಮನ್ಯುವಿನ ಹೆಂಡತಿ ಬಂದು ಪ್ರಾರ್ಥನೆ ಮಾಡ್ತಾಳೆ, ಪಾಹಿ ಪಾಹಿ ಜಗನ್ನಾಥ, ಹೇ ಭಗವಂತ, ಈಗ ನಿನ್ನ ಅವಶ್ಯಕತೆ ದ್ವಾರಕೆಯಲ್ಲಿಲ್ಲ, ಇಲ್ಲಿದೆ ಅಂತಾಳೆ. ಅಶ್ವತ್ಥಾಮಾಚಾರ್ಯರು ನನ್ನ ಗರ್ಭದಲ್ಲಿದ್ದ ಮಗುವಿನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಪಾಂಡವರ ವಂಶ ನಿರ್ವಂಶ ಮಾಡಬೇಕು ಅಂತ ಅವನ ಸಂಕಲ್ಪ ಇದೆ. ಆ ಮಗುವಿನ ರಕ್ಷಣೆಗೆ ನೀನು ಇಲ್ಲಿರು ಅಂತ ಪ್ರಾರ್ಥನೆ ಮಾಡ್ತಾಳೆ. ಉತ್ತರಾದೇವಿ ಮಾಡಿದ ಪ್ರಾರ್ಥನೆಗೆ ಕೃಷ್ಣ ಒಲಿತಾನೋ ಇಲ್ಲೋ ಅಂತ ಪಾಪ ಸಂದೇಹ ಅವಳಿಗೆ. ಈಗ ಯಾವಾಗಲೂ ನೋಡಿ, ಸ್ವಾಮಿಗಳ ಹತ್ರ ನಾವು ಮಾತಾಡಬೇಕು ಅಂದರೆ ನಾವೇ ಡೈರೆಕ್ಟ್ ಹೋಗೋ ಹಾಗಿಲ್ಲ. ಎಲ್ಲ ಹೋಗ್ಬೇಕು ಮೊದಲು. ಇವರಿಗೆ ಗೊತ್ತು ಯಾರ ಹತ್ರ ಹೋದರೆ ಕೆಲಸ ಆಗತ್ತೆ ಅಂತ ಅಲ್ವಾ. ಸ್ವಾಮಿಗಳ ನಿಮ್ಮ ಮನೆಗೆ ಸ್ವಾಮಿಗಳ ಪಾದ ಪೂಜೆ ಬರಬೇಕು ಅಂದ್ರೆ ನೀವು ಡೈರೆಕ್ಟ್ ಸ್ವಾಮಿಗಳ ಹತ್ರ ಹೋದ್ರೆ ಬರಲ್ಲ. ಎಲ್ಲಿ ಹೋಗ್ಬೇಕು, ಯಾರಿಗೆ ಹೋಗ್ಬೇಕು, ಯಾರ ಕೈಯಾಗಿ ಎಷ್ಟು ದಕ್ಷಿಣೆ ಹಾಕ್ಬೇಕು, ಬರ್ತಾರೆ ಸ್ವಾಮಿಗಳು. ಹಾಗೆ ಉತ್ತರಾದೇವಿ ಈಗ ಕೃಷ್ಣ ಹೋಗೋದನ್ನು ತಡಿಬೇಕು ಅಂದರೆ ನಾನು ಪ್ರಾರ್ಥನೆ ಮಾಡಿದರೆ ನಿಲ್ತಾನೋ ಇಲ್ಲೋ ಅಂತ ಗೊತ್ತು. ಹಾಗಾಗಿ ಒಳಗಿನಿಂದ ಸೋದರತ್ತೆ ಬಂದು ಪಾಂಡವರ ತಾಯಿ ಕುಂತಿದೇವಿ ಇದೇ ಸಂದರ್ಭದಲ್ಲಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾಳೆ. ಹೋಗಬೇಡ ಅಂತಾಳೆ ಕುಂತಿ. ಎಷ್ಟು ಅಭಿಮಾನ ನೋಡಿ. ವಸುದೇವನಿಗೆ 5 ಜನ ತಂಗಿಯಂದರು, 5 ಜನ ಸೋದರತ್ತೆಯರು ಕೃಷ್ಣನಿಗೆ. ಅದರಲ್ಲಿ ಶಿಶುಪಾಲ ದಂತಭಕ್ತರು ಸೋದರತ್ತೆ ಮಕ್ಕಳೇ ಅವರು. ಎಲ್ಲ ಒಳಗಿನ ಸಂಬಂಧನೇ. ಪಾಂಡವರು ಸೋದರತ್ತೆ ಮಕ್ಕಳು, ಶಿಶುಪಾಲ ದಂತಭಕ್ತ ಸೋದರ. ಹಾಗಾಗಿ ನೋಡಿ, ರಾಕ್ಷಸರ ದೈತ್ಯರ ಸಂಬಂಧ ಇರುವ ಅವತಾರ ಅಂದರೆ ಕೃಷ್ಣಾವತಾರ. ರಾಮನಿಗೆ ರಾವಣ ಕುಂಭಕರ್ಣರಿಗೆ ಸಂಬಂಧ ಇರಲಿಲ್ಲ. ಯಾವ ಅವತಾರದಲ್ಲಿಯೂ ರಾಕ್ಷಸರ ಸಂಬಂಧ ದೇವರಿಗಿಲ್ಲ, ದೂರ ದೂರ. ವರಾಹ ದೇವರಿಗೂ ಹಿರಣ್ಯಾಕ್ಷನಿಗೂ ಯಾವ ಸಂಬಂಧ ಇಲ್ಲ. ನರಸಿಂಹದೇವರಿಗೂ ಹಿರಣ್ಯಕಶಿಪಿಗೂ ಸಂಬಂಧ ಇಲ್ಲ. ರಾವಣ ಕುಂಭಕರ್ಣರಿಗೂ ರಾಮನಿಗಿಲ್ಲ. ಆದರೆ ಇಲ್ಲಿ ಮಾತ್ರ ಎಲ್ಲರೂ ಬಳಗನೆ. ಬಾಣಾಸುರ, ಕಂಸ, ಜರಾಸಂಧ, ಶಿಶುಪಾಲ, ದಂತವಕ್ತ್ರ ಅನ್ನೋದಕ್ಕಾಗಿಯೇ ಕೃಷ್ಣಾವತಾರದ ಬಗ್ಗೆ ಇರುವಷ್ಟು ಗೊಂದಲ ಬೇರೆ ಯಾವ ಅವತಾರದಲ್ಲಿ ಇಲ್ಲ. ದೇವರು ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ ಕೃಷ್ಣ ಅಂದರೆ.
ಯಾಕಂದರೆ ಅವನ ಮಾಡುವ ಲೀಲೆಗಳು, ಮಲಗುತ್ತಾನೆ, ಹೇಳ್ತಾನೆ, ನಮ್ಮಂತೆ ಹಸಿವೆ, ನೀರಡಿಕೆ, ಮದುವೆ, ಮುಂಜುವೆ ಎಲ್ಲ ಇದೆ ಅವನಿಗೂ. ಅವನೊಬ್ಬ ಸಾಮಾನ್ಯ ಮನುಷ್ಯ ಅನ್ನೋದಕ್ಕಾಗಿಯೇ ಭಾಗವತ ಕೃಷ್ಣ ಕಥೆ ಹೇಳೋದಕ್ಕೆ ಪ್ರಧಾನವಾಗಿ ಹೊರಟದ್ದು. ಕುಂತಿದೇವಿ ಬಂದು ಪ್ರಾರ್ಥನೆ ಮಾಡ್ತಾಳೆ, ಬಹಳ ಸುಂದರವಾಗಿ ಸ್ತೋತ್ರ ಮಾಡ್ತಾಳೆ. ಕುಂತಿ ಒಂದು ಮಾತು ಹೇಳ್ತಾಳೆ ಕೃಷ್ಣನಿಗೆ. ಸಾಮಾನ್ಯವಾಗಿ ಮಕ್ಕಳ ಜವಾಬ್ದಾರಿ ತಂದೆ ತಾಯಿಗಳಿಗಿರ್ತದೆ. ಎಂಥ ಆಪತ್ತು ಬಂದರೂ ಮಕ್ಕಳ ರಕ್ಷಣೆ ಮಾಡಬೇಕು. ಕುಂತಿ ಅಂತಾಳೆ, ನನ್ನ ಮಕ್ಕಳ ಮೇಲೆ ನಾನೇ ಅಷ್ಟು ಪ್ರೀತಿ ಮಾಡಿಲ್ಲ, ಅಷ್ಟು ಪ್ರೀತಿ ನೀ ಮಾಡಿದ್ದಿ ಅಂತಾಳೆ. ಕಣ್ಣೊಳಗೆ ದಳದಳ ನೀರು ಕುಂತಿದೇವಿಗೆ. ಹೋಗಬೇಡ ಅಂತ ಒಂದು ಮಾತಿನಿಂದ ತಡೆದರೆ ಸಾಕು. ಕುಂತಿಯ ಮಾತು ಬಿಟ್ಟೇನು ಹೋಗಲ್ಲ ಕೃಷ್ಣನ ರಥದಲ್ಲಿ. ಆದರೆ ನೋಡಿ, ಯಾವಾಗಲೂ ನೋಡಿ, ಒಬ್ಬ ವ್ಯಕ್ತಿಯಿಂದ ಉಪಕಾರ ಪಡೆದ ಮೇಲೆ ತಿರುಗಿ ಉಪಕಾರ ಮಾಡಲಿಕ್ಕಾಗದಿದ್ದರೂ ಉಪಕಾರದ ಸ್ಮರಣೆಯಾದರೂ ಮಾಡಬೇಕು. ಕುಂತಿ ಮಾಡಿದ ಕೆಲಸ ಅದು. ರಥದಲ್ಲಿ ಕೂತಿದ್ದಾನೆ, ದ್ವಾರಕ್ಕೆ ಹೊರಟಿದ್ದಾನೆ. ಅದೇನು ಪ್ರವಚನ ಟೈಮ್ ಅಲ್ಲ, ಮಂಟಪ ಇಲ್ಲ, ಏನಿಲ್ಲ, ಕೂತಿದ್ದಾರೆ ಆಲ್ರೆಡಿ. ಸಾರಥಿಗೆ ನಡಿ ಅಂದರೆ ರಥ ಶುರುವಾಗಬೇಕು. ಆಗ ರಥ ಮುಂದೆ ನಿಂತ ಕುಂತಿ ಹೇಳ್ತಾಳೆ, ವಿಷಾನ್ಮಹಗ್ನೇ ಪುರುಷಾದ ದಂಶನಾತ್ ಅಸತ್ಸಭಾಯ ವನವಾಸ ಕೃಚ್ಛ್ರತಃ ಮೃಧೇ ಮೃಧೇನೇಕ ಮಹಾರಥಾಸ್ತ್ರತೋ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇಭಿರಕ್ಷಿತಾ. ಯಾಕೆ ಇವತ್ತು ನಿನ್ನನ್ನು ಹೋಗಬೇಡ ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಕುಂತಿ ಅಂತಾಳೆ. ಈ ಒಂದು ಮಗುವಿನ ರಕ್ಷಣೆಗಲ್ಲ, ಇವತ್ತಿನವರೆಗೆ ಯಾರ್ಯಾರನ್ನ ನೀನು ರಕ್ಷಣೆ ಮಾಡಿದ್ದಿ ಸ್ವಾಮಿ ಅಂತಾಳೆ. ನನ್ನ ಮಕ್ಕಳು 5 ಜನ ಪಾಂಡವರನ್ನ ಕೇವಲ ಈ 18 ದಿನದ ಯುದ್ಧದಲ್ಲಿ ಮಾತ್ರ ನೀನು ಸಾರಥಿಯಾಗಿ ರಕ್ಷಣೆ ಮಾಡಿದ್ದಲ್ಲ, ಹುಟ್ಟಿದಾದಾರಭ್ಯ. ಮೊದಲನೇದ್ದು ವಿಷಾನ್. ನನ್ನ ಮಗ ಭೀಮಸೇನನಿಗೆ 5 ವರ್ಷದ ಮಗುವಿದ್ದಾಗ ಊಟ ಮಾಡುವ ಅನ್ನದಲ್ಲಿ ದುರ್ಯೋಧನ ಹಾಲಾಹಲ ವಿಷ ಹಾಕಿದ, ಸಮುದ್ರದ ಮಥನದ ವಿಷ. ವಾಸನೆ ನೋಡಿದರೆ ಪ್ರಾಣ ಹೋಗಬೇಕು. ಅಂತಹ ವಿಷದ ಅನ್ನ ನನ್ನ ಮಗ ಭೀಮ ತಿಂದರೂ ಅವನಿಗೆ ಮರಣ ಬರಲಿಲ್ಲ. ಯಾಕೆ? ನಿನ್ನ ಅನುಗ್ರಹ ಇತ್ತು ಅವನ ತಲೆ ಮೇಲೆ. ಪ್ರಚಂಡ ಹಾವುಗಳ ಮಡುವಿನಲ್ಲಿ ನನ್ನ ಮಗನನ್ನು ಒಗದ ದುರ್ಯೋಧನ, ಆಗಲೂ ನನ್ನ ಮಗ ಎದ್ದು ಬಂದ, ನಿನ್ನ ಅನುಗ್ರಹ. ಅರಿಗಿನ ಮನೆಯಲ್ಲಿ ನನ್ನ 5 ಜನ ಮಕ್ಕಳು ಸೊಸೆಂದ ಸಹಿತವಾಗಿ ದ್ರೌಪದಿ ಸಹಿತವಾಗಿ 6 ಜನರನ್ನು ಸುಡಬೇಕು ಅಂತ ಅರಿಗಿನಿಂದ ಮನೆ ಮಾಡಿ ಅಲ್ಲಿ ಸುಡೋದಕ್ಕೆ ದುರ್ಯೋಧನ ಪ್ರಯತ್ನ ಮಾಡದ. ಅಲ್ಲಿಯೂ ಸುರಂಗ ಮಾರ್ಗದಿಂದ ಬಂದರು, ನಿನ್ನ ಕರುಣೆ. ಒಂದೇ ಎರಡೇ ಸ್ವಾಮಿ ಅಂತಾಳೆ ಕುಂತಿ. ಎಷ್ಟೆಷ್ಟು ಆಪತ್ತುಗಳನ್ನು ದಾಟಿ ಇವತ್ತು ನನ್ನ ಮಕ್ಕಳು ಬಂದಿದ್ದಾರೆ. ಅಲ್ಲ, ನನ್ನ ಮಕ್ಕಳು ಅಂದರೆ ನಿನಗೆ ಸೋದರತ್ತೆ ಮಕ್ಕಳು, ನಾನು ಸೋದರತ್ತೆ ಅನ್ನೋದಕ್ಕೆ ನನ್ನ ಮಕ್ಕಳ ಮೇಲೆ ನಿನಗೆ ಪ್ರೀತಿ ಇದೆ ಸರಿ. ನನ್ನ ಸೊಸೆ ಮೇಲೆ, ಅವಳೇ ನನಗೆ ಸಂಬಂಧ ಇಲ್ಲ, ನನ್ನ ಮಕ್ಕಳ ಹೆಂಡತಿ ಸರಿ, ಸೊಸೆ ಸರಿ. ಎಷ್ಟು ಪ್ರೀತಿ ಸ್ವಾಮಿ ಅದು ನನ್ನ ಸೊಸೆ ಮೇಲೆ ಮಾಡಿದ್ದು ಅಂತಾಳೆ ದ್ರೌಪದಿ ನೆನೆಸ್ತಾಳೆ. ಕುಂತಿದೇವಿ ಹೇಳ್ತಾಳೆ, ಎಂಥ ಆಪತ್ತು. ಸಾಮಾನ್ಯವಾಗಿ ಮದುವೆಯಲ್ಲಿ ಮಾಂಗಲ್ಯ ಬಂಧನ ಮಾಡುವಾಗ ಒಂದು ಮಾತು ಹೇಳ್ತಾನೆ ಗಂಡ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ. ಇಡೀ ಆಯುಷ್ಯ ನಿನಗೆ ಯಾವ ತೊಂದರೆ ಬಂದರೂ ನಾನು ರಕ್ಷಕನಾಗಿರ್ತೇನೆ ಅಂತ. ಹಾಗಾದರೆ ಹೆಂಡತಿಯ ರಕ್ಷಣೆ ಮಾಡುವ ಜವಾಬ್ದಾರಿ ಯಾರದು? ಕೈ ಮಾಡ್ತಾರೆ, ವಿಚಾರ ಮಾಡಿ. ಎಂಥ ಆಪತ್ತು ಬಂದರೂ ಗಂಡ ರಕ್ಷಣೆ ಮಾಡಬೇಕು. ದ್ರೌಪದಿಯ ವಸ್ತ್ರಾಪಹಾರ ನಡೆದಾಗ ಅವಳ ರಕ್ಷಣೆಯ ಜವಾಬ್ದಾರಿ ಯಾರ್ದಿತ್ತು? 5 ಮಂದಿ ಗಂಡಂದ್ರು ಅಲ್ವಾ, ಒಬ್ಬರೇ ಅಲ್ಲ. ಮತ್ತೆ ಸರಿ, 5 ಜನ ಗಂಡಂದ್ರು. ಅವ್ರು ಯಾವುದು ಬೇರೆ ಊರಿಗೆ ಹೋಗಿದ್ರು ಅಲ್ಲ, ಅಲ್ಲಿ ಎದುರುಗಡೆ ಇದ್ದಾರೆ. ಕಣ್ಣೆದರಿಗೆ ಇರುವ 5 ಜನ ಗಂಡಂದ್ರು. ಅವರು ಮೊದಲನೇದು ಮದುವೆ ಕಾಲದಲ್ಲಿ ರಕ್ಷಣೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದವರು. ಮೇಲಾಗಿ ಗಂಡಂದ್ರು 5 ಜನ ಎದುರುಗಡೆ ಇದ್ದಾರೆ. ಆದರೆ ದ್ರೌಪದಿ ವಸ್ತ್ರಾಪಹಾರ ನಡೆದಾಗ ಪ್ರಾರ್ಥನೆ ಮಾಡಿದ ಯಾರನ್ನ? ಯಾಕೆ ಗಂಡದ ರಕ್ಷಣೆ ಮಾಡ್ತಿರ್ಲಿಲ್ವಾ? ಸರಿ, ಈಗ ಇಲ್ಲೇನೋ ಒಂದು ತೊಂದರೆ ಆಗಿದ್ರೆ ಪ್ರಾರ್ಥನೆ ಇಲ್ಲಿದ್ದವರಿಗೆ ಮಾಡ್ತಾರೋ, ಹೊಸಕೆರೆಯಲ್ಲಿದ್ದವರಿಗೆ ಮಾಡ್ತಾರೋ? ನಿಮ್ಮ ಮನೆಯಲ್ಲಿ ಸಮಸ್ಯೆ ನಡೆದರೆ ಇಲ್ಲಿದ್ದವರಿಗೆ ಪ್ರಾರ್ಥನೆ ಮಾಡಬೇಕು. ಇನ್ನೆಲ್ಲೋ ದೂರದಲ್ಲಿದ್ದವರಿಗೆ, ಎಲ್ಲಿ ನಿಮ್ಮ ಕೆಂಗೇರಿಯಲ್ಲಿ ಇದ್ದಾರಲ್ಲ, ಬಂದು ಲೈಟ್ ಹಾಕ್ರಿ ಅಂದ್ರೆ ಅವ್ರು ಬಂದು ಲೈಟ್ ಹಾಕ್ಬೇಕು. ನೀವು ಇಲ್ಲಿ ಹಾಕಬಹುದಲ್ಲ, ಇಲ್ಲಿಂದ ಇಲ್ಲೇ. ದ್ರೌಪದಿಯ ವಸ್ತ್ರಾಪಹಾರ ನಡೆದದ್ದು ಹಸ್ತಿನಾವತಿಯಲ್ಲಿ, ಸೀರೆ ಕೊಡೋನು ಗುಜರಾತಲ್ಲಿದ್ದಾನೆ, ದ್ವಾರಕೆಯಲ್ಲಿ. ಅಜಗಜಾಂತರ ದೂರ. ಹಾ ಕೃಷ್ಣ ದ್ವಾರಕಾವಾಸಿನ್ ಕ್ವಾಸಿ ಯಾದವನಂದನ ಅಂತ ಪ್ರಾರ್ಥನೆ ಮಾಡ್ತಾಳೆ. ಅವಳು ಪ್ರಾರ್ಥನೆ ಮಾಡಿದ ಮರುಕ್ಷಣ ಸೀರೆ ಒಗದ.
ಏನು ತರಲಿಕ್ಕೆ ಹೋಗಿದ್ದ ಚಿಕ್ಕಪೇಟೆಗೆ? ರೇಷ್ಮೆ ಸೀರೆ ಇಲ್ಲ, ಹೋಗಿ ತಂದು ಒಗಿತೇನೆ ಅಂದನೆ. ಸರಿ, ಗುಜರಾತ್ ದ್ವಾರಕೆಯಿಂದ ಸೀರೆ ಎಸೆಯುವಾಗ ಮಧ್ಯದಲ್ಲಿ ಯಾವುದೋ ಒಂದು ಗಿಡಕ್ಕೆ, ಪರ್ವತಕ್ಕೆ ತಾಕಿ ಸೀರೆ ಅಲ್ಲೇ ಉಳಿಬಹುದಾಗಿತ್ತಲ್ಲ, ಮಧ್ಯದಲ್ಲಿ ಗಿಡ ಮರಗಳು ಇರಲಿಲ್ವಾ? ಅದು ನೇರವಾಗಿ ಬರಬೇಕು. ಇನ್ಯಾರ ಮನೆಗೆ, ಹಸ್ತಿನಾವತಿಯಲ್ಲಿ ಬೇರೆಯವ್ರ ಮನೆಗೆ ಹೋಗೋ ಹಾಗಿಲ್ಲ, ಇವ್ರ ಮನೆಗೆ ಬರಬೇಕು. ಆ ಸಭೆಯಲ್ಲಿ ಕೂತ 100 ಜನರೆಲ್ಲ ದ್ರೌಪದಿಗೆ ಬಂದು ತಾಕ್ಬೇಕಾದ್ರೆ ಹೆಂಗಿರ್ಬೇಕು ಹೇಳಿ? ಕೊಡ್ತೀನಿ ಈ ವಸ್ತ್ರವನ್ನ, ಸುತ್ತಿ ನಿಮ್ಮ ಮನೆಗೆ ಒಗಿರಿ ನೋಡ, ಹೋಗತ್ತಾ? ಏನು ಕಾರುಣ್ಯ ಭಗವಂತನದು! ಅಷ್ಟು ದೂರದಿಂದ ಬರೋದು ಮಾತ್ರವಲ್ಲ, ಹಸ್ತಿನಾವತಿಯೊಳಗೆ 100 ಮನೆಗಳಿತ್ತು, ಯಾರದೋ ಮನೆ ಮಾಳಿಗೆ ಮೇಲೆ ಬೀಳ್ಬೋದಾಗಿತ್ತು. ಅದು ಈ ಸಭೆಗೆ ಬರಬೇಕು. ಸಭೆಗೆ ಬಂದ್ರು 100 ಜನ ಇದ್ದಾರಲ್ಲ, ದ್ರೌಪದಿಗೆ ಯಾಕೆ ಹೋಗ್ಬೇಕು ಅದನ್ನ? ಈ ವ್ಯವಸ್ಥೆ ಮಾಡಿದವರು ಯಾರು? ನೀ ಅಲ್ವಾ ಅಂತಾಳೆ. ಇದು ಒಂದಲ್ಲ, ಪಾಂಡವರು ವನವಾಸದಲ್ಲಿದ್ದಾಗ ಒಂದು ಸಲ ದುರ್ಯೋಧನ ದುರ್ವಾಸರನ್ನ ಕರೆದ. ಮಹಾಕೋಪಿಷ್ಟ್ರವರು, ಮಹಾಕೋಪ ಅವರಿಗೆ. ದುರ್ವಾಸರಿಗಂತಾನೆ ನೀವು ಅರಣ್ಯಕ್ಕೆ ಹೋಗಿ ಅಂತ. ಯಾಕೆ ಅಂದರು, ವನವಾಸದಲ್ಲಿ ಪಾಂಡವರಿದ್ದಾರೆ, ಅವರ ಹತ್ರ ಅಕ್ಷಯ ಪಾತ್ರೆ ಇದೆ. ದ್ರೌಪದಿಯ ಊಟ ಆಗೋವರೆಗೆ ಮಾತ್ರ ಅಕ್ಷಯ ಪಾತ್ರೆಯಲ್ಲಿ ಅನ್ನ ಬರ್ತದೆ, ದ್ರೌಪದಿಯ ಊಟದ ನಂತರ ಬರೋದಿಲ್ಲ. ನೀವೇನು ಮಾಡಿ, ದ್ರೌಪದಿಯ ಊಟ ಆದ ಮೇಲೆ ಹೋಗ್ಬೇಕು, ಹೋಗಿ ಅನ್ನ ಬೇಕು ಅಂತ ಬೇಡಬೇಕು. ಅಕ್ಷಯ ಪಾತ್ರೆಯಿಂದ ಅನ್ನ ಬರಲ್ಲ, ಆಗ ನಿಮ್ಗೆ ಅನ್ನ ಕೊಡಲ್ಲ ಅಂತ ಶಾಪ ಕೊಡಬೇಕು ಅವರಿಗೆ. ಮನೆಗೆ ಬಂದ ಬ್ರಾಹ್ಮಣನಿಗೆ ಅನ್ನ ಕೊಟ್ಟಿಲ್ಲ ಅಂತ ನೀವು ಪಾಂಡವರಿಗೆ ಶಾಪ ಕೊಡಬೇಕು, ಹೋಗಿ ಬನ್ನಿ ಅಂತ. ಪಾಪ ಬಂದರು ದುರ್ವಾಸರು. ಯಥಾ ಪ್ರಕಾರವಾಗಿ ಎಲ್ಲರ ಊಟ ಆದ ಮೇಲೆ ದ್ರೌಪದಿಯ ಊಟ ಆಯಿತು, ಅಕ್ಷಯ ಪಾತ್ರೆ ತೊಳೆದಾಯಿತು. ಭಿಕ್ಷಾಂದೇಹಿ ಅಂತ ದುರ್ವಾಸರು. ಎಲ್ಲಿದೆ ಅನ್ನ? ಸಿದ್ಧಂನ ಸಾಧ್ಯಭೂತ ಮಧ್ವಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ದುರ್ವಾಸರ ಅಂದದ್ದೇನು ಅಂದರೆ, ನಾನು ಬರೋದಕ್ಕಿಂತ ಮೊದಲು ಮಾಡಿಟ್ಟದ್ದು ನಾನು ತಗೊಳ್ಳಲ್ಲ, ನಾನು ಬಂದ ಮೇಲೆ ಮಾಡುವಷ್ಟು ಟೈಮ್ ನನ್ನ ಹತ್ರ ಇಲ್ಲ. ಸಾಮಾನ್ಯವಾಗಿ ಹಿಂದೆಲ್ಲ ಹೆಂಗಂದ್ರೆ, ಅವು ಯಾರಾದರೂ ಊಟಕ್ಕೆ ಬರೋರ್ಕಿಂತ ಮೊದಲು ಮಾಡಿ ಅಡುಗೆ ಇಟ್ಟರೆ ತಗೋತಿದ್ದಿಲ್ಲ ಅಂತ. ಅವ್ರು ಕಣ್ಣು ಮುಂದೆ ಅಡುಗೆ ಮಾಡ್ಬೇಕು, ನೀವು ಮೈಲಿಗೆ ಮಾಡಿದರೆ. ಇವತ್ತಿಗೆ ನೋಡಿ, ಈ ರಾಯರ ಆರಾಧನೆಗೆ ಅಲಂಕಾರ ಬ್ರಾಹ್ಮಣರು ಅಂತ ಕರೀತಾರಲ್ಲ, ಅವ್ರ ಜೊತೆಗೆ ಅವ್ರ ಹೆಂಡಂದ್ರು ಕರ್ಕೊಂಬ ಅಂತಂತಾರೆ. ಯಾಕೆ ಹೇಳಿ? ಅಲಂಕಾರ ಕೊಡೋರು ಯಾರು? ಮತ್ತೆ ಹೆಂಡತಿ ಆಗ್ಬೇಕು ಅಲ್ಲ, ಇವ್ರ ಮದುವೆ ಆಗಿದೆ ಅಂತ ಪ್ರೂಫ್ ಅದು. ಅಲಂಕಾರ ಮದುವೆ ಆದವರಿಗೆ ಇರ್ತದೆ. 6 ಎಳೆ ಜನ್ವಾರ ಹಾಕೊಂಡು ಬಂದು ಅಲಂಕಾರ ಮುಗಿಸಿ ಮತ್ತೆ 3 ಎಳೆ ತೆಗೆದು ಒಗೆಯೋರಿದ್ದಾರೆ. ಈಗ 6 ಎಳೆ ಹಾಕೊಂಡ್ಬರ್ತಾರೆ ಅಲಂಕಾರ ಅಂತ. ಯಾಕಂದ್ರೆ ಬೆಳ್ಳಿ ತಮಗೆ ಇದೆಲ್ಲ ಕೊಡ್ತಾರೆ, ರೇಷ್ಮೆ ಮಡಿ ಕೊಡ್ತಾರೆ ಅಂತ. ಆಮೇಲೆ 3 ಎಳೆ ತೆಗೆಯೋರು ಇರ್ತಾರೆ. ಅದು ಪ್ರೂಫ್. ಕೆಲವು ಮಠಗಳಲ್ಲಂತೂ ನೀವು ಹೆಂಡತಿ ಕರ್ಕೊಂಡ್ಬಂದ್ರೆ ಅಲಂಕಾರ ಬರ್ರಿ ಅಂತಾರೆ, ಇಲ್ಲಾಂದ್ರೆ ದಯಮಾಡಿ ಬೇಡ. ಅಲ್ಲ, ನಿಮ್ಮ ಮನೆಯವ್ರಿಗೆ ಪ್ರತ್ಯೇಕ ವ್ಯವಸ್ಥಾನ ಮಾಡ್ತೇವೆ ಊಟಕ್ಕೆ ಬೇಕಾದ್ರೆ, ಆದರೆ ಅವ್ರು ಎದುರಿಗೆ ಬರಬೇಕು. ಅವರು ಅಲಂಕಾರಕ್ಕೆ ಆಮಂತ್ರಣ ಕೊಡುವಾಗಲೇನೆ, ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ, ನೀವು ಯಾವಾಗಾದ್ರೂ ಬನ್ನಿ. ಅಕಸ್ಮಾತ್ ನಿಮ್ಮ ಮನೆಯವ್ರು ಕಡಿಗೆ ಆಗಿದ್ರೆ ಬರಬೇಡ ಅಂತ ಬಿಡ್ತಾರೆ ಅವರು. ಯಾಕಂದ್ರೆ ಯಾರಿಗೂ ಗೊತ್ತು ಕಡಿ ಆಗಿದ್ದಾರೋ ಇಲ್ಲೋ, ಮದುವೆ ಆಗಿದೆಯೋ ಇಲ್ಲೋ. ದುರ್ವಾಸರು ಅನ್ನ ಬೇಡ್ತಿದ್ದಾರೆ. ಏನು ಆನಂದ ನೋಡಿ! ತತ್ಕ್ಷಣದಲ್ಲಿ ದ್ರೌಪದಿಗೆ ನೆನಪಾದದ್ದು. ಕೃಷ್ಣ ಅಂತ ಜೋರಾಗಿ ಕೂಗುತ್ತಾಳೆ. ದುರ್ವಾಸರು ಬಂದಿದ್ದಾರೆ, ಅನ್ನ ಇಲ್ಲ, ಶಾಪ ಕೊಡ್ತಾರೆ. ಏನು ಮಾಡಲಿ ಅಂದಾಗ ಅಕ್ಷಯ ಪಾತ್ರೆ ತಗೊಂಡು ಬಾ ಅಂದ. ಆ ಅಕ್ಷಯ ಪಾತ್ರೆ ಹಿಂದೆ ಒಂದು ಸಣ್ಣ ಕರಿಬೇವು, ಅದನ್ನು ತಾನು ತಿಂದ ಅಂತ ತೇಗಿದ್ದು ಕೃಷ್ಣ ದುರ್ವಾಸರ ಹೊಟ್ಟೆ ತುಂಬಿತು. ಶಾಪ ಕೊಡಬೇಕು ಅಂತ ಬಂದವರು ಅನುಗ್ರಹ ಮಾಡಿ ಹೋದರಂತೆ. ಅದನ್ನೇ ಪತ್ರಂ ಪುಷ್ಪಂ ಫಲಂ ತೋಯಂ ಅನ್ನುವಲ್ಲಿ ಪತ್ರಂ ಅನ್ನೋದು ದ್ರೌಪದಿ ಕೊಟ್ಟದ್ದು, ಪುಷ್ಪಂ ಅನ್ನೋದು ಗಜೇಂದ್ರ ಕೊಟ್ಟದ್ದು, ಫಲಂ ಅನ್ನೋದು ರಾಮಾವತಾರದಲ್ಲಿ ಶಬರಿ ಕೊಟ್ಟದ್ದು. ಎಲ್ಲ ಒಂದೊಂದು ಒಬ್ಬೊಬ್ಬರು ಕೊಟ್ಟದ್ದಿದೆ ಅದು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಪರತಂ ಅಂತ ಕೃಷ್ಣ ಹೇಳದಲ್ಲ. ಭಕ್ತಿಯಿಂದ ಕೊಟ್ಟರು. 1-2 ಆಪತ್ತು ಹೇಳಿ, ಎಂಥೆಂಥ ಆಪತ್ತುಗಳಿಂದ ನನ್ನ ಸೊಸೆಯನ್ನು ರಕ್ಷಣೆ ಮಾಡಿದೆ ಅಂತಾರೆ. ಪಾಂಡವರು ವನವಾಸದಲ್ಲಿರುವಾಗ ದುರ್ಯೋಧನ ವನಕ್ಕೆ ಹೋಗಬೇಕಾದ್ರೆ ನಿಮ್ದೆಲ್ಲ ಕವಚ ರತ್ನ ಎಲ್ಲ ಇಲ್ಲಿ ಬಿಟ್ಟು ಹೋಗ್ರಿ ಅಂತಾನೆ. ನಾರ್ಮಡಿ ಉಟ್ಕೊಂಡು ಹೋಗಬೇಕು. ಪಾಂಡವರು ವನವಾಸದಲ್ಲಿ ಇದ್ದರು. ದುರ್ಯೋಧನ ತನ್ನ 99 ಜನ ತಮ್ಮಂದರಿಗಂತಾನೆ ಪಾಂಡವರ ಎಲ್ಲ ಆ ಆಭರಣಗಳ ತಗೊಂಬನ್ನಿ ಎಂದ. ಭೀಮಸೇನ ದೇವರ ಕಿರೀಟ ಹಾಕ್ಕೊಂಡ, ಭೀಮಸೇನ ದೇವರ ಗದಾ ಕೈಯಲ್ಲಿ ತಗೊಂಡ. ನೀವು ಎಲ್ಲ ಪಾಂಡವರದ್ದು ಹಾಕ್ಕೊಂಡು, ಅವ್ರದ್ದು ನಾವ್ಯಾಕೆ ಹಾಕೋಬೇಕು? ಇದೆಲ್ಲ ಹಾಕ್ಕೊಂಡು ನಾವು ಅರಣ್ಯಕ್ಕೆ ಹೋಗೋಣ, ಅವರ ಮುಂದೆ ಓಡಾಡೋಣ. ಅವರ ವಸ್ತುಗಳು ನಾವು ಅವ್ರ ಮುಂದೆ ಹಾಕ್ಕೊಂಡು ಓಡಾಡಿದರೆ ಒಳಗೆ ದುಃಖ ಆಗುತ್ತೋ ಇಲ್ಲೋ? ಎಷ್ಟು ದುಷ್ಟ ಗೊತ್ತೋ. ಅದಕ್ಕೆ ಅವನು ಕಲಿಯವನು. ಏನಾದರೂ ಮಾಡಿ ಅವನು ಅರಣ್ಯದಲ್ಲಿ ಅವ್ರಿಗೆ ತೊಂದರೆ ಸರಿಯಾಗಿ ಇರ್ಲಿಕ್ಕೆ ಬಿಡಲಿಲ್ಲ. ಅವನು ಕಳಿಸಿದ್ದೇ ಅರಣ್ಯಕ್ಕೆ ದುಃಖ ಆಗಲಿ ಅಂತ ಅಲ್ಲಿಯೂ ತೊಂದರೆ ಕೊಡಬೇಕು. ಸರಿ ಅಂತ 99 ಜನ
ತಮ್ಮಂದರು ರೆಡಿಯಾದರು. ಇವನು ಎಲ್ಲ ಕಿರೀಟ ಹಾಕ್ಕೊಂಡು ಬಂದ. ಎಲ್ಲಿ ಪಾಂಡವರು ಉಳ್ಕೊಂಡಿದ್ರು ಅವ್ರ ಮುಂದೆ ಓಡಾಡ್ತಿದ್ರು. ಸಾಕ್ಷಾತ್ ಪರಮಾತ್ಮನ ಭಕ್ತರು ಪಾಂಡವರು. ಒಂದು ಮಾತು ನಾನು ಯಾವಾಗಲೂ ಹೇಳ್ತೇನೆ, ದೇವರ ಅನುಗ್ರಹ ಇದ್ದರೆ ಅಡವಿಯಲ್ಲೂ ರಾಜರಾಗಿ ಮೆರಿಬಹುದು ನಾವು. ದೇವರ ಕಾರುಣ್ಯ ತಪ್ಪಿದರೆ ಅರಮನೆ ಇದ್ರೂ ನೆಮ್ಮದಿ ಸುಖ ಇಲ್ಲ. ಇದು ಎರಡಕ್ಕೂ ಮಹಾಭಾರತವೇ ದೃಷ್ಟಾಂತ. ಏನು ಪರಮಾತ್ಮನ ಅನುಗ್ರಹ! ಬೇಕಾದಷ್ಟು ದುರ್ಯೋಧನ ಇವರಿಗೆ ತೊಂದರೆ ಕೊಡಬೇಕು ಅಂತ ಅವರ ಕವಚ ಅವರ ಗದ ಹಿಡ್ಕೊಂಡು ಏನೆಲ್ಲ ಓಡಾಡಿದರೂ ಇವರಿಗೇನು ಮನಸ್ಸಿಗೆ ದುಃಖ ಆಗಲಿಲ್ಲ. ಹೋಗ್ಲಿ ಬಿಡು ಅಂದ್ರೆ ಅವರು ಒಂದು ಸ್ವಲ್ಪ ಓಡಾಡಿದ. ಬಹಳ ಶೆಕೆ ಆಯಿತು, ಸ್ನಾನ ಮಾಡಬೇಕು. ಅಲ್ಲಿ ಒಂದು ಸರೋವರ ಇತ್ತು, ಎಲ್ಲಿ ಪಾಂಡವರು ಉಳ್ಕೊಂಡಿದ್ರು ಪಕ್ಕದಲ್ಲಿ ಸರೋವರ. ಸ್ನಾನಕ್ಕೆ ಹೋಗಬೇಕು ಅಂತ ಇಚ್ಛೆ ಬಂತು. ಬರ ಎಲ್ಲ ಬಿಚ್ಚಿದ ದುರ್ಯೋಧನ ನದಿಯ ಸರೋವರದಲ್ಲಿ ಇಳಿದ. ಸ್ನಾನ ಮಾಡಬೇಕು ಅಂತ ಇಳಿದರೆ ದೇವಲೋಕದಿಂದ ಇಬ್ಬರು ಗಂಧರ್ವರು ಬಂದರು. ದೇವಗಂಧರ್ವರು. ಗಂಧರ್ವರಲ್ಲಿ ಎರಡು ಥರ ಇರ್ತಾರೆ. ಮನುಷ್ಯರಲ್ಲಿ ಹಾಡೋರನ್ನು ಮನುಷ್ಯ ಗಂಧರ್ವರು ಅಂತಾರೆ, ದೇವಲೋಕದಲ್ಲಿ ಹಾಡೋರನ್ನು ದೇವಗಂಧರ್ವರು ಅಂತ. ಬಹಳ ದೊಡ್ಡ ಯೋಗ್ಯತೆ ಅವರು. ಯಾವಾಗಲೂ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ದೇವಗಂಧರ್ವರು ಕೆಳಗೆ ಬಂದು ದುರ್ಯೋಧನಿಗಂತಾರೆ, ಯಾರಪ್ಪ ನೀನು? ಏನ್ರಿ, ನಾನು ಯಾರು ಗೊತ್ತಿಲ್ಲ ನಿಮಗೆ? ಹಸ್ತಿನಾವತಿಯ ರಾಜ ಧೃತರಾಷ್ಟ್ರನ ಮಗ ನಾನು. ಅಲ್ಲ, ನೀನು ಯಾರೇ ಆಗಿರು, ಈ ಸರೋವರ ನಮ್ಮದು. ಇಲ್ಲಿ ಒಳಗೆ ಇಳಿಯೋದಕ್ಕಿಂತ ಮೊದಲು ನಮ್ಮ ಅನುಮತಿ ತಗೊಳ್ಬೇಕು ಅಂತ ಗೊತ್ತಿಲ್ವ ನಿನಗೆ? ಸರೋವರದಲ್ಲಿ ಸ್ನಾನಕ್ಕೆ ಕಾಲಿಡುವಾಗ ನಮ್ಮ ಪರ್ಮಿಷನ್ ತಗೊಳ್ಬೇಕು ಅಂತ. ನಾನು ಯಾಕೆ ತಗೊಳ್ಳಿ ಅಂದ ಅವನು. ರಾಜ ನಾನು. ಗಂಧರ್ವರಂತಾರೆ, ನೀನು ರಾಜ ಆದದ್ದು ಹಸ್ತಿನಾವತಿಗೆ, ಈ ಸರೋವರಕ್ಕಲ್ಲ. ಈ ಸರೋವರ ನಮ್ಮದು. ಇಲ್ಲಿ ಸ್ನಾನ ಮಾಡಬೇಕಾದ ಪ್ರತಿಯೊಬ್ಬ ವ್ಯಕ್ತಿಗಳು ನಮ್ಮ ಅನುಮತಿ ತಗೊಂಡೇ ಒಳಗಿಡಿಬೇಕು. ಇವು ನಾನು ರಾಜ, ನಾನು ಯಾಕೆ ಅಂತ ಅವ್ರ ಮೇಲೆ ಹೆಗರಾಳಿ ಶುರು ಮಾಡಿಬಿಟ್ಟ. ಮೊದಲೇ ಅವರು ದೇವಗಂಧರ್ವರು. ಅವರಂತಾರೆ, ಇವನಿಗೆ ಸರಿಯಾಗಿ ದಂಡ ಕೊಡಬೇಕು ಅಂತ ಇಬ್ಬರು ದೇವಗಂಧರ್ವರು ಚೆನ್ನಾಗಿ ಹಗ್ಗದಿಂದ ಕಟ್ಟಿದ್ರಂತೆ ದುರ್ಯೋಧನನಿಗೆ. ಕಟ್ಟಿ, ನಡಿ ನಮ್ಮ ಲೋಕಕ್ಕೆ ತೋರಿಸ್ತೇವೆ ನಿನಗೆ, ನೀನು ರಾಜ ಅಲ್ವಾ, ಒಳ್ಳೆ ಮರ್ಯಾದೆ ಮಾಡ್ತೇವೆ ಅಂತ ಕರ್ಕೊಂಡು ಹೋದ್ರಂತೆ. 99 ಜನ ತಮ್ಮಂದ್ರ ಎದುರುಗಡೆ ನಿಂತಿದ್ದಾರೆ, ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ ಗಂಧರ್ವರಿಂದ. ಏನು ಮಾಡ್ತಾರೀಗ? ಗಂಧರ್ವರು ತಮ್ಮ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಕೊನೆಗೆ ಪಾಂಡವರ ಹತ್ರನೇ ಬಂದರು. ಪಾಂಡವರ ಹತ್ರ ಬಂದು ಹೇಳ್ತಾರೆ, ಅಣ್ಣ ದುರ್ಯೋಧನನನ್ನು ಗಂಧರ್ವರು ಒಯ್ದಿದ್ದಾರೆ ಅಂದಾಗ ಭೀಮಸೇನ ದೇವರ ಹತ್ರ ಹೋಗಲಿ ಬಿಡು ಅಂದ ಧರ್ಮರಾಜನಿಗೆ. ನಮ್ಮನ್ನು ಈ ಅರಣ್ಯಕ್ಕೆ ತರುವಂಗೆ ಮಾಡಿದ್ದೆ ಅವನು ಮಾಡಿದ ತಪ್ಪು. ಗಂಧರ್ವರ ಸರೋವರದಲ್ಲಿ ಸ್ನಾನ ಮಾಡಿದ್ದು, ದಂಡ ಕೊಡ್ತಾರೆ, ಅನುಭವಿಸ್ಲಿ. ಏನು ಧರ್ಮರಾಜನ ಕರುಣೆ ನೋಡಿ. ಬೇಡ ಅಂತ ಧರ್ಮರಾಜ, ಬಿಡಿಸ್ಕೊಂಡು ಬರೋಣ ನಡಿ ಅಂತ ಕರ್ಕೊಂಡು ಹೋದ ಅಂತೆ. ಮಧ್ವಾಚಾರ್ಯ ಒಂದು ಮಾತಾಡ್ತಾರೆ ತಾತ್ಪರ್ಯದಲ್ಲಿ, ಧರ್ಮರಾಜನಿಗೆ ಅಣ್ಣ ಮಾಡಿ ಭೀಮನಿಗೆ ತಮ್ಮ ಮಾಡಿದ್ದಕ್ಕೆ ಮಹಾಭಾರತ ನಡೀತು. ಭೀಮ ಏನಾದರೂ ಅಣ್ಣ ಆಗಿದ್ದರೆ 5ನೇ ವರ್ಷಕ್ಕೆ ತುಳಿದಾಕಿ ಬಿಡ್ತಿದ್ರು ಅವನನ್ನು. ಇಷ್ಟು ಉನ್ನತ ಬೆಳಿಲಿಕ್ಕೆ ಬಿಡುತ್ತಾನೆ ಇರಲಿಲ್ಲ. 18 ದಿನ ಯುದ್ಧ ಬಿಡಿ, ಮಗುವಾಗಿದ್ದಾಗ ತುಳಿದಾಕಿ ಎಂಥ ಪ್ರಸಂಗದಲ್ಲಿ. ಅದರ ಒಂದು ಮಾತು, ಭೀಮಸೇನ ದೇವರು ತಾರತಮ್ಯದಲ್ಲಿ ವಾಯುದೇವರು, ಧರ್ಮರಾಜ ಯಮಧರ್ಮನ ಅವತಾರ. ಆದರೆ ಒಂದು ದಿನವೂ ಅಣ್ಣನ ಮಾತು ಮೀರ್ತಿರಲಿಲ್ಲ. ಗೌರವ ಅಂದರೆ ಗೌರವ. ತಂದೆಯ ನಂತರದಲ್ಲಿ ಸ್ಥಾನ ಅಣ್ಣನಿಗೆ. ಧರ್ಮರಾಜನ ಮಾತಿನಂತೆ ಇಬ್ಬರು ಹೋದರು. ಧರ್ಮರಾಜ ಭೀಮಸೇನ ದೇವರು ಗಂಧರ್ವ ಲೋಕಕ್ಕೆ ಹೋಗ್ತಾರೆ. ದೇವಗಂಧರ್ವರಿಗಂತಾರೆ, ಇವ ನಮ್ಮ ತಮ್ಮ ಬಿಟ್ಟು ಕಳಿಸಿ ಅಂತ. ಅವರಿಬ್ಬರು ಭೀಮಸೇನ ದೇವರು ನೋಡೇ ಬಿಟ್ಬಿಟ್ರಂತೆ, ಸ್ವಾಮಿ ತಗೊಂಡೋಗ್ರಿ ಅಂತ. ಇವನು ಬೆನ್ನತ್ತಿ ಯಾರತ್ತಾರೆ ಭೀಮಸೇನ ದೇವರು. ಆದ್ರೆ ಅವ್ರು ಏನು ಮಾಡಿದ್ರು ಅಂದರೆ, ಪಾಪ ಕೊಡಬೇಕಾದ್ರೆ ಪಾರ್ಸಲ್ ಹಂಗೆ ಕಳಿಸ್ಬಿಟ್ರು, ಬಿಚ್ಚಲಿಲ್ಲ ಹಗ್ಗ. ಏನೇ ಕಟ್ಟಿದ್ರು ನೀವೇ ಬಿಚ್ಕೋಬೇಕಲ್ಲ, ಸಂಗೆ ಕಳಿಸ್ಬಿಟ್ರು. ತಗೊಂಡು ಬಂದು 99 ಜನ ತಮ್ಮಂದ್ರೆ ಕೊಟ್ಟುಬಿಟ್ರು. ಅವರು ಪಾಪ ಹಣ್ಣಿಗೆಲ್ಲ ಕಡೆ ಕಟ್ಟಿದ್ದಾರೆ, ಬಿಚ್ಚಬೇಕು ಅಂತ. ಅಲ್ಲಿ ಎಲ್ಲಿ ನೋಡ್ತಾ ಅದು ಸರಳ ಹಗ್ಗ ಅಲ್ರಿ, ಅದು ಜನಿವಾರ ಗಂಟೆ ಬಿಚ್ಚಲಿಕ್ಕೆ ಬರಲ್ಲ. ಈ ಉಪಕ್ರಮದಲ್ಲಿ ನೋಡ್ಬೇಕು, ಅಲ್ಲಿವರೆಗೆ ಚೆನ್ನಾಗಿರ್ತದೆ. ಇನ್ನೇನು ತಗೊಂಡು ಹಾಕೊಳ್ರಿ ಅಂದಾಗ ಹಾಕೋತಾರ ಗಂಟು. ಅವ್ರ ಆಚಾರ ಮುಗಿಸಿ ಮನೆಗೆ ಹೋಗ್ಬಿಟ್ಟಿರ್ತಿದ್ರು, ಗಂಟೆ ಬಿಚ್ಚಿರಲ್ಲ. ಗಂಧರ್ವರ ಕಟ್ಟಿದ ಗಂಟು ಕೆಳಗೆ ಮೇಲೆ ಹಿಂದೆ ಮುಂದೆ ಎಲ್ಲ ಕಡೆಗೆ ಹುಡುಕ್ತಾರೆ, ಎಲ್ಲಿಂದ ಬಿಚ್ಚಬೇಕು ಏನೂ ಗೊತ್ತಾಗಲಿಲ್ಲ. ಕೊನೆಗೆ ಅದೇ ಅರಣ್ಯದಲ್ಲಿ ತಪಸ್ಸು ಮಾಡುತ್ತಾ ಒಬ್ಬ ಋಷಿಗಳು ಕೂತಿದ್ರು. ಹೋಗಿ ಇವರೆಲ್ಲ ಕೇಳ್ತಾರೆ, ಹೀಗೆ ನಮ್ಮ ಅಣ್ಣನಿಗೆ ಗಂಧರ್ವರು ಕಟ್ಟಿದ್ದಾರೆ, ಅವನು ಹಗ್ಗ ಬಿಚ್ಚಬೇಕು, ಅದು ಹೆಂಗೆ ಬಿಚ್ಚೋದು ಗೊತ್ತಿಲ್ಲ ಅಂತ. ಆಗ ಋಷಿಗಳಂತಾರೆ, ಇದು ಯಾವುದೋ ಕತ್ರಿಯಿಂದ ಚಾಕುವಿನಿಂದ ಕತ್ತರಿಸಿ ಬಿಚ್ಚು ಹಗ್ಗವಲ್ಲ. ದುರ್ಯೋಧನನಿಗೆ ಕಟ್ಟಿದ ಹಗ್ಗ ಬಿಚ್ಚಬೇಕು ಅಂದರೆ ಯಾರಾದರೂ ಪತಿವ್ರತ ಸ್ತ್ರೀ ಕಾಲಿನಿಂದ ಒದಿಬೇಕು ಇವನನ್ನ.
ಪತಿವ್ರತಾ ಸ್ತ್ರೀಯ ಪಾದದ ಸ್ಪರ್ಶದಿಂದ ಇವನ ಹಗ್ಗ ಬಿಚ್ಚುತ್ತದೆ. ಇದು ಚಾಕು ಕಚ್ಚರಿಂದ ಬಿಚ್ಚೋ ಹಗ್ಗ ಅಲ್ಲ, ಅನಿವಾರ್ಯ ಅಂತ ಪಾಪ ಸುಲಕ್ಷಣ ದುರ್ಯೋಧನ ಹೆಂಡತಿ ಹತ್ರ ಹೋಗಿ ಹೇಳುತ್ತಾರೆ, ಅಮ್ಮ ನಿನ್ನ ಗಂಡನಿಗೆ ಒದಿ ಇದೊಂದು ಚಾನ್ಸ್ ನೋಡಿ ಪಾಪ ಅಲ್ಲೇನ್ರಿ ಅನಿ ಅಂದ್ರೆ ಒದಿ ಪ್ಲಾನ್ ಅದೇನು ಒದಿಸ್ಕೊಳಲ್ಲ ಇವರು ಅಂತ ಅಂದ್ರಲ್ಲ, ಯಾರು ಒದಿಸ್ಕೋಬಾರ್ದು, ಒದಿಯೋ ಪ್ಲಾನ್ ಅದೇ. ದುರ್ಯೋಧನನ ಹೆಂಡತಿ ಕರೀತಾರೆ, ಅನಿವಾರ್ಯ, ಗಂಡಾದರೂ ಒದಿಯೋ ಪ್ರಸಂಗ ಇತ್ತು, ಅವನ ಹಗ್ಗ ಬಿಚ್ಚಬೇಕಾಗಿತ್ತು. ಅನಿವಾರ್ಯವಾಗಿ ಬಂದು ಒದಿತಾಳೆ. ದುರ್ಯೋಧನ ಹೆಂಡತಿ ಒದ್ದು ಬಿಚ್ಚಲಿಲ್ಲ. ಅಲ್ಲ ಸ್ವಾಮಿ, ನೀವು ಹೇಳಿದ್ರಿ ಪತಿವ್ರತ ಸ್ತ್ರೀ ಒದ್ರೆ ಹಗ್ಗ ಬಿಚ್ಚುತ್ತದೆ ಅಂತ, ಬಿಚ್ಚಲಿಲ್ಲ ಅಂತ ಮತ್ತೆ ಬಂದು ಋಷಿಗಳ ಹತ್ರ ಕೇಳ್ತಾರೆ. ಅವ್ರು ಹೇಳಿದ್ದೇನು? ನಾನು ಹೇಳಿದ್ದೇನು ಪತಿವ್ರತ ಸ್ತ್ರೀ ಅಂತ. ಯಾರ ಪಾತಿವ್ರತ್ಯದ ಬಗ್ಗೆ ಇವತ್ತು ಜಗತ್ತು ಚರ್ಚೆ ಮಾಡ್ತದೆ? 5 ಜನ ಗಂಡಂದ್ರಿದ್ರೂ ಯಾರನ್ನ ಪಾವಿತ್ರ ಪತಿವ್ರತ ಅಂತ ಕರೀತಾರೆ. ಪತಿವ್ರತ ಅಲ್ಲ. ಯಾವ ದ್ರೌಪದಿಯನ್ನ ಪ್ರಾತಃ ಕಾಲದಲ್ಲಿ ಎದ್ದಾಕ್ಷಣ ಸ್ಮರಣೆ ಮಾಡಬೇಕು. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚ ಕನ್ಯಾ ಸ್ಮರೆ ನಿತ್ಯಂ. ಕನ್ಯಾ ಅಂತ ಕರೆದಿದ್ದಾರೆ. ಮದುವೆಯಾಗಿ 5 ಮದುವೆಯಾಗಿ ಮಕ್ಕಳಾಗಿ ಮೊಮ್ಮಕ್ಕಳಾದರೂ ಅವರನ್ನ ಕನ್ಯಾ ಅಂತ ಕರೆದಿದ್ದಾರೆ. ಅದು ತುಂಬಾ ಅರ್ಥ ಇದೆ, ಅದು ನೀವಾಗ ಹೇಳಲ್ಲ. ದ್ರೌಪದಿ ಬಂದು ಇವರನ್ನ ಒದ್ದಾಗ ಇವರ ಹಗ್ಗ ಬಿಸ್ತದೆ ಅಂದ್ರೆ ಅವರು ಅನಿವಾರ್ಯವಾಗಿ ದ್ರೌಪದಿ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ, ದುರ್ಯೋಧನ ಹಗ್ಗ ಬಿಚ್ಚುವುದಕ್ಕೆ ಒದಿಬಾಮ್ಮ. ತಮ್ಮಂದ್ರು ಪ್ರಾರ್ಥನೆ ಮಾಡಿದರಲ್ಲ, ದ್ರೌಪದಿ ಅಂತಾಳೆ ಈ ಮಾತು ದುರ್ಯೋಧನ ಹೇಳಿ ಬಂದು ಒದಿತೀನಿ ಅಂದ್ಲು. ದುರ್ಯೋಧನ ಅಂತಾರೆ ಬಾರಮ್ಮ ನೋಡಿ, ಹೇಳಿ ಹೇಳಿ ಒದಿಸ್ಕೊಂಡವ್ ಇವನೇ. ಅನಿವಾರ್ಯ, ಕಟ್ಟಿದ ಗಂಟೆ ಬಿಚ್ಚು. ಯಾಕಂದ್ರೆ ನೋಡಿ, ಇದನ್ನು ಯಾಕೆ ಕುಂತಿ ಯಾಕೆ ನೆನೆಸ್ತಾಳಂದ್ರೆ, ರಥದಲ್ಲಿ ಕೃಷ್ಣ ಹೊರಟಾಗ ಕೃಷ್ಣನ ಮುಂದೆ ಇದನ್ನು ಯಾಕೆ ನೆನೆಸ್ತಾಳಂದ್ರೆ, ದ್ರೌಪದಿ ಅಂತ ಕುಂತಿ ಅಂತಾಳೆ, ಯಾವಾಗ ನನ್ನ ಸೊಸೆ ದ್ರೌಪದಿಯನ್ನ ದುರ್ಯೋಧನ ತೊಡೆ ಮೇಲೆ ಕೂಡುವಂತ ಆ ತುಂಬಿದ ಸಭೆಯಲ್ಲಿ ಅಂದಾಗ ನೀನೊಂದು ಪ್ರತಿಜ್ಞೆ ಮಾಡಿದ್ದೆ ಸ್ವಾಮಿ, ನೆನಪಿದೆಯಾ ಅಂತ ನೆನಪಿಸ್ತಾಳೆ ಕೃಷ್ಣನಿಗೆ. ತೊಡೆ ಮುರಿತೇನೆ ಅಂತ ಪ್ರತಿಜ್ಞೆ ಭೀಮ ಮಾಡಿದ್ದು. ಆಗ ಕೃಷ್ಣನು ಒಂದು ಪ್ರತಿಜ್ಞೆ ಮಾಡ್ತಾನೆ, ನನ್ನ ತಂಗಿ ದ್ರೌಪದಿ ತಂಗಿ ಆಗಬೇಕು, ನನ್ನ ತಂಗಿಯಾದ ದ್ರೌಪದಿಯನ್ನ ತೊಡೆ ಮೇಲೆ ಕೂಡುವಂತ ಯಾವ ದುರ್ಯೋಧನ ಅಂದಿದ್ದಿ, ನೀನು ಬಂದು ಒದಿ ಅನ್ನೋ ಹಾಗೆ ನಾ ಮಾಡ್ತೀನಿ ಅಂತ ಅಂದಿದ್ದ ಕೃಷ್ಣ. ಅವತ್ತು ಪ್ರಾರ್ಥನೆ ಮಾಡ್ಕೋಬೇಕು, ನೀ ದ್ರೌಪದಿಯನ್ನ ಬಂದು ಕಾಲಿಂದ ಒದಿ ಅಂತ ಹಾಗೆ ನಾನು ಮಾಡ್ತೇನೆ ಅಂತ ದೇವರು ಅವತ್ತು ಪ್ರತಿಜ್ಞೆ ಮಾಡಿದ್ದ. ಆ ಪ್ರತಿಜ್ಞೆಗೆ ತಕ್ಕಂತೆ ವನವಾಸದಲ್ಲಿ ಪರಮಾತ್ಮ ಒದಿಸ್ತಾನೆ. ನನ್ನ ಸೊಸೆಯನ್ನ ತಾನೇ ದುರ್ಯೋಧನ ಒದಿಯು ಹಾಗೆ ಮಾಡಿದವು ನೀನು ಅಂತ ನೆನೆಸ್ಕೊಳ್ತಾಳೆ ದ್ರೌಪದಿ. ಕುಂತಿಯ ಆ ಪ್ರಾರ್ಥನೆ ಅದ್ಭುತ. ನಾನು ಮೊನ್ನೆ ಅದು ಸಂಘದಲ್ಲೂ ಹೇಳಿದ್ದೀನಿ, ಭಾಗವತ ಶ್ರವಣ ಹೆಂಗೆ ಮಾಡಬೇಕು ಅಂದರೆ 12 ಸ್ಕಂದದಲ್ಲಿ ಬರೀ ಸ್ತೋತ್ರ ಭಾಗನೇ ಕೇಳಬೇಕು. ಪ್ರಥಮ ಸ್ಕಂದದಲ್ಲಿ ಕುಂತಿ ಮಾಡಿದ ಸ್ತೋತ್ರ, 2ನೇ ಸ್ಕಂದದಲ್ಲಿ ಬ್ರಹ್ಮದೇವರು ಮಾಡಿದ ಸ್ತೋತ್ರ, 3ನೇ ಸ್ಕಂದದಲ್ಲಿ ದೇವಹೂತಿ ಮಾಡಿದ ಕಪಿಲನ ಸ್ತೋತ್ರ, 4ನೇ ಸ್ಕಂದದಲ್ಲಿ ಧ್ರುವರಾಜರು ಮಾಡಿದ ಸ್ತೋತ್ರ, 5ನೇ ಸ್ಕಂದದಲ್ಲಿ ಜಡಭರ್ತರಿಗೆ ರಘುಗಣರಾಜ ಮಾಡಿದ ಸ್ತೋತ್ರ, 6ನೇ ಸ್ಕಂದದಲ್ಲಿ ನಾರಾಯಣ ವರ್ಮ ಸ್ತೋತ್ರ, 7ನೇ ಸ್ಕಂದದಲ್ಲಿ ಪ್ರಹ್ಲಾದರಾಜನು ಮಾಡಿದ ಸಪ್ತ ನರಸಿಂಹದೇವರ ಸ್ತೋತ್ರ, 8ನೇ ಸ್ಕಂದದಲ್ಲಿ ವಾಮನ ಪರಮಾತ್ಮನ ಸ್ತೋತ್ರ, 9ನೇ ಸ್ಕಂದದಲ್ಲಿ ರಾಮಾವತಾರದ ನಂತರ ಮಾಡಿದ ಸ್ತೋತ್ರ, 10ನೇ ಸ್ಕಂದದಲ್ಲಿದ್ದ ಕೃಷ್ಣನ ಗರ್ಭಸ್ತುತಿ, 11ನೇ ಸ್ಕಂದದಲ್ಲಿ ಉದ್ಧವ ಮಾಡಿದ ಸ್ತೋತ್ರ, 12ನೇ ಸ್ಕಂದದಲ್ಲಿ ಮಾರ್ಕಂಡೇಯರು ಮಾಡಿದ ಸ್ತೋತ್ರ. ಇದೇ ಒಂದು ಭಾಗವತ ಕೇಳಬೇಕು, ಅದ್ಭುತ. ಏನಾಗುತ್ತೆ, ಸ್ತೋತ್ರ ಅಂದಾಕ್ಷಣ ತುಂಬ ಗೊಂದಲ, ತಲೆಗೆ ಹೋಗಲ್ಲ ಅಂತೀವಿ. ಶ್ರೀಕೃಷ್ಣ ಕೃಷ್ಣ ಸಕವೃಷ್ಟಿ ವೃಷಾವನಿದೃಕ್ ರಾಜನ್ಯ ವಂಶದಹನ ಅಮರ ವಂದ್ಯ ವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರೆ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ಬಹಳ ಸುಂದರವಾಗಿ ಪ್ರಾರ್ಥನೆ ಮಾಡ್ತಾಳೆ. ಕುಂತಿಯ ಮಾತನ್ನು ಕೇಳಿದ, ಉತ್ತರಾದೇವಿಯ ಪ್ರಾರ್ಥನೆಯನ್ನು ಕೇಳಿ ದ್ವಾರಕೆಗೆ ಹೊರಡಬೇಕಾದ ಪರಮಾತ್ಮ ರಥೆಯಿಂದ ಇಳಿದ ಅಂತ ಕೆಳಗೆ. ನಮ್ದು ಆಗಿದೆ ರಿಸರ್ವೇಷನ್, ಬರೋದೇ ಇಲ್ಲ ಅಂತ ಇವಾಗ ಯಾರು ಆಟೋದಲ್ಲಿ ಹೋದ್ರೆ ಇನ್ನೊಂದು 2 ದಿನ ಇರ್ರಿ ಅಂತ ಅಂದ್ರೆ ನಿಂದಿರ್ತಾರ? ಪ್ರವಚನ ಮುಗಿದ ಮೇಲೆ ನಿಂದ್ರಲ್ಲ. ನೀವು ಉಪ್ಪಿಟ್ಟು ಕೊಡ್ತಾರ ಅಂದ್ರೆ ನಿಂದಿರ್ತೀರಿ, ಇಲ್ಲಾಂದ್ರೆ ಅಂತ ಅಷ್ಟು ತಗೊಂಡು ಹೋಗೋದೆ. ಕೋಪ ಮಾಡ್ಕೊಳ್ಳಿಲ್ಲ ರೀ ಸ್ವಾಮಿ, ಇಲ್ಲ ನಾನು ಹೋಗಬೇಕು, ನನ್ನ ಹೆಂಡತಿ ಮಕ್ಕಳು ಕಾಯ್ತಾರೆ ಅನ್ನಲಿಲ್ಲ. ಮಂದಂ ಜಹಾಸ ಗೋವಿಂದ ಸೂತಾಚಾರ್ಯರಂತಾರೆ, ಮುಗುಳು ನಗೆಯಿಂದ ನಗತಾ ರಥದಿಂದ ಇಳಿದ ಅಂತೆ. ರಥದಿಂದ ಇಳಿದು ಉತ್ತರಾದೇವಿಯ ಗರ್ಭದಲ್ಲಿ ಒಂದು ರೂಪದಿಂದ ಪ್ರವೇಶ ಮಾಡ್ತಾನೆ. ಮುಂದೆ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿ 9 ತಿಂಗಳಾದ ಮೇಲೆ ಉತ್ತರಾದೇವಿ ಮಗುವಿಗೆ ಜನ್ಮ ಕೊಡಬೇಕು. ಉತ್ತರಾದೇವಿಯ ಗರ್ಭದಿಂದ ಆ ಮಗು ಸತ್ತು ಹೊರಗೆ ಬರ್ತದೆ. ಜೀವಂತ ತರಬಹುದಾಗಿತ್ತು ದೇವರು,
ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅವನು, ಏನೆಲ್ಲ ಮಾಡಬಹುದು. ಆದರೂ ಪರಮಾತ್ಮ ಹಾಗೆ ಮಾಡಲಿಲ್ಲ. ಯಾಕಂದರೆ ಬ್ರಹ್ಮಾಸ್ತ್ರಕ್ಕೆ ಗಾನೇ ಗೌರವ ಕೊಡಬೇಕು, ಬ್ರಹ್ಮಾಸ್ತ್ರದ ಮರ್ಯಾದೆ ರಕ್ಷಣೆ ಆಗಬೇಕು ಅಂತ ಉತ್ತರಾದೇವಿಯ ಗರ್ಭದಿಂದ ಸತ್ತು ಹುಟ್ಟುತ್ತದೆ. ಆ ಉತ್ತರಾದೇವಿಯ ಗರ್ಭದಿಂದ ಹುಟ್ಟಿ ಬರುವ ಮಗನ ನಿರೀಕ್ಷಣೆಗೆ ಇಡೀ ಹಸ್ತಿನಾವತಿ ಕಾಯ್ತಿದೆ. ಈಗ ನಮ್ಮ ಮನೆಯಲ್ಲಿ ಸೊಸೆ ಹಡಿತಾಳೆಂದರೆ ಆ ನಿರೀಕ್ಷಣೆ ಮನೆಯವರು ಮಾತ್ರ ಮಾಡೋದಲ್ವ, ಅಜ್ಜ ಅಜ್ಜಿ ಮನೆಯಲ್ಲಿದ್ದವರು ಮಾತ್ರ. ಆದರೆ ಈ ಮಗುವಿನ ನಿರೀಕ್ಷಣೆ ಇಡೀ ರಾಜ್ಯದ ಪ್ರಜೆಗಳೆಲ್ಲ, ಯಾಕಂದರೆ ತಮಗೆ ರಾಜ ಮುಂದೆ ಇವ. ಪಾಂಡವರೆಲ್ಲ ಈಗ ಸ್ವರ್ಗಕ್ಕೆ ಹೋಗೋರು, ಪಾಂಡವರಿಗೆ ಇರುವ 5 ಜನ ಮಕ್ಕಳಂತೂ ಅಶ್ವತ್ಥಾಮರಿಂದ ಸತ್ತೋಗಿದ್ದಾರೆ. ಈಗ ವಂಶ ಬರೋದೇ ಇವನಿಂದ. ಇಡೀ ಹಸ್ತಿನಾವತಿಯಲ್ಲಿ ಎಲ್ಲರ ಮನೆಯಲ್ಲಿ ದೀಪ ಹಚ್ಚಿದ್ದಾರೆ, ಈ ಮಗು ಸುರಕ್ಷಿತ ಹುಟ್ಟಿ ಬರಲಿ ಅಂತ. ಉತ್ತರಾದೇವಿಯ ಗರ್ಭದಿಂದ ಸತ್ತು ಹೊರಗೆ ಬಂತು, ಎಲ್ಲ ಕಡೆ ವಾರ್ತೆ ಹೋಯಿತು, ಮಗು ಸತ್ತು ಬಂತು ಅಂತ. ಇಡೀ ಹಸ್ತಿನಾವತಿ ಸ್ತಬ್ಧ ಆಗಿದೆ, ಯಾರ ಮುಖದಲ್ಲಿ ನಗು ಇಲ್ಲ. ಪಕ್ಕದಲ್ಲಿದ್ದ ಕುಂತಿದೇವಿ ಅಂತಾಳೆ, ಸ್ವಾಮಿ ಸತ್ತು ಹೋಯ್ತಲ್ಲ ಮಗು ಅಂತಾಳೆ. ತಲೆಯ ಮೇಲೆ ಕೈ ಇಟ್ಟ ಅಳ್ಳಿಕ್ಕೆ ಶುರು ಮಾಡಿತು ಮಗು. ಜಗತ್ತನ್ನೇ ಸೃಷ್ಟಿ ಮಾಡೋವನಿಗೆ ಒಂದು ಮಗುವಿನ ರಕ್ಷಣೆ ಮಾಡೋದು ಅಸಾಧ್ಯವ? ಎಷ್ಟು ಜೋರಾಗಿ ಅಳುತ್ತಿದೆ ಅಂದರೆ, ಸಾಮಾನ್ಯವಾಗಿ ಹುಟ್ಟಿದಾಕ್ಷಣ ಮಕ್ಕಳು ಅಳುತ್ತವೆ, ಅಳ್ಳಿಲ್ಲ ಅಂದರೆ ಡಾಕ್ಟರ್ಗಳು ಚೂಟಿ ಅಳಿಸ್ತಾರೆ. ಯಾಕಂದರೆ ಅವ್ರದ್ದೇನು ಅಂದರೆ ಆ ಇಂದ್ರಿಯಗಳೆಲ್ಲ ಆಕ್ಟಿವಿಟಿ ಆಗಲಿ. ಯಾಕಂದರೆ ಗರ್ಭದಲ್ಲಿ ಇರುವಾಗ ತಾಯಿಯ ಕಣ್ಣಿಂದ ನೋಡ್ತಿದ್ದ, ತಾಯಿಯ ಕಿವಿಯಿಂದ ಕೇಳ್ತಿದ್ದ, ಇವಂದು ಕೆಲಸ ಶುರುವಾಗೋದು ಹೊರಗೆ ಬಂದ ಮೇಲೆ. ಆದರೆ ಶಾಸ್ತ್ರ ಕೊಡೋ ಕಾರಣ ಏನು ಅಂದರೆ, ಗರ್ಭದಲ್ಲಿ ಇರುವಾಗ ಹಿಂದಿನ ಜನ್ಮದ ಜ್ಞಾನ ಇರ್ತದೆ, ಅದು ಗರ್ಭದಿಂದ ಬರುವಾಗ ಜ್ಞಾನ ಲೋಪ ಆಗಿ ಬಿಡ್ತದೆ. ಇರುವ ಜ್ಞಾನ ಮರ್ತೋಗ್ತಾನೆ ಅಂತ ಮಕ್ಕಳೆಲ್ಲ ಆಳ್ತಾನೆ ಅಂತೆ. ಗರ್ಭದಿಂದ ಬರಬೇಕಾದರೆ ಬಹಳ ಜ್ಞಾನ ಇರ್ತದೆ ಗರ್ಭದಲ್ಲಿ. ಸಪ್ತಮಸ್ಕಂದ ಭಾಗವತದಲ್ಲಿ ಕೇಳ್ತೀರ ಮುಂದೆ. ಹಾಗೆ ಪರೀಕ್ಷಿತ ರಾಜ ಸತ್ತು ಬಂದ ಮೇಲೆ ಅವನ ತಲೆ ಮೇಲೆ ಇಟ್ಟು ಅನುಗ್ರಹ ಮಾಡಿ ಪರಮಾತ್ಮ ಯಾವಾಗ ಬದುಕಿಸಿದ, ಅವನ ಅಳುವ ಧ್ವನಿ ಇಡೀ ಹಸ್ತಿನಾವತಿ ಕೇಳಿಸಿದೆ. ಸಂಭ್ರಮವೇ ಸಂಭ್ರಮ. ಮೊಮ್ಮಗ ಹುಟ್ಟಿದ ಅಂತ ಧರ್ಮರಾಜನಿಗೆ ಮೊಮ್ಮಗನ ಧ್ವನಿ ಕೇಳಿಸ್ತು. ಬ್ರಾಹ್ಮಣರನ್ನು ಕರೆದು ಗೋದಾನ ಕೊಡ್ತಾನೆ, ಸುವರ್ಣದಾನ ಕೊಡ್ತಾನೆ. ಇನ್ನೇನು ನಾಮಕರಣ ಇಲ್ಲೇನಿಲ್ಲ, ಮಗು ಹುಟ್ಟಿದೆ ಅಂತ ಪರಮಾನಂದ ಆಯಿತು. ಸರಿಯಾಗಿ 12ನೇ ದಿವಸಕ್ಕೆ ಆ ಮಗುವಿನ ನಾಮಕರಣ. ಹಿಂದೆಲ್ಲ ಕರೆಕ್ಟ್ 12 ದಿವಸಕ್ಕೆ ಮಾಡ್ತಿದ್ರಲ್ಲ, ಮಾಡಬೇಕು ಅಂತಿದೆ. ಗಂಡು ಮಗುವಿದ್ರೆ 12ನೇ ದಿವಸ, ಹೆಣ್ಣು ಮಗುವಿದ್ರೆ 13ನೇ ದಿವಸ, ವಿಷಮ ದಿನದಲ್ಲಿ. ಇವಾಗ ಪಾಪ ಅನಿವಾರ್ಯ ಸಿದ್ಧರಾಗಿ ಅವ್ರ ಮನೆಗೆ ಬರೋದೇ ಒಂದು ತಿಂಗಳಾದ ಮೇಲೆ, ಹೌದೋ ಇಲ್ಲ? ಸಿಜರಿನ್ನೇ ಆಗಬೇಕು, ಯಾಕಂದ್ರೆ ಇವ್ರದೆಲ್ಲ ದಕ್ಷಿಣೆ ಆಗಬೇಕಲ್ಲ. ಹಾಗಾಗಿ ನೋಡಿ, 2ನೇ 3ನೇ ತಿಂಗಳಿಗೆ ಸಿಜರಾಗೋ ಔಷಧ ಕೊಟ್ಬಿಟ್ಟಿರ್ತಾರೆ ಅವರು. ನಾರ್ಮಲ್ ಆದರೂ ಆಗದೇ ಇದ್ದಂಗೆ ಮಾಡ್ತಾರೆ ಡಾಕ್ಟರ್ಗಳು. ಅಷ್ಟೋದಕ್ಕೆ ಚೀಟಿ ಹರಿಬೇಕಲ್ಲ ನೀವು. ಹಾಗಾಗಿ ಸಿಜರಾಗಬೇಕು, ಅದು ಒಣಗಬೇಕು. ಅದು 3-4 ತಿಂಗಳಾದ ಮೇಲೆ ನಾಮಕರಣಕ್ಕೆ ಮುಹೂರ್ತ ಆಚಾರಿಗೆ. ಅಲ್ಲಿ ಇವರೇ ಚಿಂಟ್ಯಾ ಪಿಂಟ್ಯಾ ಅದು ಕರೆದು ಬಿಟ್ಟಿರ್ತಾರೆ ಅವನಿಗೆ. ಏನು ಹೆಸರು ಹೇಳಿದ್ರಾಗ ಅರ್ಥನೇ ಇಲ್ಲ ಇವತ್ತು ನಾಳೆ. ಸರಿಯಾಗಿ 12ನೇ ದಿವಸಕ್ಕೆ ನಾಮಕರಣಕ್ಕೆ ಇಡೀ ಹಸ್ತಿನಾವತಿಯಲ್ಲಿರುವ ಪ್ರಜೆಗಳ ಜನರನ್ನೆಲ್ಲ ಕರೆದಿದ್ದಾರೆ. ನಾಮಕರಣಕ್ಕೆ ಅಷ್ಟು ಜನ ಯಾಕೆ ಬೇಕು? 2 ಆಚಾರು, 4 ಜನ, ಮತ್ತೆಲ್ಲ ಅಡಿಗೆ, ಊಟ, ಖರ್ಚು. ಧರ್ಮರಾಜ ಅಂತಾನೆ, ಎಷ್ಟು ಜನರ ಅಕ್ಷತೆ ಕಾಳು ನಮ್ಮ ಮೊಮ್ಮಗನ ತಲೆ ಮೇಲೆ ಬೀಳುತ್ತದೆ ಅಷ್ಟು ವರ್ಷ ಅವನಿಗೆ ಆಯುಷ್ಯ ಬರ್ತದೆ. ಯಾಕೆ ಎಲ್ಲ ಕಾರ್ಯಗಳಲ್ಲಿ ಬ್ರಾಹ್ಮಣರನ್ನು ಕರೆಯೋದು ಯಾಕೆ? ಈ ಮದುವೆ ಮುಂಜುವೆಗಳಲ್ಲಿ ಊಟಕ್ಕೆ ಬರದೇ ಇದ್ರು ಅಕ್ಷತಾರೋಪಣ ಕಾಲದಲ್ಲಾದರೂ ಬನ್ನಿ ಅಂತಾರೆ. ಅಕ್ಷತಾ ಕಾಲದಲ್ಲಿ, ಮಾಂಗಲ್ಯ ಬಂಧನ ಕಾಲದಲ್ಲಿ, ಆಗ ಬ್ರಾಹ್ಮಣರು ಎಷ್ಟು ಆಶೀರ್ವಾದ ಹಾಕ್ತಾರೆ ನೋಡಿ, ಅಷ್ಟು ದೀರ್ಘಕಾಲ ಇರ್ತಾರೆ. 12ನೇ ದಿವಸ ನಾಮಕರಣಕ್ಕೆ ಬಂದಿದ್ದಾರೆ. ಬಂದ ಎಲ್ಲ ಜ್ಞಾನಿಗಳಿಗೆ ಧರ್ಮರಾಜ ಪ್ರಾರ್ಥನೆ ಮಾಡ್ತಾನೆ, ಮತ್ತು ನನ್ನ ಮೊಮ್ಮಗನ ಬಗ್ಗೆ 1-2 ಮಾತು ಹೇಳಿ ಅಂತ. ಆಗೇನು ಇವತ್ತಿನ ಹಾಗೆ ಪಂಚಾಂಗ ತೆಗೆದು ಹಿಂಗೆಲ್ಲ ಜಾತಕ ಬರೆದು ಅಲ್ಲ, ಮುಖ ನೋಡಿ ಹೇಳ್ತಿದ್ರು. ಆ ಮೊಮ್ಮಗನ ಮುಖ ನೋಡಿ ಹೇಳ್ತಾರೆ, ಪಾರ್ಥ ಪ್ರಜವಿತ ಸಾಕ್ಷಾತ್ ಇಕ್ಷ್ವಾಕುರಿವ ಮಾನವ ಬ್ರಹ್ಮಣ್ಯ. ಆ ಮಗುವಿನ ಮುಖ ನೋಡಿ ಹೇಳ್ತಾರೆ, ನೋಡು ಧರ್ಮರಾಜ, ನಿನ್ನ ಮೊಮ್ಮಗ ದೊಡ್ಡ ಚಕ್ರವರ್ತಿ ರಾಜನಾಗ್ತಾನೆ, ಶ್ರೀರಾಮಚಂದ್ರನಂತೆ ಅಖಂಡ ಭೂಮಿಯನ್ನು ಆಳ್ತಾನೆ, ಮಹಾಧಾರ್ಮಿಕನಾಗ್ತಾನೆ, 100 ಯಜ್ಞಯಾಗ ಮಾಡ್ತಾನೆ, ಅಶ್ವಮೇಧಿಯಾಗ ಮಾಡ್ತಾನೆ, ಬ್ರಾಹ್ಮಣರಿಗೆಲ್ಲ ಕರೆದು ದಾನ ಕೊಡ್ತಾನೆ. ನಿನ್ನ ಮೊಮ್ಮಗನ ರಾಜ್ಯದೊಳಗೆ ಒಬ್ಬ ವ್ಯಕ್ತಿ ಸಂಧ್ಯಾವಂದನ ಮಾಡದೇ ಇದ್ದವ ಇರಲ್ಲ. ಇಡೀ ಭೂಮಂಡಲ ಪ್ರದಕ್ಷಿಣೆ ಹಾಕ್ತಾನೆ, ಕಲಿಯ ನಿಗ್ರಹ ಮಾಡ್ತಾನೆ. ಏನು ಮೊಮ್ಮಗನ ಬಗ್ಗೆ ಒಂದೊಂದು ಮಾತು ಕೇಳಿ ಕೇಳಿ ಆನಂದ. ಕೊನೆಗಂತಾರೆ, ಬೇಟೆ ಆಡೋದಕ್ಕೆ ಅರಣ್ಯಕ್ಕೆ ಹೋಗ್ತಾನೆ. ಬಾಯಾರಿಕೆಯಾಗಿ ಒಬ್ಬ ಋಷಿಗಳಿಗೆ ಹಾವು ಹಾಕ್ತಾನೆ. ಋಷಿಕುಮಾರನ ಶಾಪ ಪಡೆದ 7 ದಿನ ಭಾಗವತ ಕೇಳಿ ತಕ್ಷಕನಿಂದ ಸತ್ತು ಹೋಗ್ತಾನೆ.
ಇನ್ನು ಪರೀಕ್ಷಿತ ಅಂತ ಹೆಸರಿಟ್ಟಿಲ್ಲ. 12ನೇ ದಿವಸ ಶ್ರಾದ್ದ ತಿಥಿನೂ ಹೇಳಿಬಿಟ್ರು ಬ್ರಾಹ್ಮಣರು. ಏನಿದೆ ನೋಡಿ ಜ್ಯೋತಿಷ್ಯ ಶಾಸ್ತ್ರ. ಸ್ವಲ್ಪ ದುಃಖನೂ ಆಯ್ತಂತೆ ಧರ್ಮರಾಜನಿಗೆ, ಆನಂದನೂ ಆಯಿತು. ಆದರೆ ಇದು ಅನಿವಾರ್ಯ ಇತ್ತು. ಆ ಶಾಪ ಆಗೋದನ್ನು ತಪ್ಪಿಸೋ ಹಾಗೆ ಯಾರು ಇರಲಿಲ್ಲ. ಮೊಮ್ಮಗನಿಗೆ 2 ಹೆಸರಿಡ್ತಾರೆ, ವಿಷ್ಣುರಾತ, ಪರೀಕ್ಷಿತ. ದೇವರು ಕೊಟ್ಟದ್ದಕ್ಕೆ ವಿಷ್ಣುರಾತ, ಸುತ್ತಲೂ ಭಗವಂತನ ದರ್ಶನ ಮಾಡಿಕೊಂಡು ಈ ಮಗು ಹುಟ್ಟಿದ್ದಕ್ಕೆ ಪರೀಕ್ಷಿತ ಅಂತ ಹೆಸರಿಡ್ತಾರೆ. ಪರೀಕ್ಷಿತನ ನಾಮಕರಣವಾದ ಮೇಲೆ ಮುಂದೆ 3ನೇ ತಿಂಗಳಿಗೆ ಅಕ್ಷರಾಭ್ಯಾಸ, 5ನೇ ವರ್ಷಕ್ಕೆ ಉಪನಯನ, 14ನೇ ವರ್ಷಕ್ಕೆ ಮದುವೆ ಆಯ್ತಂತೆ ಪರೀಕ್ಷಿತನದು. ಇರಾವತಿ ಅಂತ ಕನ್ಯಾ ಜೊತೆಗೆ. ಹಿಂದೆಲ್ಲ ಮದುವೆ 14 ವರ್ಷಕ್ಕೆ ಮಾಡಿಬಿಡೋರು. 14 ವರ್ಷಕ್ಕೆ ಮಗನ ಮದುವೆ ಮಾಡಿ ಮುಂದೊಂದು 2 ವರ್ಷಕ್ಕೆ ಅವರಿಗೊಂದು ಮಗುವಾಗಿ, ಇವ್ರದ್ದು 60ನೇ ವರ್ಷಕ್ಕೆ ಮರಿಮೊಮ್ಮಗನನ್ನು ನೋಡಿ ತಪಸ್ಸು ಮಾಡ್ಲಿಕ್ಕೆ ಅರಣ್ಯಕ್ಕೆ ಹೋಗೋರು. ಇವಾಗ ಅಲ್ಲ ಪಾಪ ಕನ್ಯಾನೂ ಸಿಗಲ್ಲ ಬಿಡಿ, ಇವರು ಮಾಡ್ಲಿಕ್ಕೆ ರೆಡಿ ಇರಲ್ಲ. 30 ವರ್ಷ ಆಗಿದೆ, ಮಗನ ಮದುವೆ ಮಾಡಿಲ್ಲ, ಇನ್ನು ಸಣ್ಣವಿದ್ದಾನೆ ಆಚಾರ್ಯ. ದೊಡ್ಡವಾಗೋದು ಯಾವಾಗ ಇವ ಮತ್ತೆ 30 ಆದ್ರೂ ಸಣ್ಣವಿದ್ದಾನೆ ಅಂತಾರೆ ನೋಡಿ. 100 ವರ್ಷ ಬದುಕೋರಿಗೆ 50 ವರ್ಷ ಹಾಫ್ ಸೆಂಚುರಿ, 60 ಬದುಕೋರಿಗೆ 30-35ಕ್ಕೆಲ್ಲ ಹೊರಡೋ ಕೆಲಸ ಆವಾಗ. ಇರಾವತಿ ಕನ್ಯಾ ಜೊತೆ ಮದುವೆ ಆಗಿದೆ. 4 ಜನ ಗಂಡು ಮಕ್ಕಳು ಪರೀಕ್ಷಿತ ರಾಜನಿಗೆ. ಮೊದಲನೆಯವನೇ ಜನಮೇಜಯ, ಮಹಾಧಾರ್ಮಿಕ, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ತಾನೆ. ಪರೀಕ್ಷಿತ ದೊಡ್ಡವನಾದ ಮೇಲೆ 5 ಜನ ಪಾಂಡವರು ಮೊಮ್ಮಗನನ್ನು ಕೂಡಿಸಿಕೊಂಡು ರಾಜ್ಯ ಹೇಗೆ ಆಳಬೇಕು, ಪ್ರಜೆಗಳ ರಕ್ಷಣೆ ಹೇಗೆ, ಪಾಠ ಹೇಳ್ತಾರೆ ಕೂಡಿಸ್ಕೊಂಡು. ಒಂದು ದಿನ ಶ್ರೀಕೃಷ್ಣ ಪರಮಾತ್ಮ, ಆಯ್ತಲ್ಲಪ್ಪ ಎಲ್ಲ ಕೆಲಸ ಮುಗೀತಲ್ಲ, ನಾನಿನ್ನು ಹೊರಡ್ತೇನೆ ಅಂತ. ಅವತ್ತು ಹೊರಡಬೇಕಂದವ ಮೊಮ್ಮಗ ಹುಟ್ಟಲಿ ಅಂತ ಹೇಳಿದಿ, ಮೊಮ್ಮಗನು ಹುಟ್ಟಿದ್ದಾಯಿತು, ಒಂದು ಹೆಸರಿಟ್ಟದ್ದಾಯಿತು. ಈಗಲಾದ ದ್ವಾರಕ್ಕೆ ಹೊರಡ್ತೇನೆ ಅಂತ ಹೊರಟ ಸ್ವಾಮಿ. ಆಯಿತು ಅಂತ ಕಳಿಸಿದ್ದಾರೆ. ಕೃಷ್ಣ ದ್ವಾರಕ್ಕೆ ಹೋಗಿದ್ದಾನೆ. ಶ್ರೀಕೃಷ್ಣ ದ್ವಾರಕ್ಕೆ ಹೋದ ಮೇಲೆ ಹಸ್ತಿನಾವತಿಗೆ ವಿದುರ ಬಂದ. ಯುದ್ಧ ಕಾಲದಲ್ಲಿ ವಿದುರ ಇರಲಿಲ್ಲ. 18 ದಿವಸದ ಯುದ್ಧ ಕಾಲದಲ್ಲಿ ವಿದುರ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಯಾಕಂದ್ರೆ ವಿದುರನನ್ನ ಬಾಯಿಗೆ ಬಂದಂತೆ ಬೈದಿದ್ದ ದುರ್ಯೋಧನನಿಂದ ಅವಮಾನ ಮಾಡಿಸಿಕೊಂಡು ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು, ಅಸ್ತ್ರಶಸ್ತ್ರಗಳನ್ನು ಹೊಸ್ತಿಲ ಮೇಲೆ ಇಟ್ಟು ಹೋಗ್ಬಿಟ್ಟಿದ್ದ. ತೀರ್ಥಯಾತ್ರೆಗೆ ಹೋದ ವಿದುರ, ವಾರ್ತೆ ಗೊತ್ತಾಯಿತು, ಮರಿಮೊಮ್ಮಗ ಹುಟ್ಟಿದ್ದಾನೆ. ವಿದುರನಿಗೆ ಮರಿಮೊಮ್ಮಗ ಅಲ್ವ ಇವ? ಅಕಸ್ಮಾತ್ ಪಾಂಡುರಾಜ ಇದ್ರೆ ಪಾಂಡುರಾಜನ ಮಗ ಅರ್ಜುನ, ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ, 4ನೇ ತಲೆ ಇದು. ಮರಿಮೊಮ್ಮಗ ಹುಟ್ಟಿದ್ದಾನೆ, ಆನಂದದಲ್ಲಿ ನೋಡಬೇಕು ಅಂತ ವಿದುರ ಬರ್ತಾನೆ. ವಿದುರ ತೀರ್ಥಯಾತ್ರೆ ಮುಖ್ಯ ಹಸ್ತಿನಾವತಿಗೆ ಬಂದರೆ ಪಾಂಡವರೆಲ್ಲ ನಮಸ್ಕಾರ ಮಾಡ್ತಾರೆ. ಚಿಕ್ಕಪ್ಪ ಅಲ್ವಾ, ಮೇಲಾಗಿ ದೊಡ್ಡ ಜ್ಞಾನ. ಮಧ್ವಾಚಾರ್ಯವನಿಗೆ ವಿದುರ ಅಂತ ಯಾಕೆ ಹೆಸರಿಟ್ಟರು ಅಂತ ತಾತ್ಪರ್ಯದಲ್ಲಿ ಹೇಳ್ತಾರೆ. ವಿದ್ಯಾ ರಥತ್ವಾತ್ ವಿದುರಾಭಿಧೇಯ ಅಂತಾರೆ ಆಚಾರ್ಯರು. ಸಕಲ ವಿದ್ಯೆಗಳಲ್ಲಿ ರಥನಾದದ್ದರಿಂದ ಇವ ವಿದುರ ಅಂತ ಕರೆಸ್ಕೊಳ್ತಾನೆ ಅಂತ ಆಚಾರ್ಯರು ಕಾರಣ ಕೊಡ್ತಾರೆ ಇವನಿಗೆ. ಇಂಥ ಮೇಧಾವಿ ವಿದುರ, ಸಾಕ್ಷಾತ್ ಯಮಧರ್ಮನ ಅವತಾರ. ವಿದುರ ಬಂದಾಕ್ಷಣ ಧರ್ಮರಾಜ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಕಣ್ಣೊಳಗೆ ನೀರು ಬಂತಂತೆ ಧರ್ಮರಾಜನಿಗೆ. ಯಾಕೆ ಅಂತಾನೆ ವಿದುರ. ಧರ್ಮರಾಜ ಅಂತಾನೆ, ಅವತ್ತು ಅರಗಿನ ಮನೆಯಿಂದ ನಮ್ಮನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿದೆ. ಆದರೆ ಈ 14 ದಿವಸದ ಯುದ್ಧದಲ್ಲಿ ನೀವಿರಬೇಕಾಗಿತ್ತು. ನೀವು ಯುದ್ಧ ಮಾಡದೇ ಇದ್ರೂ ಕೂಡ ಮಾರ್ಗದರ್ಶನ ಮಾಡ್ಲಿಕ್ಕೆ ಇರಬೇಕಾಗಿತ್ತು. ನಮ್ಗೆ ಯಾರು ಹಿರಿಯರೇ ಇದ್ದಂಗೆ ಆಯಿತು ಅಂತಾನೆ. ಇರುವ ಒಬ್ಬ ದೊಡ್ಡಪ್ಪ ಮಗನ ಅದು ಕಣ್ಣಿನಿಂದಲೂ ಕುರುಡ, ಜ್ಞಾನದಿಂದಲೂ ಕುರುಡಾಗಿ ಬಿಟ್ಟಿದ್ದ ಮಗನ ಮೇಲೆ ವ್ಯಾಮೋಹದಿಂದ ಇರುವ ದೊಡ್ಡಪ್ಪ ನಮ್ಮ ಕೆಲಸಕ್ಕಿರಲಿಲ್ಲ. ಇರೋ ನೀನೇ ಒಬ್ಬ ನಮಗೆ ಚಿಕ್ಕಪ್ಪ ಇರಬೇಕಾಗಿತ್ತು ನಮಗೆ. ವಿದುರ ಅಂತಾನೆ, ಆಯ್ತಲ್ಲ ನಾನಿಲ್ಲ ಅಂದರೆ ಏನು, ಒಳಗೆ ಒಬ್ಬ ಕೂತಿದ್ನಲ್ಲ ಜಗದೊಡೆಯ, ಸರ್ವಜ್ಞ ಸ್ವತಂತ್ರ, ಅವನಿದ್ದಾನೇನು ಭರವಸೆ ಮೇಲೆ ನಾನು ಹೋಗಿದ್ದೆ. ಎಲ್ಲ ಕೇಳ್ತಾರೆ ಮಾತುಕತೆ, ಎಲ್ಲೆಲ್ಲಿ ಹೋಗಿ ಬಂದರೆ ತೀರ್ಥಯಾತ್ರೆಗೆ ಅಂತ ವಿದುರ ಕೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಧರ್ಮರಾಜ ಕೇಳ್ತಾನೆ, ವಿದುರ ಎಷ್ಟು ಚೆನ್ನಾಗಿ ಹೇಳ್ತಾನೆ, ತೀರ್ಥಯಾತ್ರೆ ಅಂದರೆ ಹೆಂಗೆ ಮಾಡಬೇಕು, ಯಾವ್ಯಾವ ಊರಿಗೆ ಹೋಗಿದ್ದೆ, ಎಲ್ಲೆಲ್ಲಿ ಹೋಗಿದ್ದೆ ಅಂತ ಎಲ್ಲ ಮಾತುಕತೆ ಆಯಿತು. ಆಗ ವಿದುರ ಅಂತ ನನ್ನ ಮರಿಮೊಮ್ಮಗ ಇಲ್ಲಿ, ಮೊದಲು ಅವನನ್ನು ನೋಡ್ಬೇಕು ನಾನು ಅಂತ, ಅಷ್ಟು ಊರದಿಂದ ಬಂದಿದ್ದೇನೆ ಅದಕ್ಕೆ. ಪರೀಕ್ಷಿತ ರಾಜನ ಇನ್ನು ಮಗುವಾಗಿದ್ದಾಗ, ನಾ ಕತೆ ಮುಂದೆ ಹೇಳಿದೆ ನಿಮಗೆ, ಮಗುವಾಗಿದ್ದಾಗಲೇ ಬಂದಿರ್ತಾರೆ. ಮೊಮ್ಮಗನನ್ನು ನೋಡಬೇಕು ಅಂತ ನೋಡ್ತಾನೆ. ವಿದುರ ಪರೀಕ್ಷಿತನ ಆ ಸಣ್ಣ ಮಗುವಿದ್ದಾಗ ನೋಡಿಯೇ ಪರಮಾನಂದ ಆಯಿತು. ಆಯ್ತಲ್ಲ, ಪಾಂಡವರ ಜೊತೆ ಮಾತು ಆಯಿತು, ಮೊಮ್ಮಗನ ನೋಡಿದ್ದಾಯಿತು. ಆ ನಂತರದಲ್ಲಿ ವಿದುರ ಕೇಳ್ತಾನೆ, ನಮ್ಮ ಅಣ್ಣೆಯಲ್ಲಿ ಧೃತರಾಷ್ಟ್ರ ಎಲ್ಲಿ ಅಂತಾನೆ. ಆಗ ಧರ್ಮರಾಜ ಅಂತಾನೆ, 100 ಜನ ಮಕ್ಕಳನ್ನು ಕಳ್ಕೊಂಡು ಮೇಲ್ಗಡೆ ಕೂರೋ ಮೇಲೆ ಮಲಗಿದ್ದಾರೆ. ಯಾವ ತಂದೆಗಾದ್ರೂ ದುಃಖ ಆಗತ್ತಲ್ಲೇನ್ರಿ? ದುರ್ಯೋಧನಾದಿ 100 ಜನ ಮಕ್ಕಳನ್ನು ಕೊಂದ ಮೇಲೆ ಒಂದು ಪ್ರಶ್ನೆ ಕೇಳ್ತಾಳೆ ಗಾಂಧಾರಿ ಭೀಮನಿಗೆ. ಅಲ್ಲ ಭೀಮ, ನಮ್ಮ ಹೆಣಕ್ಕೆ ಬೆಂಕಿ ಇಡ್ಲಿಕ್ಕೆ ಒಬ್ಬ ಮಗನನ್ನು ಇಡ್ಲಿಲ್ಲಲ್ಲ ನೀನು ಅಂತ ಅನಿಸ್ಲಿಲ್ವ ನಿನಗೆ?
ಧೃತರಾಷ್ಟ್ರ ಗಾಂಧಾರಿಯರ ಸತ್ತರೆ ಅವರ ಬೆಂಕಿ ಹಚ್ಚೋದಕ್ಕೆ ಒಬ್ಬ ಮಗ ಆದ್ರೂ ಇಡಬೇಕು ಅಂತ ಅನಿಸ್ಲಿಲ್ವ ನಿನಗೆ? 100 ಜನ ಮಕ್ಕಳನ್ನು ಕೊಂದ್ಯಾ ಅಂತ. ಗಾಂಧಾರಿ ಅಂದರೆ ಒಂದೇ ಮಾತಂತಾರೆ ಭೀಮಸೇನ ದೇವರು, ಮಕ್ಕಳನ್ನು ಬದುಕಿರೋ ಸಂಸ್ಕಾರ ನೀನು ಕೊಟ್ಟಿದ್ರೆ 100 ಜನರನ್ನು ಬದುಕಿಡ್ತಿದ್ದೆ ಅಂದರು. ಜನ್ಮ ಕೊಡೋದು ಮಾತ್ರ ತಾಯಿ ಕೆಲಸ ಅಲ್ಲ. ಭೀಷ್ಮಾಚಾರ್ಯರನ್ನ ದ್ರೋಣಾಚಾರ್ಯರನ್ನ ತುಂಬಿದ ಸಭೆಯೊಳಗೆ ಎಷ್ಟು ಬಾಯಿ ಬಂದಂಗೆ ಬೈತಿದ್ದ ನಿನ್ನ ಮಗ. ಯಾರ ದ್ರೋಹ ಮಾಡಿಲ್ಲ ಹೇಳು? ಕೃಷ್ಣನ ದ್ರೋಹ, ನಮ್ಮೆಲ್ಲ ಪಾಂಡವರ ದ್ರೋಹ, ಗುರುಗಳ ದ್ರೋಹ, ವೇದಶಾಸ್ತ್ರಗಳ ದ್ರೋಹ. ಬದುಕುವುದಕ್ಕೆ ಅರ್ಹತನೇ ಇರಲಿಲ್ಲ ನೀನು 100 ಜನ ಮಕ್ಕಳಿಗೆ. ಮೇಲ್ಗಡೆ ಕೋಣೆಯಲ್ಲಿ ಕೂತಿದ್ರಂತೆ ಧೃತರಾಷ್ಟ್ರ ಗಾಂಧಾರಿಯರು. ವಿದುರ ಬರ್ತಾನೆ, ಬಾಗಲ್ ತೆಗಿತಾನೆ. ಬಾಗಲ ಧ್ವನಿ ಕೇಳಿ ಧೃತರಾಷ್ಟ್ರ ಯಾರು ಯಾರು ಅಂದ. ಕುರುಡ ಅಲ್ವಾ? ನಾನು ವಿದುರ ಬಂದಿದ್ದೇನೆ. ವಿದುರ ಅಂತ ಕಿವಿಗೆ ಬಿದ್ದಾಕ್ಷಣ ಆಸನದಿಂದ ಎದ್ದ, ದಪ್ಪನೆ ಕೆಳಗೆ ಬೀಳ್ತಾನೆ ಧೃತರಾಷ್ಟ್ರ. ಓಡಿ ಬರ್ತಾನೆ, ಆಲಿಂಗನ ಮಾಡ್ಕೊಳ್ತಾನೆ. ದಳ 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 ಕಣ್ಣಲ್ಲಿ ನೀರು ಧೃತರಾಷ್ಟ್ರನಿಗೆ. ಎಲ್ಲಿ ಹೋಗಿದ್ದೀವಿ ವಿದುರ? ಯುದ್ಧ ಕಾಲದಲ್ಲಿ ಇರಲಿಲ್ಲ. ನೀನು ಅಕಸ್ಮಾತ್ತಾಗಿ ಯುದ್ಧದಲ್ಲಿ ಇಲ್ಲಿದ್ದಿದ್ರೆ ನನ್ನ ಮಕ್ಕಳು ಬದುಕ್ತಿದ್ರು. ನನ್ನ ಮಕ್ಕಳನ್ನ ಪಾಂಡವರು ಕೊಲ್ದೇ ಇದ್ದಂಗೆ ನೀನು ಮಾಡ್ತಿದ್ದಿ. ಬಹಳ ವಿಶ್ವಾಸ. ವಯಸ್ಸಿನಲ್ಲಿ ವಿದುರ ತಮ್ಮನಾದರೂ ಕೂಡ ಧೃತರಾಷ್ಟ್ರನಿಗೆ ವಿದುರನ ಮೇಲೆ ಅಗಾಧ ವಿಶ್ವಾಸ. ಕಾರಣ ಏನು ಅಂದರೆ ಇವನು ಜ್ಞಾನಿ ಅಂತ. ಪ್ರತಿಯೊಂದು ಆಪತ್ತುಗಳಲ್ಲಿ ವಿದುರನೇ ಸಲಹೆ ಕೊಡ್ತಿದ್ದ. ಅಣ್ಣ ಇದನ್ನು ಮಾಡು, ಅಣ್ಣ ಇದು ತಪ್ಪು. ಅಣ್ಣನಾದರೂ ಅವನು ತಪ್ಪು ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಹೇಳ್ತಿದ್ದ ವಿದುರ. ಅಣ್ಣ ಅಂತ ಬಹಳ ಸಂಕೋಚ ಪಡ್ತಿರಲಿಲ್ಲ. ನಾನು ಮಾಡಿದ ತಪ್ಪಳೆಲ್ಲ ತಪ್ಪು ಅಂತ ಹೇಳೋ ನೀನು ಯಾಕಿರಲಿಲ್ಲ ಯುದ್ಧ ಕಾಲದಲ್ಲಿ ಅಂತಾನೆ. ಆಯ್ತಲ್ಲ, ಮುಗಿದದ್ದಂತೂ ಮುಗಿದು ಹೋಗಲಿ ಎಂದ. ಇಬ್ಬರು ಕೂತಿದ್ದಾರೆ. ಎಲ್ಲೆಲ್ಲಿ ಹೋಗಿ ಬಂದಿ ಅಂತ ವಿದುರನಿಗೆ ಮಾತಾಡಿಸ್ತಾನೆ. ಸ್ವಲ್ಪ ಹೊತ್ತು ಮಾತಾಡಿ ಆದ ಮೇಲೆ ಆಗ ವಿದುರ ಒಂದು ಪ್ರಶ್ನೆ ಕೇಳ್ತಾನೆ. 18 ದಿನ ಯುದ್ಧ ಆಯಿತು, ನಿನ್ನ ಮಕ್ಕಳೆಲ್ಲ ಸತ್ತು ಹೋಗಿಬಿಟ್ಟು, ಈಗ ಎಲ್ಲಿದ್ದಿ ಅಂತ ಕೇಳಿದ. ಎಲ್ಲಿದ್ದಿ ಅಂದರೆ ಮಗನ ಮನೆಯಲ್ಲಿದ್ದೇನೆ ಎಂದ. ಯಾವ ಮಗ ಅಂತ. ಮಕ್ಕಳಂತೂ ಸತ್ತೋಗಿದ್ದಾರಲ್ಲ. ನನ್ನ ಮಗ ಧರ್ಮರಾಜನ ಮನೆಯಲ್ಲಿದ್ದೇನೆ ಅಂತ ಧೃತರಾಷ್ಟ್ರ ಅಂತ. ಆಗ ವಿದುರ ಅಂತಾನೆ, ಅಲ್ಲ ಅಣ್ಣ, ಇದೇ ಮಗ ಧರ್ಮರಾಜನನ್ನ ಅವತ್ತು ನನ್ನ ಮಗ ಅಂತ ಅಲ್ಲಿಲ್ಲಲ್ಲ ನೀನು, ಇವತ್ತ್ಯಾಕೆ ನಿನ್ನ ಮಗ ಆದ ಇವನು? ಇವತ್ತು ನಿನ್ನ 100 ಜನ ನಿನ್ನ ಮಕ್ಕಳು ಸತ್ತೋದ ಮೇಲೆ ನಿನಗೆ ಅನ್ನಕ್ಕೆ ಹಾಕೋರು ಗತಿ ಇಲ್ಲ ಅಂತ ಪಾಂಡವರ ಮನೆಯಲ್ಲಿ ಬಂದು ಉಳಿದಿದ್ಯಲ್ಲ, ಇವತ್ತೇನು ಧರ್ಮರಾಜನನ್ನ ನನ್ನ ಮಗ ಅಂತಿದ್ದೆ, ಅವತ್ತು ಈ ಮಾತಂದಿಯಾ? ಭಗವದ್ಗೀತೆ 1ನೇ ಶ್ಲೋಕದಲ್ಲಿ ಧೃತರಾಷ್ಟ್ರನ ಮಾತು ಗಮನಿಸಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಹ ಯುಯುತ್ಸವಃ. ಯುಯುತ್ಸವ ಅಂದರೆ ಯುದ್ಧ ಮಾಡುವುದಕ್ಕೆ ಸಮವೇತಾಹ ಸೇರಿಕೊಂಡವರು. ಈ ಮಾತು ಯಾಕೆ ಬಂತು? ಮಾಮಕಾಹ ತನ್ನ ಮಕ್ಕಳು, ಪಾಂಡವಾಶ್ಚೈವ ಬೇರ್ಪಡಿಸಿದ. ಪಾಂಡವರು ನಿನ್ನ ಮಕ್ಕಳೇ ಆಗಿದ್ರೆ ಮಾಮಕ ಅಂತ ಒಂದೇ ಶಬ್ದ ಸಾಕು. ಪಾಂಡವ ಅಂತ ಮುಂದೆ ಇಟ್ಟೋ ಇಲ್ಲೋ. ನನ್ನ ಮಕ್ಕಳು ಪಾಂಡುರಾಜನ ಪಾಂಡವರು ಯುದ್ಧಕ್ಕೆ ಸೇರ್ಕೊಂಡವರು ಏನು ಮಾಡಿದರು ಅಂತ ಯಾವತ್ತೂ ನೀನು ಪಾಂಡವರನ್ನ ನಿನ್ನ ಮಕ್ಕಳು ಅಂತ ಅನ್ಕೊಂಡಿಲ್ಲ. ಹಾಗೆ ಪ್ರೀತಿ ಮಾಡಿದೀಯಾ? ಒಂದು ವೇಳೆ ಪಾಂಡವರ ಮೇಲೆ ನೀನು ಪ್ರೀತಿನೇ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ನಿನಗೆ ಬರ್ತಿರ್ಲಿಲ್ಲ ಅಂತಾನೆ ವಿದುರ. ತುಂಬಿದ ಸಭೆಯೊಳಗೆ ದ್ರೌಪದಿಯ ವಸ್ತ್ರಾಪಹಾರ ನಿನ್ನ ಮಗ ಮಾಡುವಾಗ ಕಣ್ಣೆದರಿಗೆ ಕೂತಿದೆ, ತಪ್ಪು ಅಂತ ತಡೆದಿಯಾ? ಪಾಂಡವರನ್ನು ಅರಗಮನೆಯಲ್ಲಿ ಸುಡ್ತೇನೆ ಅಂತ ನಿನ್ನ ಮಗ ನೀನು ಬಂದು ಕೇಳದಲ್ವಾ? ಒಂದು ಒಳ್ಳೆ ಕೆಲಸ ಏನಂದರೆ, ದುರ್ಯೋಧನ ಏನು ಮಾಡ್ತಿದ್ರು ಅಪ್ಪನಿಗೆ ಕೇಳಿ ಮಾಡ್ತಿದ್ದ. ಅರಿಗಿನ ಮನೆಯಲ್ಲಿ ಪಾಂಡವರನ್ನು ಸುಡಬೇಕು ಅನ್ಕೊಂಡೀನಿ ಅಂತ ಧೃತರಾಷ್ಟ್ರನಿಗಂದ್ರೆ, ಆಯ್ತು ಮಗನೇ ಚೆನ್ನಾಗಿ ಸುಟ್ಟು ಬಾ ಅನ್ಬೇಕು. ಭೀಮನಿಗೆ ಅನ್ನದಲ್ಲಿ ವಿಷ ಹಾಕ್ತೀನಿ ಅಂದ್ರೆ ಆಯ್ತು ಹಾಕು ಅನ್ಬೇಕು. ಎಂಥ ಅಪ್ಪರಿ ಇವನು. ಒಂದು ದಿನ ಮಗ ಮಾಡೋ ತಪ್ಪನ್ನ ತಪ್ಪು ಅನ್ಲಿಲ್ಲ ನೀನು. ಬೇಡಪ್ಪ, ಪಾಂಡವರು ನಿನಗೆ ಅಣ್ಣಂದರೆ ಆಗಬೇಕು, ಅವರು ನನ್ನ ಮಕ್ಕಳು ಅಂತ ಅವತ್ತು ಪ್ರೀತಿ ಬರಲಿಲ್ವಾ? ಸಣ್ಣ ವಯಸ್ಸಲ್ಲಿ ತಂದೆಯನ್ನ ಕಳ್ಕೊಂಡ ಪಾಂಡವರನ್ನ ಇಡೀ ಆಯುಷ್ಯ ದುಃಖ ಕೊಟ್ಟು ಮೇಲಾಗಿ ರಾಜ್ಯದಲ್ಲಿ ಇರದೆ ಅರಣ್ಯ ಕಟ್ಟಿದಿ. ಅರಣ್ಯಕ್ಕೆ ಕಳಿಸುವಾಗ, ವಿಷ ಹಾಕುವಾಗ, ಅರಿಗಿನ ಮನೆಯಲ್ಲಿ ಸುಡುವಾಗ ಆಗ ನಿನ್ನ ಮಗ ಅಂತ ಅನಿಸ್ಲಿಲ್ಲ. ಇವತ್ತು ಅನ್ನಕ್ಕೆ ಗತಿ ಇಲ್ಲ, ಇರೋ 100 ಜನ ಸತ್ತೋಗಿದ್ದಾರೆ, ಇವತ್ತು ಧರ್ಮರಾಜನ ಮನೆಯಲ್ಲಿದ್ದು ನನ್ನ ಮಕ್ಕಳ ಮನೆಯಲ್ಲಿದ್ದೀನಿ ಅಂತಿಲ್ಲ, ನಾಚಿಕೆ ಆಗಲ್ವ ನಿನಗೆ ಅಂತಾನೆ. ಭೀಮಾಪ ವರ್ಜಿತಂ ಪಿಂಡಂ ಆದತ್ಸೆ ಗ್ರಹಪಾಲವತ ಧರ್ಮ. ಏನು ಕೋಪ ನೋಡಿ ವಿದುರನಿಗೆ. ಭೀಮಸೇನ ದೇವರು ನಿನಗೆ ಊಟಕ್ಕೆ ಬಡಿಸುವಾಗ ಹೇಗೆ ಬಡಿಸ್ತಾರೆ ಗೊತ್ತಾ? ಕುರುಡ ನೀನು ಕಾಣಿಸಲ್ಲ ನಿನಗೆ. ಪ್ರತಿನಿತ್ಯ ಎಲ್ಲರಿಗೆ ಊಟಕ್ಕೆ ಬಡಿಸೋ ಜವಾಬ್ದಾರಿ ದ್ರೌಪದಿದು. ಧೃತರಾಷ್ಟ್ರ ಗಾಂಧಾರಿಯರಿಗೆ ಭೀಮಸೇನ ದೇವರು ಹೀಗೆ ಅನ್ನದಿಂದ ಪಿಂಡ ಮಾಡಿ ಹೀಗೆ ಹಾಕ್ತಿದ್ರಂತೆ. ಭೀಮಾಪ ವರ್ಜಿತಂ ಪಿಂಡಂ.
ಮನೆ ಮುಂದಿರುವ ನಾಯಿಗೆ ಒಂದು ತುಂಡು ಭಕ್ರಿ ಹಾಕಿದರೆ ಆ ಭಕ್ರಿ ಹಾಕಿದ ವ್ಯಕ್ತಿ ಕಣ್ಣೆದರಿಗೆ ಬಂದ ಅಂದ್ರೆ ಬಾಲಲ್ಲಾಡಿಸ್ತದಲ್ಲ, ಹಾಗೊಂದು ನಾಯಿ ಆದಂಗಾಗಿದೆ ನೀನು ಅಂತಾನೆ. ಗ್ರಹಪಾಲವತ್. ಇವತ್ತು ಭೀಮ ಹಾಕು ಪಿಂಡ ತಿಂತ ಇಲ್ಲಿ ಬಿದ್ದಿದ್ದಿ, ನಾಚಿಕೆ ಆಗ್ಬೇಕು ನಿನಗೆ. ಬೈತಾನೆ. ನೋಡಿ, ಕೆಲವು ಸಲ ತಮ್ಮನಾದರೂ ಅಣ್ಣನಾದರೂ ಚಿಂತೆ ಇಲ್ಲ, ದುರ್ಮಾರ್ಗದಿಂದ ಹೊರಗೆ ತರುವುದಕ್ಕೆ ಬೈಬೇಕು. ಧೃತರಾಷ್ಟ್ರ ಅಣ್ಣ ಆದರೆ ಏನಾಯ್ತು ನೋಡಿ. ಧೃತರಾಷ್ಟ್ರ ಯಾರು? 49 ಮರುದೇವತೆಗಳಲ್ಲಿ ಪರಾವಹ ಅಂತೂ ಮರುತ್ತವನಷ್ಟೇ. ತಾರತಮ್ಯದಲ್ಲಿ ಇವನು ಯಮಧರ್ಮನ ಅವತಾರ. ಏನಿದ್ರು ತಾರತಮ್ಯದಲ್ಲಿ ವಿದುರ ದೊಡ್ಡವ. ಈಗ ಶೂದ್ರನಾಗಿರಲಿ ಅಷ್ಟೇ ಅಲ್ಲ, ಶೂದ್ರನಾದರೂ ಯಾವಾಗ ದಾರಿ ತಪ್ಪಿದ್ರು ಬೈತಿದ್ದ. ಚೆನ್ನಾಗಿ ತೊಳಿತಾನೆ, ಮೈ ತುಂಬ ನೀರು ಎಳೀತು ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರ ಅಂತಾನೆ, ವಿದುರ ನನಗೆ ಗೊತ್ತಾಗಿದೆ ನಾನು ಮಾಡಿದ ತಪ್ಪು, ಎಂದೂ ಪಾಂಡವರನ್ನ ಮಕ್ಕಳು ಅಂತ ನಾನು ಪ್ರೀತಿಸ್ಲಿಲ್ಲ. ಆಯ್ತು, ಇವತ್ತೆಲ್ಲ ಆಗಿದೆ, ಇನ್ನು ಬೈತಾ ಕೂಡಬೇಡ, ಈಗ ಏನು ಮಾಡ್ಬೇಕು ಹೇಳು, ನೀ ಹೇಳ್ದಂಗೆ ಮಾಡ್ತೀನಿ ಅಂದ. ಹಾಗಾದ್ರೆ ಸಾಕಿನ ಹೊರಡೋಣ ನಡಿ ಅಂತ. ಆಯ್ತಲ್ಲ, ಮಕ್ಕಳನ್ನೆಲ್ಲ ಕಳ್ಕೊಂಡದ್ದಾಗಿದೆ, ಇನ್ನು ಮೇಲೆ ಪಾಂಡವರ ಮನೆಯಲ್ಲಿ ಅನ್ನ ತಿಂತ ಕೂಡಬೇಡ, ಇವತ್ತು ರಾತ್ರಿನೇ 3 ಜನ ಜಾಗ ಖಾಲ ಮಾಡೋಣ ಅಂತ ಹೇಳಿ ಧೃತರಾಷ್ಟ್ರ ಗಾಂಧಾರಿಯನ್ನು ಕರ್ಕೊಂಡು ಹೋಗಿಬಿಡ್ತಾನೆ. ಮಾರನೇ ದಿನ ಬೆಳಗ್ಗೆ ಪ್ರತಿನಿತ್ಯದಂತೆ ನಮಸ್ಕಾರ ಮಾಡಬೇಕು ಅಂತ ಧರ್ಮರಾಜ ಬಂದು ನೋಡ್ತಾನೆ. ಚಿಕ್ಕಪ್ಪ ದೊಡ್ಡಪ್ಪ ಇಲ್ಲ. ಅದ್ರ ನೋಡಿ, ಎಷ್ಟೇ ದ್ರೋಹ ಮಾಡಿದರೂ ಧರ್ಮರಾಜ ಮಾತ್ರ ಪ್ರತಿನಿತ್ಯ ಬೆಳಗ್ಗೆ ದೇವರ ನಮಸ್ಕಾರ ಆದ್ಮೇಲೆ ಅವ್ರಿಗೆ ನಮಸ್ಕಾರ ಮಾಡಿ ಮುಂದೆ ಕೆಲಸ ಮಾಡ್ತಿದ್ದ. ಧರ್ಮರಾಜನಂತ ವ್ಯಕ್ತಿನೇ ಇಲ್ಲ ರೀ. ಎಲ್ಲಿ ಹೋಗಿರಬಹುದು ಅಂತ ನೋಡಿ. ಧೃತರಾಷ್ಟ್ರ ಗಾಂಧಾರಿಯರ ಕಾಣಿಸ್ಲಿಲ್ಲ ಅಂದ್ರೆ ಧರ್ಮರಾಜ ಮೊದಲು ಪ್ರಶ್ನೆ ಕೇಳಿದ್ದೆ ಭೀಮನಿಗೆ, ನೀನಾದ್ರೂ ಅಂದ್ಯಾ? ನೀ ಪಡ ಬಾಯಿ ಮೇಲೆ ಬಂದಾಗ ಅಂತಿರ್ತಿ. ಆಗಾಗ ಕೋಪದಿಂದ ನೀನೇನು ಅಂದಿರ್ತಿ, ಅಂದ್ಕೊಂಡು ನೋಡ್ಕೊಂಡು ಹೋಗಿರ್ತಾರೆ. ಭೀಮಸೇನ ದೇವರು ಅಂದ್ರು, ನಾ ಬಾಯಿನೇ ತೆಯ್ಯಲ್ಲಪ್ಪ, ನಿನ್ನ ಮಾತು ಕೇಳಿದ್ಮೇಲೆ ಅವತ್ತಿನ ಸುಮ್ಮನೆ ಇದ್ದೀನಿ, ನಾನೇನೇ ಮಾತಾಡಿಲ್ಲ, ನಾನು ಏನು ಅಂದಿಲ್ಲ, ನೀವು ಏನು ಅಂದಿಲ್ಲ, ಮತ್ತೆ ಎಲ್ಲಿ ಹೋಗಿರ್ಬೇಕು? ಎಲ್ಲೋ ಆಡಾಡ್ಲಿಕ್ಕೆ ಹೋಗಿರ್ಬೇಕು. ಸರಿ, ಹುಡುಕೋಣ ಅಂತ ಹುಡುಕ್ತಾ ಬರ್ತಾರೆ. ಹುಡುಕ್ತಾ ಅರಣ್ಯಕ್ಕೆ ಬರ್ತಾರೆ. ಅರಣ್ಯಕ್ಕೆ ಬರೋದರಲ್ಲಿ 3 ಜನ ಯೋಗ ಸಾಮರ್ಥ್ಯದಿಂದ ಒಳಗಿರುವ ಅಗ್ನಿಯನ್ನು ಹೊತ್ತಿಸಿ ದೇಹ ಬಿಡ್ತಾರೆ. ಆದರೆ ಧೃತರಾಷ್ಟ್ರ ಗಾಂಧಾರಿಯರ ದೇಹ ದಗದಗದಗ ಉರಿತಾ ಇದೆ. ವಿದುರ ಅಲ್ಲಿಗೆ ಧರ್ಮರಾಜ ಬಂದ ಕ್ಷಣ ವಿದುರನ ಶರೀರದಲ್ಲಿರುವ ಒಂದು ಜೀವ ಧರ್ಮರಾಜನಲ್ಲಿ ಪ್ರವೇಶ ಮಾಡಿತು. ಅದು ಯಮಧರ್ಮನ ಅವತಾರ, ಇದು ಯಮಧರ್ಮನ ಅವತಾರ. ಆದ್ದರಿಂದ ಅಲ್ಲಿರುವ ಯಮಧರ್ಮನ ಅಂಶ ಇಲ್ಲಿ ಬಂತು. ಧೃತರಾಷ್ಟ್ರ ಗಾಂಧಾರಿಯರು ದೇಹವನ್ನು ಬಿಡುತ್ತಾರೆ. ಮುಂದೆ ಪರೀಕ್ಷಿತ ದೊಡ್ಡವನಾದ ಮೇಲೆ ಪಾಂಡವರು ಸಂಸ್ಕಾರವನ್ನು, ರಾಜ್ಯ ಆಳುವ ವಿಧಾನನೆಲ್ಲ ಕೊಟ್ಟು ಒಂದು ದಿನ ಪಾಂಡವರೆಲ್ಲ ವಿಚಾರ ಮಾಡುತ್ತಾರೆ. ಹಸ್ತಿನಾವತಿಯಲ್ಲಿ ಪರೀಕ್ಷಿತನ ಜನ್ಮದ ನಂತರದಲ್ಲಿ ಪರೀಕ್ಷಿತ ದೊಡ್ಡವನಾದ ಮೇಲೆ ಅವತ್ತು ದ್ವಾರಕೆಗೆ ಹೋದ ಕೃಷ್ಣ ತಿರುಗಿ ಬರಲೇ ಇಲ್ಲ. ಎಷ್ಟು ಸಾಮಾನ್ಯವಾಗಿ ನೋಡಿ, ಪಾಂಡವರ ಮನೆ, ಕೃಷ್ಣ ತನ್ನ ಮನೆಯಲ್ಲಿರೋದಕ್ಕಿಂತ ಹೆಚ್ಚು ಪಾಂಡವರ ಮನೆಯಲ್ಲೇ ಇರ್ತಿದ್ದ. ಅದನ್ನೇ ಒಂದು ತಿಂಗಳೊಳಗೆ 29 ದಿನ ಇಲ್ಲೇ, ಯಾವಾಗಲೂ ಪಾಂಡವರ ಮನೆಯಲ್ಲೇನೆ. 3 ತಿಂಗಳು 4 ತಿಂಗಳು ಬರಲಿಲ್ಲ ಅಂದ್ರೆ ಟೆನ್ಷನ್ ಪಾಂಡವರು, ಯಾಕೋ ಕೃಷ್ಣ ಬರ್ತಿಲ್ಲ. ಒಂದು ಸಲ ಏನಾಯಿತು, ಬಹಳ ದಿನಗಳಾದರೂ ಕೃಷ್ಣ ಹಸ್ತಿನಾವತಿಗೆ ಬರಲಿಲ್ಲ. ಧರ್ಮರಾಜನಿಗೆ ಅರ್ಜುನ ಕೇಳ್ತಾನೆ, ಅಣ್ಣ ಯಾಕೋ ಕೃಷ್ಣ ಬರ್ತಾ ಇಲ್ಲ, ಅವ್ನು ನೋಡಬೇಕು ಅಂತ ಅನಿಸ್ತಾ ಇದೆ, ನಾನು ದ್ವಾರಕೆಗೆ ಹೋಗಿ ಬರಲ್ಲ ಅಂದ. ಧರ್ಮರಾಜ ಅಂತಾನೆ, ಏನೋ ಕೆಲಸ ಇರ್ತದೆ, ಒಬ್ಬ ಹೆಂಡತಿ ಇದ್ರೆ 2 ಸಮಸ್ಯೆ ಅಲ್ವಾ. ಅವನಿಗಂತೂ 16,108 ಜನ, 16,108 ಜನ ಹೆಂಡಂದ್ರು, 1,60,000 ಜನ ಮಕ್ಕಳು ಅವನಿಗೆ. ಕಾರ್ಯಕ್ರಮ ಮಾಡಿದ್ರೆ ಬೇರೆ ಯಾರು ಬೆಳಗದವರೇ ಬೇಡ, ಅವರೇ ಸಾಕು. ಏನೋ ಕೆಲಸ ಇರ್ತದೆ, ಬಂದಿರಲಿಲ್ಲ ಅಂತ ಧರ್ಮರಾಜ ಹೇಳ್ತಾನೆ. ಇಲ್ಲ, ನನಗೆ ನೋಡಬೇಕಾಗಿದೆ, ನಾನು ಹೋಗಿ ಬರ್ತೇನೆ ಅಂತ. ಸರಿ ಹೋಗ್ಬಾ. ಆದ್ರೊಂದು ಮಾತು ಹೇಳ್ತಾನೆ ಧರ್ಮರಾಜ, ಇಲ್ಲಿಂದ ಹಸ್ತಿನಾವತಿಯಿಂದ ದ್ವಾರಕೆಗೆ ಹೋಗೋದಕ್ಕೆ 1 ದಿನ, ಅಲ್ಲಿ 1 ದಿನ, ಅಲ್ಲಿಂದ ತಿರುಗಿ ಬರೋದಕ್ಕೆ 3 ದಿವಸಕ್ಕೆ ಇಲ್ಲಿ ಇರ್ಬೇಕು ನೀನು ಮತ್ತೆ ಅಂತ ಟೈಮ್ ಹಾಕಿ ಕಳಿಸ್ತಾನೆ. ಸೋಮವಾರ ಇಲ್ಲಿಂದ ಹೊರಟ್ರೆ ಬುಧವಾರ ಬೆಳಗ್ಗೆ ಇಲ್ಲಿ ಇರಬೇಕು. ಆಯಿತು, 1 ದಿನ ಹೋಗಿ ಬರ್ತೇನೆ ಅಂತಾನೆ. ಕೃಷ್ಣನ ನೋಡೋದಕ್ಕೆ ಹೋದರೆ ಧರ್ಮರಾಜ ಹೇಳಿದ್ದು 3 ದಿನದಲ್ಲಿ ಬಾ ಅಂತ. 3 ದಿನ, 4 ದಿನ, 5 ದಿನ ಬರಲೇ ಇಲ್ಲದ ಅರ್ಜುನ ಭೀಮನಿಗೆ ಕೇಳ್ತಾನೆ, ಏನಾಗಿರಬೇಕು, ಏನಾದರೂ ಅನರ್ಥ ಆಗಿದೆಯಾ, ಅರ್ಜುನನ ಯಾರಾದರೂ ಹೊಡೆದ್ರ, ಯಾಕೆ ಬರ್ತಿಲ್ಲ? ಅವನ ಪಾಪ ಮೊದಲೇ ಸಂದೇಹ, ಅವನಿಗೆ ಪ್ರತಿಯೊಂದು ಮಾತಿಗೂ ಸಂದೇಹ ಪಡ್ತಿದ್ದ. ಭೀಮಸೇನ ದೇವರ ಅಂತಾರೆ, ಏನೂ ಆಗಿರಲಿಲ್ಲ, ಕೃಷ್ಣ ನೋಡಿರ್ತಾನೆ, ಬಂದಿದ್ದೆ ಅರ್ಜುನ, 4 ದಿನ ಇರು ಅಂತ ಹೇಳಿರ್ತಾನೆ. ಇಲ್ಲ ಧರ್ಮರಾಜ ಅಂತಾನೆ, ಭೀಮನ ಯಾಕೋ ತೊಂದರೆ ಬಹಳ ದುಃಖ ಆಗ್ತಿದೆ, ಏನೋ ಉತ್ಪಾತಗಳು, ಅಪಶಕನಗಳು ಕಾಣಿಸ್ತಾ ಇವೆ, ಅರ್ಜುನನಿಗೇನೋ ಆಗಿರಬಹುದು ಅಂತ. 1 ದಿನ 2 ದಿನ, ಕೊನೆಗೆ 7ನೇ ದಿವಸ ಬಂದ ಅರ್ಜುನ.
7ನೇ ದಿವಸ ಬರಬೇಕಾದ್ರೆ ಕೂದಲುಗಳೆಲ್ಲ ಹರ್ಕೊಂಡಿದ್ದಾನೆ, ಮೈ ಬಟ್ಟೆ ಎಲ್ಲ ಹರಿದು ಹೋಗಿದೆ, ಅಲ್ಲಲ್ಲಿ ರಕ್ತದ ಗಾಯಗಳು, ಚೆನ್ನಾಗಿ ಹೊಡೆಸ್ಕೊಂಡು ಬಂದಿದ್ದಾನೆ. ಧರ್ಮರಾಜ ನೋಡಿದ, ಭೀಮನಿಗಂತ ನಾನು ಹೇಳಿಲ್ವ ಏನೋ ಆಗಿದೆ ಅಂತ. ಇನ್ನು ಬಾಗಲಲ್ಲಿ ಅರ್ಜುನ ಬರ್ತಿದ್ದ. ಬಂದಾಕ್ಷಣ ಮೊದಲನೇ ಪ್ರಶ್ನೆ, ಯಾರು ಮಾಡಿದ್ರಿ ಇದನ್ನು, ಎಲ್ಲಿಂದ ಆಯಿತು, ಯಾರಿಗೇನಾದ್ರೂ ಅವಮಾನ ಮಾಡಿದ್ಯಾ, ಬ್ರಾಹ್ಮಣ ದ್ರೋಹ ಮಾಡಿದ್ಯಾ, ಯಾರ ಕಡೆಯಿಂದ ಹೊಡೆಸ್ಕೊಂಡೆ, ಒಂದಾಗಲೂ ಪ್ರಶ್ನೆ ಕೇಳ್ತಾನೆ. ಕೃಷ್ಣನ ದರ್ಶನ ಆಯ್ತೋ ಇಲ್ಲೋ, ದ್ವಾರಕೆಗೆ ಹೋಗಿದ್ದೆ, ಯಾರು ಏನು ಮಾಡಿದ್ರು, ಯಾಕೆ ಇಷ್ಟು ಹೊಡೆಸ್ಕೊಂಡು ಬಂದಿದ್ದೆ. ಧರ್ಮರಾಜನ ಎಲ್ಲ ಮಾತಾದ ಮೇಲೆ ಅರ್ಜುನ ಅಂತ ನಾನು ಮಾತಾಡಲ್ಲ ಅಂದ. ಅರ್ಜುನನ ಬಾಯಿಂದ ಬಂತು ನೋಡಿ, ಕೃಷ್ಣದ್ಯುಮಣೆ ದ್ಯುಮ್ಲೋಚೆ ಜೀರ್ಘೇಣ ಜಗರೇಣ ಕೃಷ್ಣ. ಅರ್ಜುನ ಅಂತಾನೆ, ನಾನು ಹೋದದ್ದು ದ್ವಾರಕೆಗೇನೆ, ಕೃಷ್ಣನ ದರ್ಶನಕ್ಕೆ ಅಂತ ಹೋದರೆ ನನಗೆ ದರ್ಶನ ಆಗಲಿಲ್ಲ ಅಂತಾನೆ. ಯಾಕೆಂದ್ರೆ ನಾನು ದ್ವಾರಕೆಗೆ ಹೋಗೋ ಹೊತ್ತಿಗೆ ಕೃಷ್ಣ ಪರಮಾತ್ಮ ಕೃಷ್ಣಾವತಾರ ಮುಗಿಸಿ ಪರಂಧಾಮಕ್ಕೆ ಹೊರಟು ಬಿಟ್ಟಿದ್ದ ಆಲ್ರೆಡಿ. ಕೃಷ್ಣಾವತಾರ ಮುಗಿಸಿ ಪರಮಾತ್ಮ ಪರಂಧಾಮಕ್ಕೆ ಹೋಗಿಬಿಟ್ಟ. ನನಗೆ ಕೃಷ್ಣನ ದರ್ಶನ ಆಗಲಿಲ್ಲ ಅಂದ ಮತ್ತು ತಿರುಗಿ ಬರೋದು ಬಿಟ್ಟು ಇದೇನಿದು ಅವತಾರ ಮಾಡ್ಕೊಂಡು ಬಂದಿದ್ದೆ. ಅರ್ಜುನ ಅಂತಾನೆ, ನಾನು ಕೃಷ್ಣನ ದರ್ಶನ ಆಗಲಿಲ್ಲ, ಬರ್ತಿದ್ನಲ್ಲ, ತಿರುಗಿ ಬರುವಾಗ ದಾರಿಯೊಳಗೆ ದನ ಕಾಯುವ ಗೋಪಾಲಕರು, ದನ ಕಾಯೋರು, ಏನೋ ಅರ್ಜುನ ಅವತ್ತೇನೋ ಗಾಂಡೀವ ಧನುಸ್ ತಗೊಂಡು ಯುದ್ಧ ಮಾಡಿದ್ದಿ, ಇವತ್ತು ನಮ್ಮ ಜೊತೆ ಬಾ ನೋಡೋಣ ಯುದ್ಧಕ್ಕೆ ಅಂತ ಕರೆದರು. ಇವೇನು ದನ ಕಾಯಿ ಹುಡುಗರು ನನ್ನನ್ನು ಕರೀತಾರೆ ಯುದ್ಧಕ್ಕೆ. ನೋಡಿ ಅರ್ಜುನನ ಯುದ್ಧ ಹೇಗಿರ್ತದೆ ಗೊತ್ತಾ, ಕುರುಕ್ಷೇತ್ರದಲ್ಲಿ ಅರ್ಜುನ ಎದುರಿಗೆ ಬಂದರೆ ಭೀಷ್ಮ ದ್ರೋಣರು ಮಾತಾಡ್ಕೋತಿದ್ರಂತೆ. ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಹೇಳಬೇಕು, ಸ್ವಾಮಿ ನಿಮ್ಮ ಶಿಷ್ಯ ಬಂದಿದ್ದಾನೆ ಎದುರುಗಡೆ, ಒಂದು ಕೆಲಸ ಮಾಡೋಣ, ಅರ್ಜುನ ಇರೋವರೆಗೆ ನಾವು ಬೇರೆ ಕಡೆ ಹೋಗೋಣ ಅಂತಿದ್ರಂತೆ ಭೀಷ್ಮಾಚಾರ್ಯರು. ಇಂದ್ರಾವತಾರ ಎಂಥ ಅಗಾಧ ಫಲ. ಅಂತಹ ಅರ್ಜುನನಿಗೆ ಗೋಪಾಲಕರು ದನ ಕಾಯೋರಿ ಬಾ ಅಂತ ಕರೆದರೆ ಸರಿ ಅಂತ ಹೋದರೆ ಹೊಡೆದು ಕಳಿಸಿದ್ದಾರೆ. ಆಗ ಧರ್ಮರಾಜ ಅಂತಾನೆ, ಅಲ್ಲಪ್ಪ, ಕೈಯಲ್ಲಿ ಗಾಂಡೀವ ಧನುಸ್ಸು, ರಥ, ಬಾಣ, ಬತ್ತಳಿಕೆ, ಒಂದು ಕಾಲದಲ್ಲಿ ನೀನು ಕುರುಕ್ಷೇತ್ರದಲ್ಲಿ ನಿಂತ್ರೆ ಇಡೀ ಕುರುಕ್ಷೇತ್ರ ನಡಗಬೇಕು. ಅರ್ಜುನ ಯುದ್ಧಕ್ಕೆ ಬಂದ ಅಂದರೆ ಭೀಷ್ಮದ್ರೋಣರೇ ನಡಗಬೇಕು. ಅಂಥವರನ್ನ ನಡಗಿಸಿದವ ಒಬ್ಬ ದನ ಕಾಯ ಗೊಲ್ಲರಿಂದ ಹೊಡೆಸ್ಕೊಂಡು ಬಂದಿದ್ಯಲ್ಲ, ಎಲ್ಲಿ ಹೋಯ್ತು ನಿನ್ನ ಬಿಲ್ಲು, ಬಾಣ, ಧನುಸ್ಸು, ಯಾಕದನ್ನು ಪ್ರಯೋಗ ಮಾಡಲಿಲ್ಲ ನೀನು ಅಂತ ಕೇಳಿದರೆ ಧರ್ಮರಾಜ ಅರ್ಜುನ ಹೇಳ್ತಾನೆ, ಬಿಲ್ಲು ಇದೆ, ಗಾಂಡೀವ ಧನುಸ್ಸು, ಬಿಲ್ಲು, ಬಾಣ ಎಲ್ಲ ಇದೆ, ಒಳಗವ ಇಲ್ಲ ಅಂದ. ಅವತ್ತು 18 ದಿನ ನಾನು ಇದ್ದಾಗ ಅವನಿದ್ದಲ್ಲ ಒಳಗೊಬ್ಬವನು ಸಾರಥಿ. ಸ್ವತಂತ್ರನಾದ ದೇವರು ಒಳಗಿದ್ದದ್ದಕ್ಕೆ ಭೀಷ್ಮದ್ರೋಣರನ್ನು ರಣರಂಗದಲ್ಲಿ ಸೋಲಿಸಿದೆ. ಇವತ್ತು ಅವನು ಪರಂಧಾಮಕ್ಕೆ ಹೋದದ್ದಕ್ಕೆ ಗೊಲ್ಲರಿಂದ ಹೊಡೆಸ್ಕೊಂಡು ಬಂದಿದ್ದೇನೆ ಅಂತಾನೆ. ದೇವರಿದ್ರೆ ನಮಗೆಲ್ಲ ಇದೆ ನೋಡಿ. ಅವನ ಅನುಗ್ರಹ ಇದ್ರೆ 18 ದಿನ ಹಾಕಿದ ಬಾಣಗಳೆಲ್ಲ ತಡೆದು ಹಿಡಿದಿದ್ದ ಸ್ವಾಮಿ. ರಥದಿಂದ ಕೆಳಗೆ ಇಳಿದ್ರೆ ಭಸ್ಮ ಆಗಿ ಹೋಯಿತು ರಥ. ಗೋಪಾಲರಿಂದ ಹೊಡೆಸ್ಕೊಂಡು ಬಂದಿದ್ದೇನೆ. ಅರ್ಜುನ ಅಂತಾನೆ, ಕೃಷ್ಣನೇ ಪರಂಧಾಮಕ್ಕೆ ಹೋದ್ಮೇಲೆ ನಾವಿಲ್ಲಿದ್ದೇನು ಮಾಡೋಣ, ಯಾಕಂದ್ರೆ ನಾವು ಅವತಾರ ಮಾಡಿ ಬಂದದ್ದೇ ಅದಕ್ಕೆ, ಅವನ ಸೇವೆಗೆ. ಯಾರ ಸೇವೆಗೆ ಬಂದೀವಿ ಅವನೇ ಜಾಗ ಖಾಲಿ ಮಾಡಿದ್ರೆ ನಾವಿಲ್ಲಿದ್ದೆ ಮಾಡೋಣ, ನಾವು ಸ್ವರ್ಗಕ್ಕೆ ಹೋಗೋಣ ಅಂತ ಎಲ್ಲ ಪಾಂಡವರು ನಿಶ್ಚಯ ಮಾಡ್ತಾರೆ. ಸ್ವರ್ಗಾರೋಹಣ. ಎಲ್ಲರೂ ಬದರಿ ಯಾತ್ರೆಗೆ ಬರ್ತಾರೆ. ಬದರಿಕಾಶ್ರಮದಲ್ಲಿ ಸ್ನಾನವನ್ನು ಮಾಡಿ ತಮ್ಮ ತಮ್ಮ ಮಾರ್ಗವನ್ನು ಹಿಡಿದು ಹೋಗ್ತಾರೆ. ಪಾಂಡವರೆಲ್ಲ ಸ್ವರ್ಗಕ್ಕೆ ಹೋದ ಮೇಲೆ ಆಲ್ರೆಡಿ ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡಿ ರಾಜ್ಯ ಕೊಟ್ಟು ಬಿಟ್ಟಿದ್ರು. ಎಲ್ಲ ಪಾಂಡವರು ಸ್ವರ್ಗಕ್ಕೆ ಹೋದ ಮೇಲೆ ಪರೀಕ್ಷಿತ ರಾಜ್ಯ ಆಳ್ತಾನೆ. ಏನ್ರಿ ಪರೀಕ್ಷಿತನ ರಾಜ್ಯ? ಹೇಗೆ ತ್ರೇತಾಯುಗದಲ್ಲಿ ರಾಮ ರಾಜ್ಯ ಅಂತೀವಲ್ಲ, ಹಾಗೆ ಪರೀಕ್ಷಿತನ ರಾಜ್ಯದೊಳಗೆ ಒಬ್ಬ ವ್ಯಕ್ತಿ ದುಷ್ಟನಾದವನು, ನೀಚನಾದವನು, ಪಾಪಿಯಾದವನು ಇರಲಿಲ್ಲ. ಎಲ್ಲರಲ್ಲಿ ಧರ್ಮ. ರಾಜನಲ್ಲಿ ಧರ್ಮ ಇದ್ದರೆ ಪ್ರಜೆಗಳಲ್ಲಿ ಧರ್ಮ ಬರ್ತದೆ. ಎಲ್ಲರೂ ಸಂಧ್ಯಾವಂದನೆ, ಜಪ, ಪೂಜೆ, ಪಾರಾಯಣ ಮಾಡೋ ಹಾಗೆ ಮಾಡಿದ್ದ ಅಂತೆ. ಇಡೀ ಭೂಮಂಡಲ ಪ್ರದಕ್ಷಿಣೆ ಹಾಕಿದ್ದ ಪರೀಕ್ಷಿತ ರಾಜ. ಈಗ ನಮ್ಮ ಸಮಸ್ಯೆ ಇದ್ರೆ ನಾವೇ ಹೋಗಿ ರಾಜರ ಹತ್ರ ಬೇಡ. ಇವತ್ತಿನ ರಾಜರ ತಲೆಗೆ ಹಾಕೊಳ್ಳಲ್ಲ ಬಿಡಿ. ಮೊದಲನೇ ಯಾವಾಗಲೂ ಸಮಸ್ಯೆ ಆದರೆ ಅವ್ರ ಹತ್ರ ಹೋಗ್ಬೇಕು. ಅವರೇ ಸಮಸ್ಯೆ ಕೊಟ್ರೆ ಸಮಸ್ಯೆ ಪರಿಹಾರ ಮಾಡೋರೇ ಸಮಸ್ಯೆ ಕೊಟ್ರೆ ಯಾರ ಹತ್ರ ಹೋಗ್ತೀರಿ? ರಕ್ಷಕರೇ ಭಕ್ಷಕರಾದರೆ. ಪರೀಕ್ಷಿತ ರಾಜನ ಹತ್ರ ಯಾರು ಬರ್ತಿರ್ಲಿಲ್ಲ, ಅವನೇ ಹೋಗ್ತಿದ್ದ ಅಂತ ಮನೆಗೆ. ಇಂಥ ರಾಜ ಎಲ್ಲಿ ಸಿಗ್ತಾನೆ ಹೇಳಿ? ಪ್ರಜೆಗಳ ಮನೆಗೆ ಹೋಗಿ ನಿಮ್ಗೆ ಏನು ತೊಂದರೆ ಇದೆ ಅಂತ ಕೇಳ್ತಿದ್ದ ಪರೀಕ್ಷಿತ. ಅವರ ಸಮಸ್ಯೆಗಳನ್ನು ದೂರ ಮಾಡಬೇಕು, ಅವ್ರಿಗೆ ಏನು ಬೇಕು ಎಲ್ಲ ಕೊಡ್ತಿದ್ದ. ಬೇಕಾದ್ದು ಕೊಡ್ತೇನೆ. ದೇವರ ಪೂಜೆ ಮಾಡದೆ ಇರೋ ಹಾಗಿರಲಿಲ್ಲ. ಎಲ್ಲರೂ ದೇವರ ಪೂಜೆ ಮಾಡೋರು, ಎಲ್ಲರೂ ನೈವೇದ್ಯ, ಎಲ್ಲರೂ ವೈಶ್ವದೇವ. ಎಂಥ ರಾಜ್ಯರೇ! ಪರೀಕ್ಷಿತನ ರಾಜ್ಯದೊಳಗೆ ಅನೇಕ ಬಾರಿ ಅಶ್ವಮೇಧ ಯಾಗ ಮಾಡ್ತಾನೆ, ನೂರಾರು ಜನರಿಗೆ ದಾನ ಧರ್ಮ ಮಾಡ್ತಾನೆ, ಯಜ್ಞಯಾಗ ಮಾಡ್ತಾನೆ. ಆದರೆ
ಪರೀಕ್ಷಿತ ರಾಜ ಒಂದು ದಿನ ಕುದುರೆ ಮೇಲೆ ಕೂತ್ಕೊಂಡು ಸಂಚಾರ ಮಾಡ್ತಿದ್ದ ರಥದಲ್ಲಿ ಪರೀಕ್ಷಿತ ಹೋಗಬೇಕಾದಾಗ ನೋಡಿ, ಪರೀಕ್ಷಿತ ರಥದಲ್ಲಿ ಹೋಗುವಾಗ ಎಲ್ಲ ಪ್ರಜೆಗಳು ಮಾಳಿಗೆ ಮೇಲೆ ನಿಂತಿದ್ರಂತೆ ಅವನನ್ನು ನೋಡಲಿಕ್ಕೆ. ರೋಡ್ ಶೋಗೆ ಮೋದಿ ಬಂದ ನಿಂತಿರ್ತಾರೆ ನೋಡಿ, ಎಲ್ಲರೂ ಮೇಲೆ ನಿಂತ್ಕೊಂಡಿರ್ಬೇಕು. ಮಾಳಿಗೆ ಮೇಲೆ ನಿಂತು ಹೆಣ್ಮಕ್ಳು ಪರಸ್ಪರ ತಮ್ಮಲ್ಲಿ ಮಾತಾಡ್ತಿದ್ರಂತೆ. ಇವನು ಯಾರು ಗೊತ್ತಾ, ಹೋಗ್ತಾ ಇದ್ದಾನಲ್ಲ ದಾರಿ ಮೇಲೆ, ಪಾಂಡವರ ಮೊಮ್ಮಗ ಇವನು, ಗರ್ಭದಲ್ಲಿ ಮಗುವನ್ನು ನೋಡಿದ, ಪರಮಾತ್ಮನ ನೋಡಿದ ಮಗುರಿದು ಅಂತಿದ್ರಂತೆ ಜನ ಎಲ್ಲ. ಇವನು ರಾಜನಾಗಿರೋವರೆಗೆ ನಮಗೆ ಸಮಸ್ಯೆ ಇಲ್ಲ, ಇವರ ಸುರಕ್ಷಿತ ನೂರು ಕಾಲ ಬಾಳಲಿ ಅಂತ ಮೇಲಿಂದಲೇ ಹೂಗಳ ಹಾಕಬೇಕು. ಎಲ್ಲ ಕಡೆಗೆ ರಥದಲ್ಲಿ ಸಂಚಾರ ಮಾಡುತ್ತಾ ಯಮುನಾ ನದಿಗೆ ಬಂದ. ಆ ಯಮುನಾ ನದಿ ದಂಡೆಯಲ್ಲಿ ಒಂದು ದೃಶ್ಯ ನೋಡಿದ ಪರೀಕ್ಷಿತ. 3 ಕಾಲು ಕಳ್ಕೊಂಡು ಒಂಟ ಕಾಲಿನ ಮೇಲೆ ಎತ್ತು ನಿಂತಿದೆ. ಆ ಎತ್ತ ಮುಂದೆ ಒಂದು ಆಕಳು, ಎರಡೂ ಅಳತಾ ಇವೆ. ಅವರಿಬ್ಬರನ್ನ ಒಬ್ಬ ಶೂದ್ರ ಹೊಡಿತಾ ಇದ್ದಾನೆ. ರಥದಿಂದ ಕೆಳಗೆ ಇಳಿದ, ಕೈಯಲ್ಲಿ ಧನುರ್ಬಾಣವನ್ನು ತಗೊಳ್ತಾನೆ. ಆ ಎತ್ತು ಅಂದರೆ ಧರ್ಮದೇವತೆ. ನಾವೇನು ಜ್ಯೇಷ್ಠ ಮಾಸ, ನಾ ಮುಂದೆ ಬಂದು ನೋಡಿ, ಅಧಿಕ ಜ್ಯೇಷ್ಠ ಆದ್ಮೇಲೆ ನಿಜ ಜ್ಯೇಷ್ಠ ಮಾಸದ ಅಮಾವಾಸ್ಯ, ಮಣ್ಣೆತ್ತಿನ ಅಮಾವಾಸ್ಯ ಅಂತೀವಿ. ವರ್ಷದಲ್ಲಿ 5 ಮಣ್ಣಿನ ಪೂಜೆ ಮಾಡಬೇಕು. ಅದರಲ್ಲಿ ಮಣ್ಣೆತ್ತಿನ ಪೂಜೆ. ಆ ವೃಷಭದಲ್ಲಿ ಧರ್ಮದೇವತೆಯನ್ನು ಆವಾಹನ ಮಾಡ್ತೀವಿ. ಸತ್ಯ, ದಾನ, ತಪ, ಶೌಚ 4 ಕಾಲಗಳ ಎತ್ತಿಗೆ. ಒಂದು ಮಣ್ಣೆತ್ತಿನ ಪೂಜೆ, ಇನ್ನೊಂದು ಗೋಕುಲಾಷ್ಟಮಿ, ಇನ್ನೊಂದು ಗಣಪತಿ ನಾಗ ಚತುರ್ಥಿ, ಇನ್ನೊಂದು ಈ ಗಣಪತಿಯ ಹಿಂದಿನ ದಿನ ಮಾಡ್ತಾರಲ್ಲ ಗೌರಿ, ಸ್ವರ್ಣಗೌರಿ. 5 ಮಣ್ಣಿನ ಪೂಜೆ ವರ್ಷದಲ್ಲಿ ಕಡ್ಡಾಯ. ಬಂಗಾರದ ಗಣಪತಿ ಮಾಡ್ಲಿಕ್ಕಾದ್ರೂ ಮಣ್ಣಿಂದೇ ಮಾಡ್ಬೇಕಂತೆ. ನೀವು ಶ್ರೀಮಂತರಿರ್ಬೋದು, ಬಂಗಾರದ ಮಾಡ್ಲಿಕ್ಕಿಲ್ಲ, ವಿಸರ್ಜನೆ ಮಾಡ್ಬೇಕು. ಆಮೇಲೆ ಮಾಡ್ಬೇಕಿಲ್ಲ ಗಣಪತಿ ವಿಸರ್ಜನೆ, ಬೆಳ್ಳಿದ ಬಂಗಾರ ಮಾಡಿದ್ರೆ ವಿಸರ್ಜನೆ ಮಾಡಬೇಕು. ವಿಶೇಷವಾಗಿ ಆ ಮಣ್ಣೆತ್ತಿನ ಎತ್ತುಗಳಲ್ಲಿ ಧರ್ಮದೇವತೆ. ಆ ಧರ್ಮ 4 ಪಾದ ಕಳ್ಕೊಂಡು ಒಂಟ ಕಾಲ ಮೇಲೆ ನಿಂತಿದೆ. ಅದರ ಮುಂದೆ ನಿಂತ ಆ ಅಳುವ ಆಕಳು ಅಂದರೆ ಭೂದೇವಿ. ಅವರಿಬ್ಬರನ್ನು ಹೊಡೆಯುವ ವ್ಯಕ್ತಿ ಕಲಿ. ಧರ್ಮದ ಮೇಲೆ ಮೊದಲು ಪ್ರಹಾರ ಮಾಡುತ್ತಿದ್ದಾನೆ. ಕೃಷ್ಣ ಪರಂಧಾಮಕ್ಕೆ ಹೋದ, ಪಾಂಡವರೆಲ್ಲ ಸ್ವರ್ಗಕ್ಕೆ ಹೋಗಿದ್ದಾರೆ. ಇನ್ಮೇಲೆ ನನ್ನ ಯುಗ ಶುರುವಾಗತ್ತೆ, ದ್ವಾಪರ ಯುಗ ಮುಗಿದು ತನ್ನ ಯುಗ ಪ್ರಾರಂಭ ಮಾಡಬೇಕು ಅಂತ ಕಲಿ ಆ ಧರ್ಮದ ಮೇಲೆ ಪ್ರಯೋಗ ಮಾಡುತ್ತಿದ್ದಾನೆ. ಅದನ್ನು ನೋಡಿದ ಪರೀಕ್ಷಿತ ರಥದಿಂದ ಇಳಿದ, ಕೈಯಲ್ಲಿ ಧನುರ್ಬಾಣ ತಗೊಳ್ತಾನೆ. ಹೊಡಿಬೇಕು ಅಂತ ಹೊರಟ ಪರೀಕ್ಷಿತ, ಶರಣಾಗತನಾದ ಕಲಿ ಹೊಡಿಬೇಡ ಅಂತಾನೆ. ಪರೀಕ್ಷಿತ ಅಂತಾನೆ, ನಾನಲ್ಲ, ನನ್ನ ವಂಶದಲ್ಲಿ ಮುಂದೆ ಕ್ಷೇಮಕಾಂತ ರಾಜ ಬರ್ತಾನೆ, ಅವನವರೆಗೂ ನೀನು ಆಕ್ರಮಣ ಮಾಡೋ ಹಾಗಿಲ್ಲ. ಅಲ್ಲಿವರೆಗೂ ಧರ್ಮ 4 ಪಾದದಿಂದ ಇರ್ತದೆ, ಅಷ್ಟು ಬೇಗ ನಿನ್ನ ಯುಗ ಶುರು ಮಾಡೋ ಹಾಗಿಲ್ಲ ಅಂತ ಕಲಿಗೆ ನಿಗ್ರಹ ಮಾಡಿದ. ಇಲ್ಲಿ ಒಂದು ಮಾತು ಮರಿಬೇಡಿ. ಒಂದು ಬಾರಿ ಧರ್ಮರಾಜ ದುರ್ಯೋಧನಿಗಂತಾನೆ, ನಮ್ಮ 5 ಜನ ಪಾಂಡವರಲ್ಲಿ ಯಾರನ್ನಾದರೂ ಒಬ್ಬರನ್ನು ನೀನು ಸೋಲಿಸು, ಇಡೀ ಹಸ್ತಿನಾವತಿ ರಾಜ್ಯ ನಿನಗೆ. ಒಬ್ಬರನ್ನು ಸೋಲಿಸಿದ್ರು ಸಾಕು. ಓಪನ್ ಚಾಲೆಂಜ್ ಕೊಡ್ತಾನೆ. ಆಗ ಧರ್ಮರಾಜನ ಮಾತು ಕೇಳಿ ದುರ್ಯೋಧನ ಅಂತಾನೆ, ನಾನು ನಿನ್ನ ಜೊತೆ ಯುದ್ಧ ಆಡಲಾರೆ. ಇನ್ನು ನಿಮ್ಮ ತಮ್ಮ ಅರ್ಜುನ ಒಂದು 50 ವರ್ಷದ ಹುಡುಗ, ಅದು ನಕುಲ ಸಹದೇವರಂದು ಸಣ್ಣ ಬಾಲಕರು, ನಾನು ಆಡಿದರೆ ಭೀಮನ್ ಜೊತೆಗೆ. ಯಾವಾಗ ಭೀಮನನ್ನು ಆರಿಸ್ಕೊಳ್ತಾನೆ, ಪಕ್ಕದಲ್ಲಿದ್ದ ಕೃಷ್ಣ ಅಂದ, ಬದುಕೊಂಡ್ರಿ ನೀವೆಲ್ಲ ಅಂದ. ಓಪನ್ ಆಗಿ ಯಾರನ್ನಾದ್ರೂ ಆರಿಸ್ಕೊ ಅಂದಿದ್ದು, ನಿಮ್ಮನ್ನು ಆರಿಸ್ಕೊಂಡಿದ್ರೆ ಚಟ್ನಿ ಅರದಂಗೆ ಅರೆದು ಬಿಡ್ತಿದ್ದ. ವಿಚಾರ ಮಾಡಿ, ದುರ್ಯೋಧನನ ಜೊತೆಗೆ ಆಡಿದರೆ ಭೀಮಸೇನ ದೇವರು ವಾಯುದೇವರೇ ಯುದ್ಧ ಮಾಡಬೇಕು. ಹಾಗಾದರೆ ವಾಯುದೇವರನ್ನು ಬಿಟ್ಟು ಬೇರೆ ಯಾರಿಗೂ ತಲೆಬಾಗದ ವ್ಯಕ್ತಿ ಕಲಿ, ದುರ್ಯೋಧನ. ಅಂದ ಮೇಲೆ ಆ ಕಲಿ ಪರೀಕ್ಷಿತನನ್ನು ನೋಡಿ ಹೆದರಿದ. ಹೇಗೆ? ಧರ್ಮರಾಜ ಅರ್ಜುನನಿಗಿಂತ ದೊಡ್ಡವನ ಪರೀಕ್ಷಿತ. ಇಂದ್ರಾವತಾರಿಯಾದ ಅರ್ಜುನನಿಗೆ ಕಲಿಯನ್ನು ನಿಗ್ರಹ ಮಾಡೋ ಸಾಮರ್ಥ್ಯ ಇರಲಿಲ್ಲ. ಅಂದ ಮೇಲೆ ಪರೀಕ್ಷಿತನನ್ನು ನೋಡಿ ಹೆದರಿದ ಅಂತ ಭಾಗವತ ಹೇಳ್ತದಲ್ಲ. ಅಂದರೆ ತಕ್ಷಣದಲ್ಲಿ ಮಧ್ವಾಚಾರ್ಯ ಬರೀತಾರೆ, ಶ್ರೀಮದಾಚಾರ್ಯರಂತಾರೆ, ಕಲಿ ಹೆದರಿದ್ದು ಪರೀಕ್ಷಿತನನ್ನು ನೋಡಿ ಅಲ್ಲ. ಪರೀಕ್ಷಿತ ಬಿಲ್ಲು ಬಾಣ ತೆಗೆದಾಗ ಪರೀಕ್ಷಿತನ ಒಳಗೆ ದೇವರು ಕಾಣಿಸಿದ ಕಲಿಗೆ. ಗರ್ಭದಲ್ಲಿ ಪರಮಾತ್ಮ ರಕ್ಷಣೆ ಮಾಡಿದ್ದು ಮಗು ಇದು, ದೇವರಿಂದ ರಕ್ಷಿತನಾದ ಮಗು ಅಂತ ಪರಮಾತ್ಮನ ಆ ಮಹಿಮೆ ಗೊತ್ತಾಗಿ ಶರಣಾಗತನಾದ. ಅದು ದೇವರಿಗೆ ಶರಣಾದದ್ದು, ಕಲಿ ಪರೀಕ್ಷಿತನಿಗಲ್ಲ. ಪರೀಕ್ಷಿತನ ಸಾಮರ್ಥ್ಯ ಇರಲಿ, ನಾನು ಇಲ್ಲ ಅಂತಿಲ್ಲ, ಕಲಿಯನ್ನ ನಿಗ್ರಹ ಮಾಡೋ ಸಾಮರ್ಥ್ಯ ಪರೀಕ್ಷಿತಂದಲ್ಲ. ಅದು ಭಗವಂತನ ಸನ್ನಿಧಾನ ಒಳಗೆ ದೇವರ ತೇಜಸ್ಸು, ಪರಮಾತ್ಮನ ಅನುಗ್ರಹದಿಂದ ಇವ ರಕ್ಷಿತನಾಗಿದ್ದಾನೆ ಅಂತ ಕಲಿ ಶರಣಾಗತನಾಗ್ತಾನೆ. ಹೊಡೆಯೋದಂತೂ ಮಾಡಬೇಡ, ಈಗ ಕಲಿಯುಗ ಪ್ರಾರಂಭ ಮಾಡಬೇಡ ಅಂತಿ. ಈಗ ನಾನೇನು ಮಾಡಲಿ ಹೇಳು ಅಂದ ಕಲಿ.
ಹಾಗಾದ್ರೆ ಎಲ್ಲೋ ಒಂದು ಕಡೆಗೆ ಮನೆಯಲ್ಲಿ ಸುಮ್ಮನೆ ಕೂತಿರು ಅಂದ. ಹಾಗಾದ್ರೆ ನನಗೆ ಮನೆಗಳನ್ನು ಕೊಡು ಇರೋದಕ್ಕೆ ಅಂದ. 4 ಮನೆ ಕೊಟ್ಟ ಕಲಿಗೆ ಪರೀಕ್ಷಿತ. ಮೊದಲನೇದ್ದು ಜೂಜಾಟ, ಎರಡನೇದ್ದು ಮದ್ಯಪಾನ, 4ನೇದ್ದು ಇನ್ನೊಬ್ಬರ ಮಾತುಗಳನ್ನ ಚಾಡಿಗಳನ್ನ ಹೇಳ್ತಾರಲ್ಲ ಅವ್ರ ಹತ್ರ ಹೋಗಿರು ಅಂದ. 4ನೇದ್ದು ಯಾವಾಗಲೂ ಇನ್ನೊಬ್ಬರ ದೋಷಗಳನ್ನು ಎಣಿಸ್ತಾ ಕಟ್ಟಿ ಮೇಲೆ ಕೂತು ಹರಟೆ ಹೊಡಿತಾರಲ್ಲ, ಆಗ ಅವರೆಲ್ಲ ಕಡೆ ಕಲಿ ಇರ್ತಾನೆ. ನೀನಿದ್ದಲ್ಲಿ ಜಗಳ ಆಗಲಿ ಅಂತಂದ. ಕಲಿಗೆ 4 ಮನೆ ಕೊಡ್ತಾನೆ. ಇವನಂತಾನೆ ನನಗೆ ಸಾಲೋದಿಲ್ಲ, ಇನ್ನೊಂದು ಮನೆ ಕೊಡೋ ಅಂದ. ಪುನಶ್ಚ ಯಾಚಮಾನಾಯ ಜಾತ ರೂಪ ಮದತ್ ಪ್ರಭು. 5ನೇ ಮನೆ ಅಂತ ಬಂಗಾರ ಕೊಡ್ತಾನೆ. ಕೊಡೋದೇ ತಡ ಇವನ ಕಿರೀಟದಲ್ಲಿ ಸೇರ್ಕೊಂಡ. ಜರಾಸಂದನ ಕಿರೀಟ ಅದು, ಧರ್ಮರಾಜನ ಕಿರೀಟ ಅಲ್ಲ. ಜರಾಸಂದ ಅನ್ಯಾಯದಿಂದ ಸಂಪಾದನೆ ಮಾಡಿದ ಕಿರೀಟ ಹಾಕ್ಕೊಂಡು ಮುಂದೆ ಪರೀಕ್ಷಿತ ಬರ್ತಾನೆ. ಇಲ್ಲ ಅಂದಿದ್ರೆ ಬಂಗಾರದಲ್ಲಿ ಇವನ ಸೇರ್ಕೊಳ್ತಾನೆ. ಕಲಿಗೆ ಪರೀಕ್ಷಿತ ಬಂಗಾರ ಕೊಟ್ಟ ಅಂದರೆ ಬಂಗಾರದಲ್ಲಿ ಕಲಿ ಇರ್ತಾನೆ ಅಂದರೆ ಬಂಗಾರ ತಗೊಳ್ಬಾರ್ದು ಅಂತ ಆಯ್ತಲ್ಲ. ಅಯ್ಯೋ ತಗೋಬೇಡಿ ಅಂತ ಮೋದಿಯವರೇ ಹೇಳಿಬಿಟ್ಟಿದ್ದಾರೆ, ಅನಿವಾರ್ಯ. ವಾಸ್ತವಿಕವಾಗಿ ಬಂಗಾರದಲ್ಲಿ ಕಲಿ ಅಲ್ಲ, ಅನ್ಯಾಯದಿಂದ. ಒಂದು ನೋಡಿ, ಅನ್ಯಾಯದಿಂದ ಸಂಪಾದನೆ ಮಾಡಿದ ಬಂಗಾರದಲ್ಲಿ ಕಲಿ. ಎರಡನೇದ್ದು, ಬಂಗಾರದ ಯಾವುದೇ ಒಡವೆಗಳನ್ನು ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡದೆ ಹಾಕ್ಕೊಂಡ್ರೆ ಅದರಲ್ಲಿ ಕಲಿ ಇರ್ತಾನೆ. ಎಲ್ಲ ಸಮರ್ಪಣೆ ಮಾಡಿ ಹಾಕ್ಕೊಳ್ಳಿ. 5 ಮನೆಗಳನ್ನು ಕೊಟ್ಟು ಕಲಿಯನ್ನು ನಿಗ್ರಹ ಮಾಡ್ತಾನೆ. ಮುಂದೊಂದು ದಿನ ಪರೀಕ್ಷಿತ ರಾಜ ಬೇಟೆಗೆ ಅಂತ ಅರಣ್ಯಕ್ಕೆ ಬರ್ತಾನೆ. ಮಧ್ಯಾಹ್ನದ ಕಾಲ, ಬಾಯಾರಿಕೆ ಆಯಿತು. ಅಲ್ಲಿ ನೋಡ್ದ, ನೀರು ಸಿಗಲಿಲ್ಲ. ಎದುರುಗಡೆ ಆಶ್ರಮ ನೋಡ್ತಾನೆ. ಆಶ್ರಮ ಅಂದ ಮೇಲೆ ನೀರಿಟ್ಕೊಂಡಿರ್ತಾರೆ ಅಂತ ಬರ್ತಾನೆ. ಬಂದರೆ ಅಲ್ಲಿ ಕೂತಂಥ ಋಷಿಗಳು ಸಮಾಧಿಯಲ್ಲಿ ಕೂತಿದ್ದಾರೆ. ಶಮೀಕ ಋಷಿಗಳು ತಪಸ್ಸು ಮಾಡ್ತಾ ಕೂತಿದ್ದಾರೆ. ಸಮಾಧಿ ಅಂದರೆ ಏನು ಗೊತ್ತಾ? ಒಟ್ಟಾರೆ 8 ಇವೆ. ಯಮ, ನಿಯಮ, ಆಸನ, ಧಾರಣ, ಪ್ರಾಣಾಯಾಮ, ಯೋಗ, ಧಾರಣ, ಸಮಾಧಿ. 8ನೇದ್ದು ಸಮಾಧಿ. ಮುಂದೆ ಬರ್ತದೆ ಇದೆ ಭಾಗವತದಲ್ಲಿ. ಸಮಾಧಿಯಲ್ಲಿ ಒಂದು ಬಾರಿ ಕೂತರೆ, ಕಣ್ಣು ಮುಚ್ಚಿ ದೇವರ ಚಿಂತನ ಮಾಡ್ತಿದ್ರೆ ಆ ವ್ಯಕ್ತಿಯ ಪಕ್ಕದಲ್ಲಿ ನೀವು ನಗಾರಿ ಹೊಡೆದ್ರೂ ಕೇಳಿಸಲ್ಲ, ಅವನಿಗೆ ಜಗತ್ತಿನ ಅರಿವೇ ಇರಲ್ಲ ಅಂತ. ಅಷ್ಟು ದೇವರಲ್ಲಿ ಗಾಢವಾಗಿ ಮುಳುಗಿಬಿಟ್ಟಿರ್ತಾನೆ. ಶಮೀಕ ಋಷಿಗಳು ಸಮಾಧಿಯಲ್ಲಿ ಕೂತಿದ್ದಾರೆ. ಪರೀಕ್ಷಿತರು ಬಂದು ನೀರು ಕೊಡು ಅಂತ ಬೇಡ್ತಾರೆ. ಅವನು ಬಂದದ್ದು ಬೇಡಿದ್ದು ಅವನು ನೋಡ್ಲೂ ಇಲ್ಲ, ಕೇಳಿಸ್ಕೊಳ್ಳೂ ಇಲ್ಲ ಇವರು. ಆದರೆ ಅವನೇನು ತಿಳ್ಕೊಂಡ, ನಾನು ಬಂದದ್ದು ಗೊತ್ತಾಗಿ ಇವರು ನಾಟಕ ಮಾಡ್ತಿದ್ದಾರೆ ಅಂತ ಪರೀಕ್ಷಿತನಿಗೆ ತಪ್ಪು ಕಲ್ಪನೆ ಬಂತು. ನನ್ನಂತಹ ಒಬ್ಬ ರಾಜ ಬಂದರೂ ಇವರು ಎದ್ದು ನೀರು ಕೊಡ್ತಾ ಇಲ್ಲ ಅಂತ ಸಿಟ್ಟಿನಿಂದ ಹೊರಗೆ ಸತ್ತು ಬಿದ್ದ ಒಂದು ಹಾವನ್ನು ಧನುಸ್ಸಿನಿಂದ ಎತ್ತಿ ಅವರ ಕೊರಳಿಗೆ ಹಾಕಿಬಿಟ್ಟ. ಏನಾಯ್ತು? ಹಾವು ಹಾಕಿದ್ರೆ ನೀರು ಕೊಡ್ದಂಗಾಯ್ತಾ? ಯಾವಾಗಲೂ ನೋಡಿ, ಒಂದು ಕ್ಷಣ ಬರುವ ಸಿಟ್ಟು ಎಷ್ಟು ದೊಡ್ಡ ಅನರ್ಥಕ್ಕೆ ಕಾರಣವಾಗ್ತದೆ. ಆ ಪರೀಕ್ಷಿತ ಈಗ 100 ಯಜ್ಞಯಾಗ ಮಾಡಿದವ ಅಂತೀರಿ, ಬ್ರಾಹ್ಮಣರ ಪೂಜೆ ಮಾಡಿದವ ಅಂತೀರಿ, ಪಾಂಡವರ ಮೊಮ್ಮಗ, ಗರ್ಭದಲ್ಲಿ ದೇವರನ್ನ ನೋಡಿದವ. ಇಂಥ ಸಜ್ಜನನಾದ ಪರೀಕ್ಷಿತನಿಗೆ ಒಬ್ಬ ಋಷಿಗಳ ಕೊರಳಿಗೆ ಹಾವು ಹಾಕುವ ದುರ್ಬುದ್ಧಿ ಬಂತು. ಯಾಕೆ? ಪರೀಕ್ಷಿತನ ಆ ಕಿರೀಟದಲ್ಲಿ ಕಲಿ ಇದ್ದ. ಆಶ್ಚರ್ಯ ಅಂದರೆ ಪ್ರತಿನಿತ್ಯ ಪರೀಕ್ಷಿತ ಯುದ್ಧಕ್ಕೆ ಹೋಗಬೇಕಾದಾಗ ಹಾಕೊಳ್ಳೋ ಕಿರೀಟ ಬೇರೆ. ಇವತ್ತೇನು ಬೇಟೆ ಆಡೋದಕ್ಕೆ ಬಂದಾಗ ಹಾಕೊಂಡದ್ದು. ಜರಾಸಂದನ ಕಿರೀಟ ಹಾಕೊಂಡಿದ್ದ. ಜರಾಸಂದನನ್ನ ಭೀಮಸೇನ ದೇವರು 2 ಭಾಗ ಸೀಡಿದರೆ ಅದು ಮಗಧ ದೇಶದಿಂದ ಹಾರಿ ಹಸ್ತಿನಾವತಿಯಲ್ಲಿ ಬಿದ್ದಿದ್ದ ಕಿರೀಟ ಅದು. ಅದನ್ನ ಎತ್ತಿ ಪಾಂಡವರು ಇಟ್ಟಿದ್ರು, ಇದು ನಮ್ದಲ್ಲ ಅಂತ. ಆ ಕಿರೀಟ ಹಾಕೊಂಡು ಬಂದಿದ್ದ ಇವತ್ತು. ಅದರಲ್ಲಿರುವ ಕಲಿ ಅವರಿಗೆ ಬುದ್ಧಿ ಪ್ರಚೋದನೆ ಮಾಡ್ತಾನೆ. ಹಾವು ಹಾಕಿದ ಮರುಕ್ಷಣದಲ್ಲಿ ನೋಡಿ ಹೆಂಗಿರ್ತದೆ. ದೊಡ್ಡವರಿಗೂ ನಮ್ಗೆ ಏನು ವ್ಯತ್ಯಾಸ ಅಂದರೆ, ನಾವೇನೋ ತಪ್ಪು ಮಾಡಿದರೆ, ಏನೋ ಒಂದು ತಪ್ಪು ನಮ್ಮಿಂದ ನಡೆದರೆ ನಾವು ಒಪ್ಕೊಳ್ಳಿಕ್ಕೆ ರೆಡಿ ಇರಲ್ಲ. ಮೊದಲು ತಪ್ಪು ಮಾಡಿದ್ದು ಒಂದು ತಪ್ಪು, ಒಪ್ಕೊಳ್ಳದೆ ಇರೋದು 2ನೇ ತಪ್ಪು, ನಾನು ಮಾಡಿಲ್ಲ ಅಂತ ಸಾಧಿಸೋದು 3ನೇ ತಪ್ಪು. ಅದು ಬಹಳ ದೊಡ್ಡ ತಪ್ಪದು, ನಾನು ಮಾಡಿಲ್ಲ ಅನ್ನೋದು. ತತ್ಕ್ಷಣದಲ್ಲಿ ಹಾವು ಹಾಕಿದ ಮರುಕ್ಷಣದಲ್ಲಿ ಕಿರೀಟ ತೆಗೆದ. ತತ್ಕ್ಷಣದಲ್ಲಿ ಗೊತ್ತಾಯಿತು ಪರೀಕ್ಷಿತನಿಗೆ ನಾನು ತಪ್ಪು ಮಾಡಿದೆ ಅಂತ, ನಾನು ಮಾಡಬಾರ್ದಿತ್ತು ಅಂತ ಅವನಿಗೆ ಅನಿಸ್ತು. ಯಾಕಂದರೆ ಸಮಾಧಿಯಲ್ಲಿದ್ದ ಋಷಿಗಳು ಎಚ್ಚರಿದ್ದಿದ್ರೆ ನೀರು ಕೊಡ್ತಿದ್ರಲ್ಲ ನನಗೆ. ನಾನು ತಪ್ಪು ಮಾಡಿದೆ ಅನ್ನೋ ಭಾವನೆ. ಆದರೆ ನೋಡಿ, ಅಲ್ಲಿ ಸುತ್ತಲೂ ಯಾರೂ ಇರಲಿಲ್ಲ. ಇರೋ ಒಬ್ಬ ಮಗ ಶೃಂಗಿ ದರ್ಭೆ ತರೋದಕ್ಕೆ ಹೋಗಿದ್ದಾನೆ. ತುಳಸಿ ದರ್ಬೆ ಹೂಗಳನ್ನು ತರೋದಕ್ಕೆ ಅರಣ್ಯಕ್ಕೆ ಹೋಗಿದ್ದಾನೆ. ಆ ಶೃಂಗಿಗೆ ದನಕಾಯ ಹುಡುಗರೆಲ್ಲ ಹೋಗಿ ಹೇಳ್ತಾರೆ, ಒಬ್ಬ ರಾಜ ಕುದುರೆ ಮೇಲೆ ಬಂದಿದ್ದ, ನಿಮ್ಮಪ್ಪನ ಕೊರಳಿಗೆ ಹಾವು ಹಾಕಿದ್ದಾನೆ ಅಂತ. ಅದೇ ದರ್ಭೆಯಿಂದ ಪವಿತ್ರ ಮಾಡಿ ಕೈಗೆ ಹಾಕ್ಕೊಂಡ. ಅಲ್ಲಿ ನಿಂತಲ್ಲಿ ಇನ್ನೂ ಬಂದಿಲ್ಲ.
ಇಲ್ಲಿ ಬಂದು ಹಾವಿದೆ ಇಲ್ಲೋ ನೋಡಿ ಶಾಪ ಕೊಡಲಿಲ್ಲ. ದನ ಕಾಯುವ ಹುಡುಗರ ಮಾತು ಕೇಳಿ ಆ ಮಾತಿನ ಮೇಲೆ ವಿಶ್ವಾಸ ಇಟ್ಟು ದರ್ಭೆಯಿಂದ ಪವಿತ್ರ ಮಾಡಿ ಹಾಕ್ಕೊಂಡು ಇತೋಲಿಂಗಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ ಧಕ್ಷತಿ ಸ್ಮ ಕುಲಾಂಗಾರಂ ಚೋದಿತೋ ಮೇ ಪಿತೃದ್ರುಹಂ. ಯಾವ ರಾಜ ನಮ್ಮ ತಂದೆಯ ಕೊರಳಿಗೆ ಹಾವು ಹಾಕಿದ್ದಾರೆ, ಇವತ್ತಿನಿಂದ 7ನೇ ದಿನ ತಕ್ಷಕನಿಂದ ಸಾಯಿಲಿ ಶಾಪ ಕೊಟ್ಟೆ ಇಲ್ಲಿ ಬಂದ ಅಂತೆ. ಬಂದು ನೋಡ್ತಾನೆ, ತಂದೆಯ ಕೊರಳಲ್ಲಿ ಹಾವಿದೆ, ತೆಗೆದು ಬಿಸಾಕಿದ. ಸಮಾಧಿಯಲ್ಲಿದ್ದ ತಂದೆಗೆ ಗೊತ್ತಿಲ್ಲ, ಆದರೆ ಪಕ್ಕದಲ್ಲಿ ಕೂತು ಜೋರಾಗಿ ಅಳತಾ ಇದೆ ಮಗು. ಎಷ್ಟು ಜೋರಾಗಿ ಆ ಶೃಂಗಿ ಅತ್ತ ಅಂದರೆ ನಗಾರಿ ಬಾರಿಸಿದರೂ ಗೊತ್ತಾಗಲ್ಲ ಸಮಾಧಿಯಲ್ಲಿದ್ದವರಿಗೆ. ಆದರೆ ಮಗನ ಧ್ವನಿ ಕೇಳಿ ಸಮಾಧಿಗೆ ಭಂಗ ಬಂತಂತೆ. ಎಲ್ಲೋ ಇಟ್ಟಿರ್ತಾನಲ್ವ ದೇವರು. ಮಗನ ಧ್ವನಿ ಕೇಳಿ ಸಮಾಧಿಯಿಂದ ಎಚ್ಚರಾಗಿ ಹೇಳ್ತಾರೆ, ಮಗನಿಗೆ ಕೇಳ್ತಾರೆ, ಸಮಾಧಾನ ಮಾಡ್ತಾರೆ, ಏನಾಯಿತು ಅಂತ ಹೇಳಿಬಿಟ್ಟ ಮಗ ಎಲ್ಲ. ಶೃಂಗಿ ಅಂತಾನೆ, ಇವತ್ತಿನ ರಾಜನಿಗೆ ಅಹಂಕಾರ ಬಂದಿದೆ, ದೊಡ್ಡವರು ಸಣ್ಣವರಿಲ್ಲ. ರಾಜನಾದರೆ ಏನಾಯಿತು ಪರೀಕ್ಷಿತ, ನಿಮ್ಮಂತಹ ಒಬ್ಬ ತಪಸ್ವಿಗಳ ಕೊರಳಲ್ಲಿ ಹಾವು ಹಾಕಿದ್ದಾನೆ, ಸತ್ತು ಹಾವು ಹಾಕಿದ್ದಾನೆ. ಆದರೆ ತಂದೆ ಚಿಂತೆ ಮಾಡಬೇಡಿ, ನಾನು ಶಾಪ ಕೊಟ್ಟು ಬಿಟ್ಟೆ, ಅದನ್ನು ಹೇಳಿಬಿಟ್ಟ. ಶಾಪ ಕೊಟ್ಟೆ ಅಂದಾಕ್ಷಣ ತಂದೆ ಶಮೀಕರು ಒಳ್ಳೇದು ಮಾಡಲಿ ಅಲ್ಲಿಲ್ಲ. ನನ್ನ ಕೊರಳಿಗೆ ಹಾವು ಹಾಕಿದ್ದಕ್ಕೆ ಶಾಪ ಕೊಟ್ಟಿ ಅಲ್ಲಿಲ್ಲ, ತಪ್ಪು ಮಾಡಿದಿ ಅಂತ ಮಗನಿಗೆ ಬೈತಾರೆ. ಪರೀಕ್ಷಿತ ರಾಜನಿಗೆ ನೀನು ಹಾವು ಹಾಕಿದ್ದ ಶಾಪ ಕೊಟ್ಟದ್ದು ತಪ್ಪು. ಯಾಕಂದ್ರೆ ಮಧ್ಯಾಹ್ನ ಕಾಲ ಮನೆಗೆ ಬಂದವರ ಅತಿಥಿಗಳ ಸತ್ಕಾರ ಮಾಡಬೇಕಾದದ್ದು ನಮ್ಮ ಧರ್ಮ. ಇವತ್ತು ಪರೀಕ್ಷಿತನಂತಹ ರಾಜರು ಚೆನ್ನಾಗಿ ರಾಜ್ಯ ಆಳ್ತಿದ್ದದಕ್ಕೆ ನಾವು ಅರಣ್ಯದಲ್ಲಿ ತಪಸ್ಸು ಮಾಡ್ತಾ ಕೂತಿದ್ದೇವೆ. ಇಲ್ಲ ಅಂದಿದ್ರೆ ಕಳ್ಳರ ಬಾಧೆ, ದುಷ್ಟರ ಬಾಧೆಯಿಂದ ನಾವು ಏಕಾಂತದಲ್ಲಿ ತಪಸ್ಸು ಮಾಡ್ಲಿಕ್ಕೆ ಆಗ್ತಿತ್ತಾ? ಇವತ್ತು ನಾವೆಲ್ಲ ಅರಣ್ಯದಲ್ಲಿ ಸುರಕ್ಷಿತ ಇದ್ದೇವೆ ಅಂದರೆ ಇಂಥ ರಾಜರಿದ್ದದ್ದಕ್ಕೆ. ಯಾರಾದರೂ ಸರಿ ಮಧ್ಯಾಹ್ನ ಕಾಲ ಮನೆಗೆ ಬಂದಾಗ ನೀರು ಕೊಡಬೇಕಂತೆ. ಸ್ವಂತ ಹೆಂಡತಿಗೆ ನಾನು ಅನ್ನ ಹಾಕ್ಲಿಕ್ಕಾಗಿಲ್ಲ ಅಂತ ಅಳ್ತಾರೆ ವಿಜಯದಾಸರು. ಮಧ್ಯಾಹ್ನ ಕಾಲಕ್ಕೆ ಮಾಡಿಕೊಂಡು ಹೆಂಡತಿಗೆ ನನಗೆ ಅನ್ನ ಹಾಕ್ಲಿಕ್ಕಾಗಿಲ್ಲ ಅಂತಂತಾರೆ ಅವರು. ಒಬ್ಬ ಹೆಂಗಸಿಗೆ ಅನ್ನ ಹಾಕೋದಕ್ಕೆ ತಬ್ಬಿಬ್ಬುಗೊಂಡೇನೋ ಅಂದು ಯಾರೇ ಬರಲಿ ನೋಡಿ, ಮಧ್ಯಾಹ್ನದ ಹೊತ್ತು ನಿಮ್ಮ ಶತ್ರುಗಳೇ ಮನೆಗೆ ಬರಲಿ, ಮೊದಲು ನೀರು ಕೊಡಿ, ಊಟಕ್ಕೆ ಹಾಕಿ, ಆಮೇಲೆ ಜಗಳಾಡಿಬೇಕಾದ್ರೆ. ಶತ್ರುಗಳು ಅಂತ ಫೈಟಿಂಗ್ ಮಾಡಿ ಅವರ ಜೊತೆಗೆ, ಆದರೆ ಮೊದಲು ನೀರು ಕೊಡಿ. ಮಾನವೀಯತೆ. ಯಾಕಂದ್ರೆ ನೋಡಿ, ಕಲಿಯುಗದೊಳಗೆ ಮೊಟ್ಟ ಮೊದಲನೇದ್ದು ಅನ್ನ ನೀರು. ಒಬ್ಬ ಸಾಮಾನ್ಯ ವ್ಯಕ್ತಿ ಮನೆಗೆ ಬಂದರೆ ನೀರು ಕೊಟ್ಟು ಆದರ ಗೌರವ ಮಾಡ್ತೇವೆ. ಇವನಂತೂ ರಾಜ. ಅಂಥವನು ನಮ್ಮ ಆಶ್ರಮಕ್ಕೆ ಅವ್ರು ಬಂದದ್ದೇ ದೊಡ್ಡ ಸೌಭಾಗ್ಯ ಅಂತಾರೆ ಮೊದಲು. ಸಾಮಾನ್ಯವಾಗಿ ರಾಜರು ಯಾರು ಮನೆಗೆ ಹೋಗೋರಲ್ಲ ಅವರು. ಅವನು ನಮ್ಮ ಆಶ್ರಮಕ್ಕೆ ಬಂದದ್ದೇ ಸೌಭಾಗ್ಯ. ಅವನು ಬಂದಾಗ ನೀನು ಇರಲಿಲ್ಲ ನೀರು ಕೊಡೋದಕ್ಕೆ, ನಾನು ಸಮಾಧಿಯಲ್ಲಿದ್ದೆ, ಪರವಾಗಿಲ್ಲ, ನಾವು ನೀರು ಕೊಟ್ಟಿಲ್ಲ. ಅವನೇನೋ ಹಾವು ಹಾಕಿದ, ಅದು ಸತ್ತ ಹಾವಲ್ವಾ, ತೆಗೆದು ಬಿಸಾಕಿದ್ರೆ ಆಯ್ತಲ್ಲ. ಇಷ್ಟು ಸಣ್ಣ ತಪ್ಪಿಗೆ ಮರಣದಂಡ ಯಾಕೆ ಕೊಟ್ಟಿ ಅಂತ ಬೈತಾರೆ ಮಗನನ್ನ. ಅಜ್ಞಾನದಿಂದ, ತಿಳುವಳಿಕೆ ಇಲ್ಲದೆ ಶಾಪ ಕೊಟ್ಟು. ಆದರೆ ಇಷ್ಟೊತ್ತು ಬರೀ ಶಾಪ ಕೊಟ್ಟಿ ಅಂತ ಬೈದ್ರೆ ಹೊರತು ಕೊಟ್ಟ ಶಾಪ ಹಿಂತಗೋ ಅನ್ಲಿಲ್ಲಲ್ಲ. ಶಮೀಕರಿಗೆ ಗೊತ್ತಿತ್ತು ಒಂದು ಬಾರಿ ಕೊಟ್ಟ ಶಾಪ ಹಿಂತುಕೊಳ್ಳಿಕ್ಕಾಗಲ್ಲ ಅಂತ. ಯಾಕಂದರೆ ಇವನತ್ರ ಇರುವ ಆ ಪವರು ನೋಡಿ. ಇವತ್ತಿನ 8 ವರ್ಷದ ಹುಡುಗರಿಗೆ, 7-8 ವರ್ಷದ ಹುಡುಗರಿಗೆ ಅವ್ರ ಹೆಸರು ಹೇಳಿಗೆ ಬರಲ್ಲ. ಅವರಪ್ಪ ಏನು ಹೆಸರು ಇಟ್ಟಿರ್ತಾರೆ ಅಂತ ಗೊತ್ತಿರಲ್ಲ. ಯಾಕಂದ್ರೆ ಅವ್ರ ಮನೆಯಾಗ ಏನು ಕರೀತಿರ್ತಾರೆ ಅದನ್ನೇ ಹೇಳ್ತಾನೆ ಅವನು. ನಾಮಕರಣದಲ್ಲಿ ಏನು ಹೆಸರು ಇಟ್ಟಿರ್ತಾರೆ ಅಲ್ಲೇ ನಾವು ಚಿಂಟ್ಯಾ ಪಿಂಟನೇ ಆಗಿರ್ತಾನೆ. ಸರಿಯಾಗಿ ಹೆಸರು ಹೇಳಲಿಕ್ಕೆ ಬರಲ್ಲ. ಶಾಪ ಕೊಡ್ಲಿಕ್ಕೆ ಯಾವ ಮಕ್ಕಳಿಗೆ ಬರ್ತದ್ರಿ? ಶಾಪ ಕೊಡುವಾಗ ಶೃಂಗಿಗೆ ಎಷ್ಟು ವಯಸ್ಸು? 7 ಮುಗಿದು 8ನೇ ವರ್ಷ. ಶಾಪ ತಗೊಳ್ಳೋನಿಗೆ ಪರೀಕ್ಷಿತನಿಗೆ ಆಗ 55 ವರ್ಷ ರನ್ನಿಂಗ್ ಇತ್ತಂತೆ. ಭಾಗವತ ಲೆಕ್ಕ ಕೊಡುತ್ತದೆ. 55 ವರ್ಷದ ಒಬ್ಬ ವೃದ್ಧನಿಗೆ 7 ವರ್ಷದ ಒಂದು ಹುಡುಗ ಶಾಪ ಕೊಡಬೇಕಾದರೆ ಪರೀಕ್ಷಿತನಿಗೆ ಶಾಪ ಕೊಡೋದಕ್ಕೆ ಆ ಶೃಂಗಿಯಲ್ಲಿರುವ ದೊಡ್ಡ ಬಂಡವಾಳ ಅಂದರೆ ಗಾಯತ್ರಿ ಮಂತ್ರದ ಜಪ. 24 ಅಕ್ಷರದ ಗಾಯತ್ರಿ ಮಂತ್ರ 1 ಲಕ್ಷ ಜಪ ಮಾಡ್ತಿತ್ತಂತೆ ಮಗು ಅದು. ಹಾಗಾದರೆ ಗಾಯತ್ರಿ ಮಂತ್ರವನ್ನು ನಿತ್ಯದಲ್ಲಿ ಜಪ ಮಾಡಿ ಶಾಪ ಕೊಡ್ಲಿಕ್ಕಲ್ಲ. ಯಾರಿಗೆ ಶಾಪ ಕೊಟ್ಟು ಏನು ಮಾಡ್ತೀರಿ? ನಮ್ಮ ಉದ್ಧಾರ ಆದರೆ ಸಾಕಾಗಿದೆ. ಯಾವಾಗಲೂ ನೋಡಿ, ಪುಣ್ಯ ಸಂಪಾದನೆ ಮಾಡೋದು ದೊಡ್ಡದಲ್ಲ, ಸಂಪಾದನೆ ಮಾಡಿದ ಪುಣ್ಯ ಉಳಿಸ್ಕೊಳ್ಳೋದಿದೆಯಲ್ಲ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೂ ಫಲವಿಲ್ಲ. ಯಾಕೆ? ಜ್ವಲಿಸುವ ಕೋಪದಿ ಶಾಪವ ಕೊಡುವರು. ಶಾಪ ಕೊಟ್ಟರೆ ಪುಣ್ಯ ಝರ ಝರ ಇಳಿದು ಬಿಡುತ್ತದೆ. ಹಾಗಾಗಿ ಶಾಪ ಕೊಡ್ಲಿಕ್ಕೆ ಹೆದರ್ತಾರೆ. ಮೊದಲು ಅನಿವಾರ್ಯ ಇದ್ದಾಗ ಕೊಡ್ತಾರೆ. ಆದರೆ ಯಾಕೆ ಶಾಪ ಕೊಟ್ಟಿ ಅಂತ ಬೈದರು ಮಗನನ್ನು ಹೊರತು ಶಾಪ ಹಿಂತಗೋಲಿಲ್ಲ. ಕೊನೆಗೆ ಶಮೀಕರೆ ಅಂತಾರೆ, ಸರಿ ಶಾಪ ಏನೋ ಕೊಟ್ಟಿದ್ದಿ, ಹೋಗಿ ಹೇಳವನಿಗೆ. ಏನಾದರೂ ಮಾಡ್ಕೋತಾನೆ ಬ್ರಾಹ್ಮಣ.
ಸಾಧನ ಮಾಡಿಕೊಡ್ತಾನೆ ಎಂದಾಗ ಗೌರಮುಖ ಅಂತ ಒಬ್ಬ ಶಿಷ್ಯ ಇದ್ದ. ಶಮೀಕರಿಗೆ ಹೂವು ತುಳಸಿ ತಂದುಕೊಡೋ ಬ್ರಾಹ್ಮಣ ಅವನಿಗೆ ಕರೆದು ಹೇಳ್ತಾರೆ, ಪರೀಕ್ಷಿತನಿಗೆ ಹೋಗಿ ಶಾಪದ ವಾರ್ತೆ ತಿಳಿಸುವಂತ. ಇನ್ನೂ ಪರೀಕ್ಷಿತ ಕುದುರೆಯಿಂದ ಇಳಿದು ಬಂದಿದ್ದಾನೆ. ಬರುವಾಗೆಲ್ಲ ಅದೇ ಚಿಂತೆ, ನಾನು ತಪ್ಪು ಮಾಡಿದೆ. ಇದೇ ನೋಡಿ ದೊಡ್ಡವರಲ್ಲಿರುವ ದೊಡ್ಡ ಗುಣ ಇದು. ರಥದಿಂದ ಇಳಿದಿದ್ದಾನೆ, ಕುದುರೆಯಿಂದ ಇಳಿದು ಕೂತಿದ್ದಾನೆ ಪರೀಕ್ಷಿತ. ಅಷ್ಟೊತ್ತಿಗೆ ಆ ಗೌರಮುಖ ಬಂದ. ಯಾವ ಋಷಿಗಳ ಕೊರಳಿಗೆ ಹಾಮ ಹಾಕಿರಿ, ಋಷಿಕುಮಾರ ಶಾಪ ಕೊಟ್ಟಿದ್ದಾರೆ, ಇವತ್ತಿನಿಂದ 7ನೇ ದಿನ ತಕ್ಷಕನಿಂದ ಮರಣ ಇದೆ, ನೀವು 7ನೇ ದಿನ ಸಾಯ್ತೀರಿ ಅಂತ ಒಬ್ಬ ಶಾಪ ಕೊಟ್ರೆ, ಆ ಶಾಪ ಕೊಟ್ಟ ಹೇಳೋದಕ್ಕೆ ಬಂದವನಿಗೆ ಉಡುಗೊರೆ ಕೊಟ್ಟ ಅಂದೆ ಪರೀಕ್ಷಿತ. 7ನೇ ದಿನ ಸಾಯ್ತೇನೆ ಅಂತ ಗೊತ್ತಾಗಿ ಕುಣಿತಾನೆ. ಅಲ್ಲ, 10 ಲಕ್ಷ ಲಾಟ್ರಿ ಹೊಡೆದರೂ ಕುಣಿತಿದ್ದಾನಿವ. ಸಾಯ್ತೇನೆ ಅಂದ್ರೆ ಭಯ ಇಲ್ಲೇನ್ರಿ ಪರೀಕ್ಷಿತನಿಗೆ? 7ನೇ ದಿನ ತಕ್ಷಕನಿಂದ ಸಾಯ್ತೇನೆ ಅಂತ ಶಾಪದ ವಾರ್ತೆ ಕೇಳಿ ಕುಣಿತಾನೆ. ಪ್ರಜೆಗಳೆಲ್ಲ ಬಂದು ಕೇಳ್ತಾರಲ್ಲ ಸ್ವಾಮಿ, ನಿಮಗೆ ಯಾರು ಸನ್ಮಾನ ಮಾಡ್ತೇನಲ್ಲಿಲ್ಲ, ಯಾರು ಕಿರೀಟ ಕೊಡ್ತೇನಲ್ಲಿಲ್ಲ, ಸಾಯ್ತೇನೆ ಅಂತ ವಾರ್ತೆ ಕೇಳಿ ಯಾಕೆ ಕುಣಿತಿದ್ದೀರಿ, ಇಷ್ಟ ಆನಂದ ಯಾಕೆ ನಿಮಗೆ ಅಂದರೆ, ಆಗ ಪರೀಕ್ಷಿತ ಅಂತಾನೆ, ಎಲ್ಲ ವ್ಯಕ್ತಿಗಳ ಜೀವನದಲ್ಲಿ ಬರುವ 2 ದೊಡ್ಡ ಹಬ್ಬಗಳು ಅಂದರೆ ಒಂದು ಜನ್ಮ ಮರಣ, ಹೇಳದೆ ಬರುವ ಹಬ್ಬ. ದೀಪಾವಳಿ ಯಾವಾಗ ಬರ್ತದೆ ಗೊತ್ತಾಗತ್ತೆ, ಶ್ರಾವಣ ಮಾಸ ಇನ್ನೊಂದು 4 ತಿಂಗಳಿಗೆ ಗೊತ್ತಾಗತ್ತಲ್ಲ. ಎಲ್ಲ ಹಬ್ಬಗಳು ಇನ್ನೊಂದು 2 ತಿಂಗಳು 3 ತಿಂಗಳು ಅಂತ ಹೇಳಿ ಬರ್ತವೆ. ಹೇಳದೆ ಬರುವ ಹಬ್ಬಗಳು. ಎಷ್ಟೊತ್ತಿಗೆ ಸಾಯ್ತೇವೆ, ಎಲ್ಲಿ ಸಾಯ್ತೇವೆ, ನೀರು ಕುಡೋದು, ಹಾಲು ಕುಡೋದು, ಮನೆಯೊಳಗೋ ಹೊರಗೋ, ಡಾಕ್ಟರ್ ಹತ್ರನೋ ಇಲ್ಲಿನೋ, ಪಂಜ ಉಟ್ಕೊಂಡೋ, ಧೋತ್ರ ಉಟ್ಕೊಂಡೋ, ಚಡ್ಡಿ ಮೇಲೆ ಇರ್ತಿರೋ, ಪ್ಯಾಂಟ್ ಮೇಲೆ ಇರ್ತಿರೋ, ಏನೂ ಗೊತ್ತಿಲ್ಲ, ಹೊರಡ್ತಾ ಇರೋದಷ್ಟ. ಪೂಜಾ ಮಾಡಿ, ದೇವರ ಪೂಜಾ ಮಾಡಿ ಸೊಸೆ ಕಾಫಿ ಕೊಟ್ಲಂತೆ. ಕಾಫಿ ಕುಡಿದು ಆ ಲೋಟ ಸೊಸೆ ಕೈಯಲ್ಲಿ ಕೊಡೋದ್ರಲ್ಲಿ ಮಾವ ಗೋವಿಂದ. ಕಷ್ಟೇ ಈಗ ವಿಚಿತ್ರ, ಇವೆಲ್ಲ ನಡೆದಿವೆ ಈಗ. ಬೆಳಗ್ಗೆ 80 ವರ್ಷದ ಅತ್ತೆ ಸೊಸೆಯನ್ನು ಕರೆದ್ಲು, ತುಳಸಿ ಪೂಜೆ ಮಾಡ್ತಾ ಕೂತಿದ್ಲು. ಪ್ರದಕ್ಷಿಣೆ ಹಾಕಿ ಪಾಪ ಆಯಾಸ ಆಗಿ ತುಳಸಿ ಕಟ್ಟೆ ಮುಂದೆ ಕೂತಿದ್ದಾಳೆ. ಸೊಸೆಯನ್ನು ಕರೆದು, ನನ್ನ ಹಣೆ ಮೇಲೆ ಕುಂಕುಮ ಇದೆಯಾ ಅಂತ ಅತ್ತೆ ಕೇಳಿದ್ದು. ಇದೇ ಅಲ್ಲ ಅತ್ತೆ, ತುಂಬ ಹಚ್ಕೊಂಡಿದ್ದೀರಿ. ಮರುವಿಕೆ ಅವಳಿಗೆ, ಸ್ನಾನ ಆದ್ಮೇಲೆ ಹಚ್ಕೊಂಡಿನೋ ಇಲ್ಲೋ ಅಂತ. ಇಲ್ಲ ನೋಡು, ನಾನು ಹಚ್ಕೊಂಡಿನೋ ಇಲ್ಲೋ, ಹಾಗೆ ತುಳಸಿ ಪೂಜೆ ಮಾಡಿಬಿಟ್ಟೆ. ಇಲ್ಲ ಅತ್ತೆ ಚೆನ್ನಾಗಿದೆ. ಇಲ್ಲ ನನಗೆ ಯಾಕೋ ಅನಿಸ್ತದೆ, ಇನ್ನೊಂದು ಸ್ವಲ್ಪ ಹಚ್ಚಲ್ಲ ಅಂತ. ಆಯಿತು ಅಂತ ಅಲ್ಲಿಂದ ಕುಂಕುಮ ತಗೊಂಡು ಸೊಸೆ ಇಡೋದ್ರಲ್ಲಿ ಅತ್ತೆ ಗೋವಿಂದ. ತುಳಸಿ ಎದುರುಗಡೆ ಏನೂ ಆಗಿರಲಿಲ್ಲ. ಪ್ರಾತಃ ಕಾಲ ಮಾಡಿದ ಅಡಿಗೆ ರಾತ್ರಿ ಆದರೆ ಹಳಿಸಿ ಹೋಗುತ್ತೆ. ಅದೇ ಅಡಿಗೆಯಿಂದ ರೆಡಿಯಾದದ್ದು ಈ ಶರೀರ, ಇದು ಕೊನೆಯವರೆಗೆ ಉಳಿತದೆ ಅಂತ ತಿಳ್ಕೊಂಡವನೇ ಮೂರ್ಖ. ಮೊದಲು ಹೊರಡ್ತಾ ಇರಬೇಕಷ್ಟೇ ನೋಡಿ. ಈಗ ಒಂದು 20 ರೇಷ್ಮೆ ಸೀರೆ ನಿಮ್ಮ ಮುಂದೆ ಹಾಕಿ, ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡು ಅಂತೀನಿ, ಎಷ್ಟೊತ್ತು ಟೈಮ್ ತಗೋತೀರಿ? ಹೇಳೋದೇ ಇಲ್ಲ ಅವರು. ಅಲ್ಲ, ಅದಕ್ಕೆ ನಾನು ಹೇಳಿದ್ದು ಬರೀ 20 ರೇಷ್ಮೆ ಸೀರೆ ಅಂತ. ನಾನು ಹೇಳಿದ್ದೇನು, 20 ಅಂದರೆ ದುಡ್ಡು ಕೊಟ್ಟು ತಗೊಳ್ಳೋದು, ಫ್ರೀಯಾಗಿ ನಾನು 1 ಕೊಡ್ತೀನಿ ಅಷ್ಟೇ. 20 ರೇಷ್ಮೆ ಸೀರೆ ಹಾಕಿದರೆ 1 ಆರಿಸ್ಕೊಳ್ಳೋದಕ್ಕೆ ಅರ್ಧ ಗಂಟೆ. ನೋಡಿ, ಪ್ರಪಂಚದೊಳಗೆ ಸೀರೆ ಯಾವುದು ಬೇಕೋ ಸೆಲೆಕ್ಟ್ ಮಾಡ್ತೀರಿ. ಮೊಬೈಲ್ ಅಂಗಡಿಗೆ ಹೋದರೆ ಮೊಬೈಲ್ ಸೆಲೆಕ್ಟ್ ಮಾಡ್ತೀವಿ, ಯಾವುದೇ ವಸ್ತು ಸೆಲೆಕ್ಟ್ ಮಾಡಿ ತಗೊಳ್ತೀವಿ. ಹಾಗೆ ತಂದೆ ತಾಯಿಗಳ ಸೆಲೆಕ್ಟ್ ಮಾಡ್ಲಿಕ್ಕಿದೆಯಾ? ನಿನಗೆ ಯಾರು ತಂದೆ ಬೇಕು, ಯಾರು ತಾಯಿ ಬೇಕು ಅಂತ ಹುಟ್ಟೋದಕ್ಕಿಂತ ಮೊದಲೇ ಯಾರಾದ್ರೂ ಕೇಳ್ಕೊಂಡು ಹುಟ್ಟು ಬರ್ತಿದ್ರೆ ಇವತ್ತು ಪ್ರಪಂಚದಲ್ಲಿ ಬಡವರು ಯಾರು ಇರ್ತಿರಲಿಲ್ಲ. ಎಲ್ಲ ಟಾಟಾ ಬೇಕು, ಅಂಬಾನಿ ಬೇಕು, ಬಿರ್ಲಾ ಬೇಕು ಅಂದ್ಬಿಡೋರು ಅಷ್ಟೇ. ಯಾವ ತಂದೆ ತಾಯಿಗಳು ಹುಟ್ಟಬೇಕು ಅಂತ ನಾವು ನಿಶ್ಚಯ ಮಾಡೋರಲ್ಲ. ಎಂದು ಹುಟ್ಟಬೇಕು ಅಂತಿಲ್ಲ, ಯಾವತ್ತಿಲ್ಲ ಬಿಡಬೇಕು ಅಂತಿಲ್ಲ. ನೋಡಿ, ಪ್ರತಿಯೊಂದು ದೇವರ ಅಧೀನ. ಎಷ್ಟು ನಾವು ಅಸ್ವತಂತ್ರರು ಅಂದರೆ, ಇವತ್ತು ಅಧಿಕ ಮಾಸದ 3ನೇ ದಿನ, ಅಧಿಕ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ತೃತೀಯ ತಿಥಿ, ಮಂಗಳವಾರ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಬಾಯಿಯೊಳಗೆ ಅನ್ನ ಬೀಳಬೇಕು ಅಂತ ದೇವರು ಯಾವತ್ತು ಬರೆದಿಟ್ಟಿದ್ದಾನೆ? ಇವತ್ತೇನು ಅಡಿಗೆ ಮಾಡಬೇಕು ಅಂತ ನೀವು ನಿಶ್ಚಯ ಮಾಡೋದು ಒಂದು ಅರ್ಧ ಗಂಟೆ ಮೊದಲು, 1 ಗಂಟೆ ಮೊದಲು. ಬಹಳದ ನೀನು ರಾತ್ರಿ ಮಾಡಿರ್ತೀರ, ನಾಳೆಗೆ ಇದನ್ನು ಮಾಡೋಣ ಅಂತ ಅಲ್ವಾ? ಇವತ್ತು ನಾವು ಯಾವ ಬಟ್ಟೆ ಉಡಬೇಕು, ಯಾವ ಕಲರ್ ಬಟ್ಟೆ ಉಡಬೇಕು, ಇವತ್ತು ಯಾರ ಮನೆಯಲ್ಲಿ ಊಟ, ಎಷ್ಟೊತ್ತಿಗೆ ಅನ್ನ, ಅದು ನಿನ್ನೆ ಅಲ್ಲ ಅಥವಾ 1-2 ಗಂಟೆ ಮೊದಲಲ್ಲ, ತಾಯಿಯ ಗರ್ಭದಿಂದ ಬರುವ ದಿವಸವೇ ಡಿಸೈಡ್ ಮಾಡಿಟ್ಟಿದ್ದಾನೆ ದೇವರು. ಇವತ್ತು 1 ದಿವಸದ್ದಲ್ಲ, ಸಂಪೂರ್ಣ 100 ವರ್ಷ ನಾವು ಬದುಕಿರೋವರೆಗೆ ಯಾರ ಮನೆಯಲ್ಲಿ ಊಟ, ಯಾರ ಮನೆಯಲ್ಲಿ ತಿಂಡಿ, ಉಪ್ಪಿಟ್ಟು ಯಾರ ಮನೆಯೊಳಗೆ, ಕಾಫಿ ಯಾರ ಮನೆಯೊಳಗೆ, 10ಕ್ಕೋ 11ಕ್ಕೋ ದೇವರ ನಿಶ್ಚಯ ಬರೆದಿಟ್ಟಿರ್ತಾನೆ. ಮೊದಲನೇ ಪಂಕ್ತಿಗೆ ದೇವರೇ ಬರೆದಿದ್ದ ಅಂದರೆ ನೀವು ಪಂಚ ಹಾಕೋದು ಅವಶ್ಯಕತೆನೇ ಇಲ್ಲ, ಗಿಟ್ಟೆ ಇಡ್ತಾನೆ. ನಿಮಗ ಮೊದಲನೇ ಪಂಕ್ತಿಗೆ ಎಲೆ ಹಾಕಬೇಕು ಅಂತ ದೇವರ ಇಚ್ಛೆ ಇದ್ರೆ ನೀವು ಪಂಚ ಹಾಕೋ ಅವಶ್ಯಕತೆ ಇಲ್ಲ. ಅವನೇ 2ನೇ ಪಂಕ್ತಿಗೆ ಬರೆದಿದ್ದ ಅಂದರೆ ನೀವು ಬೇಕಾದಷ್ಟು ಪಂಚ ಹಾಕ್ರಿ.
ಪಂಚ ಹಾಕೋದಲ್ಲ, ನೀವು ಕೂತ್ಕೊಂಡಿರ್ತೀರಾ, ಅನ್ನ ಬಡಿಸಿರ್ತಾರೆ, ಎಬ್ಬಿಸ್ತಾರೆ. ಇನ್ನೇನು ಯಾರು ಎಬ್ಸೋದು ಬೇಡ. ಅನ್ನ ಹಾಕಿರ್ತಾರೆ, ಚಿತ್ರಾವತಿಗೆ ಆಚಾರ ಮಂತ್ರ ಹೇಳ್ತಿರ್ತಾರೆ, ಬ್ರಹ್ಮ ಅಂತ ಗುರುವ ಸಾಕ್ಷ, ಯಾರ್ದೋ ಫೋನ್ ಬರ್ತದೆ, ಅವ್ರ ಆಚಾರ ಮಂತ್ರದ ಕೇಳಿಸಲ್ಲ, ಎದ್ದು ಹೋಗ್ತೀರಿ, ಇನ್ಯಾರೋ ಬಂದು ಕೂಡ್ತಾರೆ, ಊಟ ಆಗತ್ತೆ, ನೀವು ಎರಡನೇ ಬಂತೀರಿ. ನರ ಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗಳ ಜೀವನದಲ್ಲಿ ಹೇಳದೆ ಬರುವ ಹಬ್ಬ ಅಂದ್ರೆ ಜನ್ಮ ಮರಣ. ಪರೀಕ್ಷಿತರಂತಾರೆ ನನಗೆ ಹೇಳಿ ಬರ್ತಿದೆ ಅದಕ್ಕೆ ಈ ಆನಂದ ಅಂತಾರೆ. ಸಾಯ್ತೇನೆ ಅಂತ ಗೊತ್ತಾಗ್ತಿದೆ, ಅದು 7 ದಿನ ನನಗೆ ಗೊತ್ತಾಗಿದೆಯಲ್ಲ ಅದಕ್ಕೆ ಈ ಸಂಭ್ರಮ ಅಂತಾರೆ ಅವರು. 7ನೇ ದಿನ ನಾನು ತಕ್ಷಕರಿಂದ ಸಾಯ್ತೇನೆ, ಎಂಥ ಆನಂದ ರೀ. ಇನ್ನೊಬ್ಬರಾದರೆ ಯಾಕೆ ದುಃಖ ಪಡಬೇಕು? ಶಾಪದ ವಾರ್ತೆ ಗೊತ್ತಾಯಿತು, ತತ್ಕ್ಷಣದಲ್ಲಿ 4 ಜನ ಮಕ್ಕಳನ್ನು ಕರೆದ, ಇಡೀ ರಾಜ್ಯ ಮಕ್ಕಳಿಗೆಲ್ಲ ಒಪ್ಪಿಸಿದ, ತಲೆ ಮೇಲಿರುವ ಕಿರೀಟ, ಬೈಯಲಿರುವ ಬಂಗಾರ ಬೆಳ್ಳಿ ಎಲ್ಲ ತೆಗೆದಿಟ್ಬಿಟ್ಟ ಪರೀಕ್ಷಿತ. 4 ಮಡಿ ಉಟ್ಕೊಂಡ ಮಕ್ಕಳಿಗಂತ ನಾನಿನ್ನು ಹೊರಡುತ್ತೇನೆ ಅಂದ. ಏನು ವೈರಾಗ್ಯ ನೋಡಿ. ವೈರಾಗ್ಯದಲ್ಲಿ 3 ಇರ್ತದೆ: ಅಭಾವ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ. ಪುರಾಣ ವೈರಾಗ್ಯನೂ ಅದು ಬಹಳ ಕಡಿಮೆ, ಯಾಕಂದ್ರೆ ನೀವೆಲ್ಲ ಜನ ಬಂದಿದ್ದೀರಲ್ಲ. ಪುರಾಣ ವೈರಾಗ್ಯ ಅಂದ್ರೆ ಯಾರು ಬರುವಾಗ ಇಷ್ಟು ಜನ ಬಂದಾಗ ಅದನ್ನು ಹೇಳಿಕ್ ಬರಲ್ಲ. ಅಭಾವ ಇಷ್ಟೇ ಜನ ಬಂದಾರಂತ ನೀವಂತೀರಿ, ಇಷ್ಟು ಜನ ಬಂದಾರ ನಾನು. ಯಾಕಂದ್ರೆ ಮೊದಲನೇದ್ದು ಬೆಳಗಿನ ಜಾವ, ಇದು ಇಷ್ಟಾದ್ರೂ ಬಂದಾರೆ ಅಲ್ಲ, ಇಷ್ಟು ಬಂದಾರೆ. ಯಾಕಂದ್ರೆ ಮೊದಲನೇದು ಕರೋನಾ ಆದ್ಮೇಲೆ ಪ್ರವಚನ ಕಡಿಮೆನೇ ಆಗಿದೆ ಎಲ್ಲ ಕಡೆ ಕಡಿಮೆ ಆಗಿದೆ, ಅನಿವಾರ್ಯ. ಎರಡನೇದು ಇನ್ನೊಂದು ಮಾತು ಹೇಳ, ಈ ಪ್ರವಚನಗಳೆಲ್ಲ ಆಪ್ಷನ್ ಆಗಿದೆ. ಆನ್ಲೈನ್ ಆಗಿನೂ ಸ್ವಲ್ಪ ಪರವಾಗಿಲ್ಲ, ಆನ್ಲೈನ್ ಎಲ್ಲರೂ ಕೇಳ್ತಾರಂತಿಲ್ಲ. ಹೆಂಗಂದ್ರೆ ಊಟ, ನಿದ್ದೆ, ಟಿ ವಿ ನೋಡೋದು, ಶಾಪಿಂಗ್ ಮಾಡೋದು ಹೆಂಗೆ ಅನಿವಾರ್ಯನೋ ಹಾಗಿದು ಅನಿವಾರ್ಯ ಅಂತ ಅನ್ಕೊಂಡಿಲ್ಲ ಜನ. ಆದರೆ ಮಾಡೋಣ, ಆದರೆ ಹೋಗೋಣ, ಇಲ್ಲ ಅಂದ್ರೆ ನಮ್ಗೆ ಯಾಕೆ ಬಂದಿಲ್ಲ ಅಂತಾರೆ ಕೇಳ್ತಾರ. 7 ದಿನ ಇರ್ತದೆ, 1 ದಿನ ಜಾಯ್ನ್ ಆದರೆ ಆಯಿತು. ಇವತ್ತು 90% ಪಾಠಕ್ಕೆ, ಪ್ರವಚನಕ್ಕೆ, ದೇವರ ಪೂಜೆಗೆ ಆಸಕ್ತಿಯಿಂದ ಮಾಡೋ ಜನ ತುಂಬ ಕಡಿಮೆ. ಯಾರ್ದು ಒತ್ತಾಯಕ್ಕೆ ಮಾಡ್ತಾರೆ. ಮತ್ತು ನಾನು ಪ್ರವಚನಕ್ಕೆ ಹೋಗ್ತಿದ್ದೀನಿ, ಒಬ್ಬಳೇ ಕೂತು ಏನು ಮಾಡ್ತೀನಿ ಮನ್ಯಾಗ, ನೀನು ನಡಿ ತಾಯಿ ಅಂದರೆ ಮಗಳು ಬರಬೇಕು ಅನಿವಾರ್ಯ. ಇಲ್ಲ ಅಂದ್ರೆ ಕೆಲವು ಸಲ ಏನಾಗ್ತದೆ, ಪ್ರವಚನಕ್ಕೆ ಹೋದರೆ ಡಮ್ರೂಟ್ ಹಲ್ವಾ ಮಾಡಿಸಿದ್ದಾರೆ, ಆಮೇಲೆ ಕೊಡ್ತಾರೆ ಅಂತ, ನಡಿ ಹೋಗೋಣ ಅಂತ. ನಾನು ನಿಮಗೆ ಸುಳ್ಳು ಹೇಳಲ್ಲ, ಇದು ನನ್ನ 15 ವರ್ಷದ ಪ್ರವಚನದ ಅನುಭವ ಹೇಳ್ತೇನೆ. ಪುಣ್ಯಧಾಮದಲ್ಲಿ ನಾನು ಪ್ರವಚನ ಮಾಡಬೇಕಾದ್ರೆ ಎಷ್ಟೋ ಜನ ಬಂದು ಕೂಡ್ತಿದ್ರು ಪ್ರವಚನಕ್ಕೆ. ಅವರನ್ನೆಲ್ಲ, ಏನ್ರಿ ಇವತ್ತು ನೀವು ಬಂದಿರಿ ಬರದೇ ಇದ್ದವರು, ಇಲ್ಲಾಚಾರ್ಯ ತಾಯಿಯನ್ನು ಬಿಡ್ಲಿಕ್ಕೆ ಬಂದೆ, ರಿಟರ್ನ್ ಕರ್ಕೊಂಡು ಹೋಗ್ಬೇಕು, ಸುಮ್ಮನೆ 2 ಸಲ ಪೆಟ್ರೋಲ್ ಹಾಕ್ಬೇಕಲ್ಲ, ಬಿಟ್ಟು ಹೋಗಿ ಮತ್ತೆ ಕರ್ಕೊಂಡು ಹೋಗಿ ಬರಬೇಕಲ್ಲ, ಸುಮ್ಮನೆ ತಾಸು ಇಲ್ಲಿ. ಮತ್ತು ಅಕ್ಷರಶಃ ನಿಮ್ಗೆ ಹೇಳ್ತೀನಿ, ನಾನು ಪುಣ್ಯಧಾಮದಲ್ಲಿ ನೋಡ್ತಿದ್ದೆ, ಎದುರುಗಡೆ ಒಂದು 10 ಜನ, ಹಿಂದ್ಗಡೆ ಕೂತವರೆಲ್ಲ ಫೋನು, ಲಕ್ಷಣೇ ಇಲ್ಲ ಪ್ರವಚನದಲ್ಲಿ. ಅದರ ಒಂದು ಮರಿಬೇಡಿ, ನೀವು ಪಾಠ ಪ್ರವಚನ ತಪ್ಪದೇ ಕೇಳಿ, ನಿಮ್ಮ ಜೀವನ ಎಷ್ಟು ಎತ್ತರ ಮಟ್ಟಿಗೆ ದೇವರಿಡ್ತಾನ ಅನ್ನೋದು ಮಾತ್ರ ಮರಿಬೇಡಿ. ಉಳಿದೆಲ್ಲ ಒಂದು ಕಡೆಗೆ. ಇದನ್ನು ಆಪ್ಷನ್ದಲ್ಲಿ ಇಟ್ಕೊಂಡು ಕೇಳಿದ್ರಾಯ್ತು, ಬೆಟ್ರಾಯ್ತು, ಇದು ಒಂದು ನೀವು ಮಾಡಿ ನೋಡಿಬೇಕಾದ್ರೆ ಮಾಡಿ ನೋಡಿ. 10 ಅಲ್ಲ 100 ಬಾರಿ ಹರಿದ್ವಾರಕ್ಕೆ ಹೋಗಿ ಗಂಗಾ ಸ್ನಾನ ಮಾಡಿ ಬನ್ನಿ, 100 ಬಾರಿ ಕಾಶಿ ಯಾತ್ರೆ ಮಾಡಿ, 10 ಬಾರಿ ವಿಷ್ಣು ಪಂಚಕ ಮಾಡಿ, 100 ಬಾರಿ ಮರದ ಬಾಗಣ ಕೊಡಿ. ಅದೆಲ್ಲ ಪುಣ್ಯ ಒಂದು ಕಡೆಗೆ, ಪ್ರವಚನ ಒಂದು ಕಡೆಗೆ. ತಕ್ಕಡಿಯಲ್ಲಿಟ್ಟು ತೂಕ ಮಾಡಿ ನೋಡಿಬೇಕಾದ್ರೆ. ಒತ್ತಾಯ ಮಾಡ್ತಿಲ್ಲ, ನನ್ನ ವೈಯಕ್ತಿಕ ಹೇಳ್ತೀನಿ. ಇವತ್ತು ಬೆಂಗಳೂರಲ್ಲಿ ರಾಜರಾಗಿದ್ದೇವೆ ನಾವು. ಅಕ್ಷರಶಃ ಹೇಳಬೇಕು ಅಂದರೆ 360 ದಿವಸ ದಿನಕ್ಕೊಂದು ಮಡಿ ಉಟ್ಕೊಂಡು ಬಿಚ್ಚಿ ಹಾಕುವಷ್ಟು ದೇವರು ಕೊಟ್ಟಿದ್ದಾರೆ. ಒಂದೇ ಕಾರಣಕ್ಕೆ ಪಾಠ ಪ್ರವಚನ ಮಾಡ್ತಾ ಇದ್ದೆ. ನಾನೇನು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ನಾವೇನಿದು ಅಲ್ಲ. ಎಷ್ಟು ಚೆನ್ನಾಗಿಟ್ಟಿದ್ದಾನೆ ದೇವರು ನಮ್ಮನ್ನು ನೋಡಿ. ನಾನು ಕೊರಳಲ್ಲಿರೋದು ಇದು 3 ಭಾಗವತ ಪ್ರವಚನ ಮಂಗಳದಲ್ಲಿ ಒಬ್ಬರು ಹಾಕಿದ್ದಿದ್ದು, ನಂದು ಯಾರು ನಾನು ದುಡ್ಡು ಕೊಟ್ಟು ತೊಗೊಂಡೋದಲ್ಲ. 3 ಬಂಗಾರದ್ದಿದೆ. ಆಚಾರ್ಯ ನೀವು ಹಾಕೋಬೇಕು ಅಂತ ಅವರೇ ತಂದು ಕೊರಳಿಗೆ ಹಾಕಿ. ಹೇಳೋ ತಾತ್ಪರ್ಯ, ನಾನು ಕೊಟ್ಟಿದ್ದು ಅಂತ ನಾನು ಹೇಳ್ತಿಲ್ಲ. ದೇವರಿಗಾಗಿ ನಮ್ಮ ಸಮಯ ನಾವಿಟ್ಟರೆ ನಮ್ಮ ರಕ್ಷಣೆ ನಿಶ್ಚಿತ ಮಾಡುತ್ತೆ. ಅವನಲ್ಲಿ ಒಂದು ಗುಣ ಇದೆ ದೇವರ ಹತ್ರ, ಏನು ಗೊತ್ತಾ? ಏನು ಕೊಡ್ತೀರೋ ಅದನ್ನು ಅನಂತ ಮಾಡಿ ಕೊಡ್ತಾನೆ. ಟೈಮ್ ಕೊಡಿ, 10 ನಿಮಿಷ ನೀವು ಅವನಿಗೆ ಕೊಡಿ, ಇಡೀ ಆಯುಷ್ಯ ಅವನು ಟೈಮ್ ನಮ್ಗೆ ಕೊಡ್ತಾನೆ. ಈಗ ಇದೊಂದೇ ಹೂವು ಶಾಲಿಗ್ರಾಮದ ಮೇಲೆ ಏರಿಸಿದ್ರಿ, ನೀವು ಏರಿಸುವಾಗ ನಿಮ್ಮ ಅಕ್ಕಪಕ್ಕ ಯಾರೂ ಇಲ್ಲ. ಆದರೆ ಆ ಒಂದು ಹೂವು ನೀವು ಏರಿಸಿದ್ದಕ್ಕೆ 1000 ಜನರ ಮಧ್ಯದಲ್ಲಿ ಹೂವಿನ ಮಾಲೆ ನಿಮಗೆ ಹಾಕಿಸ್ತಾನೆ ದೇವರು. ಗ್ಯಾರಂಟಿ ಹಾಕಿಸ್ತಾನೆ. ಮನಗೋಳಿ ಆಚಾರು ಅವ್ರ ಮನೆಯಲ್ಲಿ ಆಷಾಢ ಮಾಸದಲ್ಲಿ ಅವರದ್ದು ಹುಟ್ಟಿದಬ್ಬ ಬರ್ತದೆ.
ನಾನು ಬರ್ತಿದ್ರಲ್ಲ, ಅವರ ಮನೆಯಲ್ಲಿ ಮನುಗುಳಾಚಾರ ಮನೆಯಲ್ಲಿ ಭಾಗವತ ಪ್ರವಚನ ಆದರೆ ಮಂಗಳ ದಿವಸ ಸುಮಾರು ಒಂದು 10-20 kg ಹೂವು, ಮಂಗಳದ ದಿನ ಭಾಗವತ ಪುಸ್ತಕ ನಾನು ತಲೆ ಮೇಲೆ ಇಟ್ಕೊಂಡ್ರೆ ದಬ 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 ಹೂವು ನನ್ನ ಮೇಲೆ ಪುಷ್ಪವೃಷ್ಟಿ. ಅಲ್ಲ, ನನಗಲ್ಲ, ಅದು ವೇದವ್ಯಾಸರಿಗೆ ನಿಶ್ಚಿತ. ಇದು ದೇವರಿಗಾಗಿ ನೀವು ಟೈಮ್ ಇಡಿ. ಅದನ್ನು ಒಂದಂತೂ ಸತ್ಯ, ಒಬ್ಬ ಮನುಷ್ಯನಿಗೋಸ್ಕರ ನೀವು ಪ್ರಯತ್ನ ಮಾಡಿ ಅವನಿಗೇನೋ ಟೈಮ್ ಕೊಡಿ, ಅವನ ಮುಂದೆ ರಿಟರ್ನ್ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ. ಒಬ್ಬ ವ್ಯಕ್ತಿಗೆ ನೀವೇನೇ ಮಾಡಿ ರಿಟರ್ನ್ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ, ಆದರೆ ದೇವರಿಗೋಸ್ಕರ ಮಾಡಿ ಸರ್ವಥ ಅವನು ಕೈ ಬಿಡೋದಿಲ್ಲ. ಅದು ಇವತ್ತಿಲ್ಲ ನಾಳೆ, ಯಾಕಂದ್ರೆ ಅವನು ಎಂದು ಕೊಡಬೇಕು ಡಿಸೈಡ್ ಮಾಡ್ತಾನೆ, ಅವತ್ತೇ ಕೊಡೋದು, ಅದು ಕೊಡೋದು ನಿಶ್ಚಿತ. ಈ ವಿಶ್ವಾಸ ಇತ್ತು ರೀ ಪರೀಕ್ಷಿತನಿಗೆ ಅನ್ನೋದಕ್ಕಾಗಿನ ವೈರಾಗ್ಯ ನೋಡಿ. ಎಲ್ಲ ಇದ್ದಾಗಲೂ ಭೋಗ ಮಾಡೋದು ಬೇಡ ಅಂತಿರತ್ತಲ್ಲ, ಅದು ವೈರಾಗ್ಯ. ಈಗ ಕೆಲವರಿಗೆ ಪಾಪ ಮನೆಯಲ್ಲಿ ಅನ್ನಕ್ಕೆ ತುಪ್ಪ ಹಾಕೊಳ್ಳೋಷ್ಟು, ತುಪ್ಪ ತರುವಷ್ಟು ದುಡ್ಡಿರಲ್ಲ. ಅಯ್ಯೋ ಆಚರಣೆ ತುಪ್ಪನೇ ಹಾಕೊಳ್ಳೋದು ನೋಡ್ರಿ, ವೈರಾಗ್ಯ ಅನ್ನೋದಕ್ಕೆ ಇಲ್ಲ ಅಂತ ಹಾಕೋತಿಲ್ಲ ನೀನು. ತುಪ್ಪ ತಂದು ಹಾಕುವಷ್ಟು ಇಲ್ಲ ಅಂತ ಹಾಕೋತಿಲ್ಲ, ಅದು ವೈರಾಗ್ಯ ಅಂತಾರ ಅದಕ್ಕೆ. ಇದ್ದಾಗಲೂ ಭೋಗ ಮಾಡುವುದಕ್ಕಿದ್ದಾಗಲೂ ಬಿಡೋದಿದೆಯಲ್ಲ ವೈರಾಗ್ಯದು. ಪರೀಕ್ಷಿತನಲ್ಲಿ ಏನು ಆನೆ, ಕುದುರೆ, ರಥ, ಬೆಳ್ಳಿ, ಬಂಗಾರ, ಕೈಗೊಬ್ಬ ಕಾಲಿಗೊಬ್ಬ ಆಳುಗಳು ಎಲ್ಲದಕ್ಕೆ ತುಳಸಿ ಪತ್ರ ಇಟ್ಟು ಮಕ್ಕಳಿಗೆ ಹೇಳದ, ನನಗೆ ಶಾಪ ಆಗಿದೆ, 7ನೇ ದಿನ ತಕ್ಷಕರಿಂದ ಸಾಯ್ತೇನೆ, ಹೊರಟೇ ಬಿಟ್ಟ. ಎಲ್ಲಿ ಬಂದ? ಯಾವೈಲ ಸತ್ಶ್ರೀ ತುಳಸಿ ವಿಮಿಶ್ರ ಕೃಷ್ಣವಾಂಗ್ರಿ ರೆಣ್ವಾಂಬದಿ ಕಾಂಭು ನೇತ್ರಿ. ಎಲ್ಲಿ ಹೋಗ್ಲಿಲ್ಲ ಬೇರೆ ಕಡೆಗೆ. ನಮ್ಮ ಭರತ ಖಂಡದಲ್ಲಿ ಇಷ್ಟು ನದಿ ಸಮುದ್ರಗಳಿವೆ. ಪರೀಕ್ಷಿತ ಬಂದದ್ದು ಗಂಗಾ ನದಿಗೆ ಬಂದ, ಸಾಕ್ಷಾತ್ ವಿಷ್ಣು ಪಾದೋದಕ. ಆದರೆ ಪರೀಕ್ಷಿತ ಬರುವಾಗ ಯಾರೂ ಇರಲಿಲ್ಲ ಜೊತೆಗೆ. ಯಾಕಂದ್ರೆ ಶಾಪದ ವಾರ್ತೆ ಕೇಳಿ ಎಲ್ಲರಿಗೂ ಗೊತ್ತಾಗಿತ್ತು ಆಲ್ರೆಡಿ ವಾರ್ತೆ. ನಮ್ಮ ರಾಜನಾದ ಪರೀಕ್ಷಿತನಿಗೆ ಶಾಪ ಆಗಿದೆ ಅನ್ನೋ ವಾರ್ತೆ ಎಲ್ಲ ಕಡೆ ಗೊತ್ತಾಗಿತ್ತು. ಆದರೆ ಇವನು ರಾಜ್ಯವನ್ನು ಬಿಟ್ಟು ಬರುವಾಗ ಒಬ್ಬನೇ ಬರ್ತಾನೆ, ಗೋಮಯದಿಂದ ಮಂಡಲ ಮಾಡಿಕೊಂಡು ದರ್ಬೆ ಹಾಸ್ಕೊಂಡು ಕೂತಿದ್ದಾನೆ. ಸಾಮಾನ್ಯವಾಗಿ ನೋಡಿ, ಒಬ್ಬ ವ್ಯಕ್ತಿಗೆ ಏನೋ ತೊಂದರೆ ಇದೆ ಅಂದರೆ ಮಾತಾಡಿಸ್ಲಿಕ್ಕೆ ಬರ್ತಾರೆ ನೋಡಿ. ಈ ಹಾಸ್ಪಿಟ್ಲ್ಗಳಿಗೆಲ್ಲ ಕೆಲವರಂತೂ ಹಾಸ್ಪಿಟ್ಲಿಗೆ ಬರಬೇಡಿ ಅಂದ್ಬಿಡ್ತಾರೆ, ಯಾಕಂದರೆ ವೆಂಟಿಲೇಷನ್ ಮೇಲೆ ಇದ್ದರೆ ನೀವು ಬಂದರೂ ಮಾತಾಡ್ಲಿಕ್ಕೆ ಬರಲ್ಲ ಅಂತ. ಏನೋ ಆಕ್ಸಿಡೆಂಟ್ ಆಯಿತು ಅಂದರೆ ಹೆಂಗಾಯ್ತು ರೀ, ಇನ್ನೊಂದು ಸಲ ಅದ ಹೇಳ್ರಿ ಅಂತ. ಏನು ಪದೇ ಪದೇ ಮಾಡ್ಕೋಬೇಕಾ ಅದನ್ನು? ಕೆಲವ್ರು ಅಂತಾರೆ ಹಿಂಗೆ, ಇನ್ನೊಂದು ಸಲ ಆಕ್ಸಿಡೆಂಟ್ ಹೇಳ್ರಿ, ನೋಡ್ಲಿಕ್ಕೆ ಬರ್ತೀವಿ ಅಂತ. ನಮಗೆ ದುಃಖ ಇದ್ದಾಗ, ನಮಗೇನೋ ತೊಂದರೆ ಆದಾಗ ಮಾತಾಡಿಸ್ಲಿಕ್ಕೆ ಬರ್ತಾರೆ ಯಾರೋ. ಬಂದವರು ಎಷ್ಟೊತ್ತಿರ್ತಾರೆ ನಮ್ಮ ಹತ್ರ? 2 ನಿಮಿಷ 3 ನಿಮಿಷ, ಒಂದೆರಡು ಬ್ರೆಡ್ ಗಿಡ್ಡು ತಂದಿಟ್ಟು ಆರಾಮಿರ್ರಿ ಅಂತ ಹೇಳ್ತಾರೆ. ಅಕಸ್ಮಾತ್ ಚೆನ್ನಾಗಿದ್ರೆ ಫೋನ್ ಮಾಡಿರಿ, ಹೋದ್ರು ಫೋನ್ ಮಾಡಿರಿ, ಎರಡಕ್ಕೂ ಬರ್ತೀವಿ. ಏನ್ರಿ ನೋಡಿ, ನಾನು ಯಾವಾಗಲೂ ಹೇಳ್ತೇನೆ, ಒಬ್ಬ ವ್ಯಕ್ತಿ ಬದುಕಿರೋವರೆಗೆ ಏನು ಸಂಪಾದನೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗೋದು 2 ಟೈಮಲ್ಲಿ. ಅವನ ಮದುವೆಗೆ ಎಷ್ಟು ಜನ ಅಕ್ಷತೆ ಹಾಕ್ಲಿಕ್ಕೆ ಬರ್ತಾರೆ, ಅವನು ಹೋದ ಮೇಲೆ ಎಷ್ಟು ಜನ ಅಕ್ಕಿ ಕಾಳು ಹಾಕ್ಲಿಕ್ಕೆ ಬರ್ತಾರೆ. ಇದರ ಮೇಲೆ ಆ ವ್ಯಕ್ತಿ ಏನು ಸಂಪಾದನೆ ಮಾಡಿದ್ದಾನೆ ಅಂತ ಗೊತ್ತಾಗತ್ತೆ. ಇವಾಗ ಕರೆಯೋ ಪ್ರಸಂಗ ಇದೆ ಮದುವೆಗೆ, ನೀವು ಬರಲೇ, ಯಾಕೊಂದು 10 ಜನರ ಕಾಣಿಸ್ಲಿ ಅಂತ. ಪರೀಕ್ಷಿತ ಮಹಾರಾಜರು ಶಾಪದ ವಾರ್ತೆ ಕೇಳಿ ಗಂಗಾ ನದಿಗೆ ಬಂದ್ರೆ, ನಮ್ಮ ರಾಜನಿಗೆ ಶಾಪ ಆಗಿದೆ, ಮಾತಾಡಿಸ್ಕೊಂಡು ಹೋಗೋಣ ಅಂತ 8 ವರ್ಷದ ಹುಡುಗನನ್ನು ಆರಂಭ ಮಾಡಿ ನಿಮ್ಮಂತ 80 ವರ್ಷದವರೆಗೆ ಎಲ್ಲರೂ ಓಡಿ ಬಂದಿದ್ದಾರೆ. ಯಾರಿಗೂ ಫೋನ್ ಮಾಡಿಲ್ಲ ಪರೀಕ್ಷಿತ ನೀವು ಬನ್ನಿ ಅಂತ. ಅವನ ಮೇಲಿನ ಪ್ರೀತಿ. ನಮ್ಮ ರಾಜ ನಮ್ಮೆಲ್ಲ ಕಷ್ಟ ಪರಿಹಾರ ಮಾಡಿದ ಪರೀಕ್ಷಿತನಿಗೆ ಇವತ್ತು ಶಾಪ ಆಗಿದೆ ಅಂತ ಓಡೋಡಿ ಬರ್ತಾರೆ ಋಷಿಗಳು, ಮುನಿಗಳು, ಎಲ್ಲ ಬ್ರಾಹ್ಮಣರು, ಬ್ರಾಹ್ಮಣ ಸ್ತ್ರೀಯರು. ಸುಮಾರು 10 ಲಕ್ಷ ಜನ ಬಂದಿದ್ದಾರೆ. ಅಲ್ಲಿ ಬಂದವರು ಹೆಸರು ಕೊಡ್ತಾರೆ ಶುಕಾಚಾರ್ಯರು, ಸೂತಾಚಾರ್ಯರು, ಶೌನಕರಿಗೆ. ಪರೀಕ್ಷಿತ ರಾಜನ ಅಂತ್ಯಕಾಲದಲ್ಲಿ ಅವನಿಗೆ ಮಾತಾಡಿಸ್ಕೊಂಡು ಹೋಗಬೇಕು ಅಂತ ವಸಿಷ್ಠ, ವಿಶ್ವಾಮಿತ್ರ, ಕಶ್ಯಪ, ಜಮದಗ್ನಿ, ಗೌತಮ, ಭರದ್ವಾಜ, ಆಸಿತ, ಲೋಮಶ. ನಮ್ಮ ಮರಣಕಾಲ ಸಮೀಪಕ್ಕೆ ಬಂದರೆ ಒಂದು ಭಾಗವತ ಶ್ರವಣಕ್ಕೆ ಹೇಳಲಿಕ್ಕೆ ಒಬ್ಬರು ಆಚಾರ ಸಿಗಲ್ಲ. ಆಮೇಲೆ ಬಿಡಿ, ಅಂತ್ಯಕಾಲದಲ್ಲಿ ಬಂದು ಒಂದು ಶ್ಲೋಕ ಹೇಳಲಿಕ್ಕೆ ಸಿಗಲ್ಲ. ಇದ್ದವರೆಲ್ಲ ಮತ್ತೆ ಅದೇ ಹರಟೆ ಹೊಡೆಯವರಿಗೆ ಕೂತಿರ್ತಾರೆ. ಇವರೆಲ್ಲ ಒಂದು ಕಡೆಗೆ, ಪರೀಕ್ಷಿತನ ಅಂತ್ಯಕಾಲದಲ್ಲಿ ಋಷಿ ಮುನಿಗಳು ಬಂದದ್ದು ಒಂದು ಕಡೆಗೆ, ಸಾಕ್ಷಾತ್ ವೇದವ್ಯಾಸರು ಬಂದಿದ್ರಂತ್ರಿ. ಏನು ಪರಮಾತ್ಮನ ಅನುಗ್ರಹ, ಸಾಕ್ಷಾತ್ ವೇದವ್ಯಾಸ ದೇವರು. ಯಾಕೆ ಬಂದಿದ್ರು ವ್ಯಾಸರು ಅಂದರೆ, ನಾನೇನೋ ಭಾಗವತ ರಚನೆ ಮಾಡಿ ನನ್ನ ಮಗನಿಗೆ ಪಾಠ ಹೇಳಿದೆ, ಈಗ ಮಗ ಇಲ್ಲಿ ಬರ್ತಾನೆ ಅಂತ ಗೊತ್ತಿತ್ತು ಅವರಿಗೆ. ನಾನು ಬರೆದ ಭಾಗವತ ಮಗ ಹೆಂಗೆ ಹೇಳ್ತಾನೆ ಕೇಳಬೇಕು ಅಂತ ಬಂದಿದ್ರಂತೆ ವ್ಯಾಸರು. ಹಾಗಾಗಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಭಾಗವತ ಹೇಳುವಾಗ ವ್ಯಾಸರು ಕೂತಿದ್ರಲ್ಲಿ. ಶುಕಾಚಾರ್ಯರಿಗೆ ಎಂಥ ಪುಣ್ಯ ನೋಡಿ, ತಂದೆ ಮುಂದೆ ಭಾಗವತ ಹೇಳೋ ಭಾಗ್ಯ, ಅದು ಬರೆದವ್ರ ಮುಂದೆ ಬಂದಿದ್ದಾರೆ. 100 ಜನ ಋಷಿಗಳೆಲ್ಲ ಬಂದಿದ್ದಾರೆ. ಬಂದವರಿಗೆಲ್ಲ ಪರೀಕ್ಷಿತ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಎಂಥ ಭಾಗ್ಯ ನಂದು ಅಂತಾನೆ. ಎನ್ನ ಭಾಗ್ಯ ದೊಡ್ಡದು, ಕರೆದರೂ ನೀವು ಯಾರೂ ಬರೋರೆಲ್ಲ, ನನ್ನ ಅಂತ್ಯಕಾಲದಲ್ಲಿ ಬಂದಿದ್ದೀರಿ, ಬಹಳ ಸಂತೋಷ.
ಆದರೆ ಅಲ್ಲೆಲ್ಲ ಬಂದವರು ಪರೀಕ್ಷಿತನಿಗೆ ಶಾಪ ಆದ ಮೊದಲನೇ ದಿವಸ ಬಂದಿದ್ದಾರೆ. ಬಂದು ಭೇಟಿಯಾಗಿ ಮಾತಾಡಿಸ್ಕೊಂಡು ಒಂದಿಷ್ಟೇನೋ ಅವಲಕ್ಕಿ ಉಪ್ಪಿಟ್ಟು ಕೊಟ್ಟರೆ ತಿಂದು ಹೋಗಿ ಬಂದವರೆಲ್ಲ ಅವರು ಪ್ರವಚನ ಮುಗಿಸ್ಕೊಂಡು ಅಲ್ಲಿ ಬಂದವರೆಲ್ಲ ಹೇಳ್ತಾರೆ 7ನೇ ದಿನ ತಕ್ಷಕ ಬಂದು ಕಚ್ಚೋವರೆಗೆ ಇಲ್ಲೇ ಇರ್ತೀವಿ ಅಂತಾರೆ. ವಿಚಾರ ಮಾಡಿ, ಇವನಿಗೆ ಶಾಪ ಆಗಿದೆ, ಇವ 7 ದಿನ ಗಂಗಾ ನದಿಯಲ್ಲಿ ಇರೋದು ತಪ್ಪಲ್ಲ, ಅವ್ರದ್ದೇನಿದೆ? ಇದೇ ಪರೀಕ್ಷಿತನ ಮೇಲೆ ಅವರೆಲ್ಲ ಇಟ್ಟ ಅಭಿಮಾನ, ವಿಶ್ವಾಸ, ಪ್ರೀತಿ ನೋಡಿ. ಕಣ್ಣೊಳಗೆ ನೀರು. ಪರೀಕ್ಷಿತನಿಗೆ ಎಷ್ಟು ಪ್ರೀತಿ ತನ್ನ ಮೇಲೆ ಮಾಡ್ತಾರೆ. ಎಲ್ಲ ಬಂದವರಿಗೆ ಪ್ರಾರ್ಥನೆ ಮಾಡ್ತಾನೆ. ಪರೀಕ್ಷಿತ ಅಂತಾನೆ, ಸ್ವಾಮಿ ಬಂದದ್ದೇನೋ ಬಂದೀರಿ, ಆದರೆ ಶಾಪ ಆಯಿತು ಅಂತ ನಾನು ಓಡಿ ಬಂದುಬಿಟ್ಟೆ. ಅರಣ್ಯಕ್ಕೆ ಬಂದು ಏನು ಮಾಡಬೇಕು ಗೊತ್ತಿಲ್ಲ, ಅಂತ್ಯಕಾಲದಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ. ಯಾರಾದರೂ ನಿಮ್ಮಲ್ಲಿ ತಿಳಿದವರು ಜ್ಞಾನಿಗಳು ಉಪದೇಶ ಮಾಡಿ ಅಂತ ಬಂದವರಿಗೆ ಕೇಳಿದ್ರೆ ನಾವು ಯಾರು ಹೇಳೋರಲ್ಲಪ್ಪ, ನಾವು ನಿನ್ನ ಜೊತೆ ಕೂತ್ಕೊಂಡು ಪ್ರವಚನ ಕೇಳೋದಕ್ಕೆ ಬಂದವರಿಲ್ಲಿ. 7 ದಿನ ನಿನ್ನ ಜೊತೆಗೆ ಕೂತ್ಕೊಂಡು ಹರಿಕಥಾ ಶ್ರವಣ ಮಾಡೋದಕ್ಕೆ ಮತ್ತೆ ಎಲ್ಲರೂ ಕೇಳೋರಾದ್ರೆ ಹೇಳೋರು ಯಾರು? ಬರೇ ಬರ್ತಾರೆ ಅಲ್ಲ. ನಿನಗೋಸ್ಕರ ದೇವರೇ ಒಬ್ಬ ಸ್ಪೆಷಲ್ ಗುರುಗಳನ್ನು ಕಳಿಸ್ತಿದ್ದಾರಪ್ಪ. ಯಾವ ವ್ಯಕ್ತಿ ಮನೆಗೆ ಬರೋದಲ್ಲ, ಮನೆಗೆ ನಿಂತ್ರೆ ಸಾಕು, ಕಾಯ್ಬೇಕು ಅವ್ರ ಮನೆಗೆ ಬರಲಿ ಅಂತ. ಅಂತಹ ವಿರಕ್ತ ಶಿಖಾಮಣಿಗಳು ನೋಡ್ತಾ ನೋಡ್ತಾ ಇರುವಾಗ ದೂರದಲ್ಲಿ ಬರ್ತಿದ್ದಾರೆ. ತತ್ರಾಭವದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯಾಗಾಂ ಅಟಮಾನೋನಪೇಕ್ಷ ಅಲಕ್ಷ್ಯಲಿಂಗ ನಿಜಲಾಭತುಷ್ಟ ವೃತಶ್ಚ ಬಾಲೈರವಧೂತವೇಷ. ಅವಧೂತವೇಷ, ದಿಗಂಬರರಾಗಿ ಮೈಮೇಲೆ ಬಟ್ಟೆ ಇಲ್ಲ, 16 ವರ್ಷದ ತರುಣ, ಏನು ಸೂರ್ಯನಂತ ಕಾಂತಿ, ವಿಲಕ್ಷಣ ತೇಜಸ್ಸು ಮುಖದ ಮೇಲೆ, ಮನೋನಿಯಾಮಕ ರುದ್ರದೇವರ ಅವತಾರ ಶುಕಾಚಾರ ಬಂದೇ ಬಿಟ್ಟಿದ್ದಾರೆ. ಯಾರ ಪತ್ರ ಹಾಕಿಲ್ಲ, ಫೋನ್ ಹಾಕಿಲ್ಲ. ನಮ್ಮ ಸತ್ಯಾತ್ಮರ ಹತ್ರ ಮಂತ್ರಾಕ್ಷಿ ತಗೊಳ್ಳುವಾಗ ಒಬ್ಬರು ಆಚಾರ ಬಂದರು, ಒಬ್ಬ ಗೃಹಸ್ಥರು. ಸ್ವಾಮಿಗಳಿಗೆ ಮಂತ್ರಾಕ್ಷಿ ತಗೊಳ್ಳುವಾಗ ಏನು ಮಾಡ್ತೀವಿ ಅಂತ ಕೇಳಿದರು. ಸ್ವಾಮಿ ಹಿಂಗೆ ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ, ಮ್ಯಾನೇಜರ್ ಇದ್ದೀನಿ ಅಂತ. ಮತ್ತು ದೇವ್ರ ಪೂಜಾ ಸಂಧ್ಯಾವಂದನೆಲ್ಲ ಮಾಡ್ತಿಲ್ಲೋ ಅಂದರು. ಮಾಡ್ತೀನಿ. ಇನ್ನೇನು ಸ್ವಾಮಿಗಳ ಮಂತ್ರಾಕ್ಷತೆ ಕೊಡಬೇಕಾದ್ರೆ ದೇವ್ರ ಪೂಜೆ ಎಲ್ಲ ಮಾಡ್ತೀನಿ, ಅದೇ ಸರ್ವಮೂಲ ಗ್ರಂಥ ಎಲ್ಲ ಓದಬೇಕು ಅಂತ ಅಪೇಕ್ಷೆ ಇದೆ, ಹೆಂಗೆ ಮಾಡಬೇಕು ಗೊತ್ತಾಗ್ತಿಲ್ಲ, ನೀವೇ ಒಂದೇನೋ ಮಾರ್ಗ ತೋರಿಸಿ. ಏನಾಯಿತು? ಓದು. ಇಲ್ಲ, ನಾನು ಆಫೀಸಿಂದ ಬರೋದಕ್ಕೆ 6:30 7 ಗಂಟೆ ಆಗುತ್ತೆ, ಆಮೇಲೆ ಸಂಧ್ಯಾ ವಂದನೆ. ಆ ಟೈಮಲ್ಲಿ ಯಾರು ಪಾಠ ಹೇಳ್ತಾರೆ? ಏನನ್ಬೇಕು ಸ್ವಾಮಿಗಳು? ನೋಡು, ಯಾರಾದರೂ ಆಚಾರ್ಯ ಕೇಳು, ಯಾರಾದರೂ ಹೇಳ್ತಾರೇನು? ಅಲ್ಲಿಲ್ಲ, ನಿನ್ನ ಪಾಠದ ಜವಾಬ್ದಾರಿ ನಂದು, ಆಚಾರನ ನಾನು ಕಳಿಸ್ತೀನಿ ಮನೆಗೆ ಅಂತ. 7 ಗಂಟೆ ಅಲ್ಲ, 7:15 ಬಂದು ನೀವು ಒಬ್ಬರು ಆಚಾರ ಬಂದು ಪಾಠ ಹೇಳ್ತಾರೆ. 7:15 8:00 ಹೇಳ್ತಾರೆ, ಸರ್ವಮೂಲ ಗ್ರಂಥ ಓದು ಅಂತ ಮಂತ್ರಾಕ್ಷತೆ ಕೊಟ್ಟು ಮಾರನೇ ದಿವಸ ಅವ್ರ ಮನೆಗೆ ಆಚಾರ ಕಳಿಸಿದ್ರು. ಅಲ್ಲ, ಈ ವ್ಯಕ್ತಿ ಓದೋದ್ರಿಂದ ಸ್ವಾಮಿಗಳಿಗೆ ಏನಾಗಬೇಕು? ಯಾವಾಗಲೂ ಒಂದು ಮಾತು ಮರಿಬೇಡಿ, ನಮ್ಮ ಉದ್ಧಾರದ ಕಾಲ ಹತ್ರ ಬಂತು ಅಂದರೆ ಉದ್ಧಾರ ಮಾಡುವ ಗುರುಗಳನ್ನು ದೇವರೇ ಕಳಿಸ್ತಾನೆ. ಕೆಲವರು ಹೇಳ್ತಿದ್ದೆ, ಏನ್ರಿ ಪ್ರವಚನ ಕೇಳಲ್ಲ? ಅಯ್ಯೋ, ಹೇಳೋರು ಯಾರಾಚಾರ, ನೀವು ಬರ್ತೀರಾ ಹೇಳಲಿಕ್ಕೆ? ಹೇಳೋರಿಲ್ಲ ಅಂತ ನಾವು ಪ್ರವಚನ ಕೇಳಲ್ಲ ಅಂತಾರೆ, ಅದನ್ನು ಅನ್ಬೇಡಿ. ಮೊದಲು ಕೇಳಬೇಕು ಅಂತ ನೀವು ಸಂಕಲ್ಪ ಮಾಡಿ ಹೇಳೋ ಗುರುಗಳನ್ನು ದೇವರೇ ಕಳಿಸ್ತಾನೆ, ನಿಮ್ಮನೆ ಗ್ಯಾರಂಟಿ ಕಳಿಸ್ತಾನೆ. ನೋಡಿ, ಬೇಕಾದರೆ ಇಲ್ಲೇನು ಪರೀಕ್ಷಿತ ಫೋನ್ ಮಾಡಿದ್ನ ಶುಕಾಚಾರ್ಯಗೆ, ನನಗೆ ಶಾಪ ಆಗಿದೆ ಭಾಗವತ ಹೇಳಿ ಬನ್ನಿ ಅಂತ. ಪರೀಕ್ಷಿತನ ಉದ್ಧಾರಕ್ಕಾಗಿ ಶುಕಾಚಾರ್ಯರಲ್ಲಿ ಬರುವಂತೆ ಮಾಡಿದ್ಯಾರು? ಎದುರುಚ್ಛಯ. ಅಕಸ್ಮಾತ್ತಾಗಿ ಬರ್ತಿದ್ದಾರೆ. ಶುಕಾಚಾರ್ಯರ ಹತ್ರ ಬಂದಂತೆ ಎಲ್ಲರೂ ಎದ್ದು ನಿಂತರಂತೆ. ಪರೀಕ್ಷಿತ ಅಂತಾನೆ, ಇವರೆಲ್ಲ ಬಂದಾಗ ನಾವು ಎದ್ದು ನಿಂದಿರಬೇಕು. ಅದು ಇವರು ಎದ್ದು ನಿಂತಿರ್ತಾರೆ ಅಂದ್ರೆ ಬರೋ ವ್ಯಕ್ತಿ ಇವ್ರಕ್ಕಿಂತ ದೊಡ್ಡವರಿದ್ದಾರೆ ಅಂತ ಆಯ್ತಲ್ಲ. ಯಾರಿದ್ದಾರೆ ನೋಡಬೇಕು ಅಂತ ತಾನು ಎದ್ದು ನಿಂದಿರ್ತಾನೆ. ವಿರಕ್ತ ಶುಕಾಚಾರ್ಯರು ಬಂದಿದ್ದಾರೆ. ಬಂದಾಕ್ಷಣ ಎಲ್ಲ ಋಷಿಮನಿಗಳು ಸಾಷ್ಟಾಂಗ ಏನು ಶುಕಾಚಾರ್ಯರಂದರೆ ನೋಡಿ, ಶ್ರೀನಿವಾಸನ ಕಲ್ಯಾಣ ಮೊನ್ನೆ ಕೇಳಿರಲ್ಲ ವೈಶಾಖ ಮಾಸದಲ್ಲಿ, ಆಕಾಶರಾಜ ಮದುವೆಗೆ ಪತ್ರ ಬರೆದು ಅದನ್ನು ಶ್ರೀನಿವಾಸನಿಗೆ ಕೊಡೋದಕ್ಕೆ ಯಾರ ಕೈಯಲ್ಲಿ ಕಳಿಸಿಕೊಟ್ಟ? ಇದೇ ಶುಕಾಚಾರ್ಯ ಕೈಗೆ ತಾನೆ. ಶುಕಾಚಾರ್ಯ ತಂದು ಪತ್ರ ಕೊಟ್ಟರು ಶ್ರೀನಿವಾಸನಿಗೆ. ಪತ್ರ ಓದಿದ ಶ್ರೀನಿವಾಸ ಅಂತಾನೆ, ಅಷ್ಟು ದೂರದಿಂದ ಕಾಲ ಚಪ್ಪಲಿ ಹಾಕದೆ ಬೇರೆ ಪತ್ರ ತಂದಿದ್ದೀರಿ, ಏನಾರು ಕೊಡಬೇಕಲ್ಲ, ಗಿಫ್ಟು ಎಲ್ಲ ಅವಾಗಿಂದ ಇತ್ತು. ಲಂಚ ತಂದು ಕೊಟ್ಟವ್ರಿಗೆ ಕೊಡೋದು, ಡೆಲಿವರಿ ಚಾರ್ಜು ಅಂತಾರೆ ಇವಾಗಂದರೆ. ಏನು ಕೊಡ್ಬೇಕು ಹೇಳಿ? ಅಷ್ಟು ದೂರದಿಂದ ಶುಕಾಚಾರ್ಯರ ಪತ್ರ ತಂದದ್ದಕ್ಕೆ ಏನು ಶಾಲು ಹೊಚ್ಚಲಿಲ್ಲ, ಮಂತ್ರಾಕ್ಷತೆ ಕೊಡಲಿಲ್ಲ. ನೀವು ಮಾಡಿದ ಸೇವೆಗೆ ಆಲಿಂಗನ ಮಾಡಿಕೊಳ್ತೇನೆ ಅಂತಾನೆ ಶ್ರೀನಿವಾಸ. ಇದಮಾಪ ಶುಕೋಪಿ ಲಾಲನಂ. ವಾಯುದೇವರಿಗೆ, ಹನುಮಂತ ದೇವರಿಗೆ ರಾಮ ಕೊಟ್ಟ ಆಲಿಂಗನ, ಮಧ್ವಾಚಾರ್ಯರಿಗೆ ವೇದವ್ಯಾಸರ ದೇವರು ಕೊಟ್ಟ ಆಲಿಂಗನ, ದೇವರು ಲಕ್ಷ್ಮೀ ವಾಯುದೇವರ ನಂತರದಲ್ಲಿ ಕೊಟ್ಟ ಆಲಿಂಗನ ಶುಕಾಚಾರ್ಯರಿಗೆ. ವಿಚಾರ ಮಾಡಿ ಎಷ್ಟು ಪ್ರೀತಿ ಶುಕಾಚಾರ್ಯ ಮೇಲೆ ದೇವರು ಮಾಡುತ್ತಾನೆ. ಅಂಥವರು ಬಂದಿದ್ದಾರೆ.
ಪರೀಕ್ಷಿತರ ಆನಂದ ಕೊನೆನೇ ಇಲ್ಲ, ನೀರೇ ನಿಲ್ತಾ ಇಲ್ಲ ಕಣ್ಣೊಳಗೆ. ಶುಕಾಚಾರ್ಯರು ಬಂದು ಕೂತ್ರೆ ಆಸನ ಕೊಟ್ಟು ಎಷ್ಟು ಆನಂದ ಅಂದ್ರೆ ಆನಂದದ ಕಣ್ಣೀರೊಳಗೆ ಅವ್ರ ಪಾದ ತೊಳಿಬೇಕು, ಅಷ್ಟು ಕಣ್ಣೀರು ಬರ್ತಿದೆ. ಮಾತೇ ಬರ್ತಿಲ್ಲ ರೀ ಪರೀಕ್ಷಿತರ ಬಾಯಿಂದ. ಏನು ಹೇಳಬೇಕು ಹೇಳಿ? ಪ್ರಪಂಚದಲ್ಲಿ ಯಾವುದಕ್ಕೂ ಬೆಲೆ ಕಟ್ಟಬಹುದು. ಒಬ್ಬ ಅಡಿಗೆಯವನು ಬಂದು ಎಲ್ಲರಿಗೆ ಅಡಿಗೆ ಮಾಡಿ ಕೊಟ್ಟರೆ ಅವನು ಬಂದದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀರಿ, ಅಡಿಗೆ ಮಾಡಿದ್ದಕ್ಕೆ ದುಡ್ಡು ಕೊಡ್ತೀರಿ. ಒಬ್ಬ ಡಾಕ್ಟರ್ ಔಷಧ ಕೊಟ್ಟದ್ದಕ್ಕೆ ಅವರಿಗೂ ದುಡ್ಡು ಕೊಡ್ತೀವಿ. ಆದರೆ ಪಾಠ ಪ್ರವಚನ ಹೇಳಿದ ಆಚಾರ್ಯರಿಗೆ, ಗುರುಗಳಿಗೆ ದುಡ್ಡು ದಕ್ಷಿಣೆ ಕೊಡೋದರಿಂದ ಅವರು ಋಣ ತೀರೋದಿಲ್ಲ ಅಂತಾರೆ. ಎಲ್ಲ ದಾನಕ್ಕಿಂತ ಜ್ಞಾನದಾನ ಬಹಳ ದೊಡ್ಡದು. ಅಕ್ಕಿ ಬೇಳೆ ನಿಮಗೊಂದು ಚೀಲ ಕೊಟ್ಟರೆ ಒಂದು 6 ತಿಂಗಳು ಬಳಸ್ತೀರಿ, ಮುಗಿತೋ ಇಲ್ಲೋ? ಒಂದು ಧೋತ್ರ ಕೊಟ್ಟರೆ 6 ತಿಂಗಳು ಇಟ್ಕೋತೀರಿ, ಹರಿದೋಗುತ್ತೆ. ಒಂದು ಪಂಚಪಾತ್ರೆ ಕೊಟ್ಟರೆ 6 ತಿಂಗಳು ಇಟ್ಕೋತೀರಿ. ಎಲ್ಲ ದಾನದ ವಸ್ತು ಇವತ್ತಿಲ್ಲ ನಾಳೆ ಜನ್ಮ ಜನ್ಮಕ್ಕೂ ಉಳಿಯೋದು ಅಂದರೆ ಜ್ಞಾನ ಒಂದೇ. ಹಾಗಾಗಿ ಜ್ಞಾನವನ್ನು ಕೊಟ್ಟ ಗುರುಗಳಿಗೆ ಇಡೀ ಪೃಥಿವಿ ತುಂಬ ದಕ್ಷಿಣೆ ಕೊಟ್ಟರು ಕಮ್ಮಿ ಇದೆ ಅಂತೆ. ಅದು ಬನ್ನಿ ಹೇಳಿ ಅಂತ ಕರೆದವರಿಗೆ, ಹೇಳದೆ ಬಂದವರಿಗೆ. ಪರೀಕ್ಷಿತನ ಆನಂದಕ್ಕೆ ಮಿತಿ ಇಲ್ಲ. ಪ್ರಾರ್ಥನೆ ಮಾಡ್ತಾನೆ. ಶುಕಾಚಾರ್ಯರ ಪಾದಪೂಜೆಯನ್ನು ಮಾಡಿದ. ಯತ್ ಶ್ರೋತವ್ಯಂ ಅಥೋ ಜಾಪ್ಯಂ ಯತ್ ಕರ್ತವ್ಯಂ ರವಿಸ್ತದ. ಸ್ವಾಮಿ ಏನು ಮಾಡಬೇಕು ಹೇಳಿ, ನನಗಂತೂ 7 ದಿನ ಆಯುಷ್ಯ ಇದೆ, 7ನೇ ದಿನ ನಾನು ತಕ್ಷಕನಿಂದ ಸಾಯಬೇಕು. ಈ 7 ದಿನದಲ್ಲಿ ಏನು ಮಾಡಬೇಕು? ಪರೀಕ್ಷಿತ 2 ಪ್ರಶ್ನೆ ಕೇಳದ ಶುಕಾಚಾರ್ಯರಿಗೆ. ಏನು ಮಾಡಬೇಕು ಅನ್ನೋದು ಹೇಳಿ, ಏನು ಮಾಡಬಾರದು ಅದನ್ನು ಹೇಳಿ ಅಂದ. ಯಾವಾಗಲೂ ನಾವು ದೊಡ್ಡವರ ಹತ್ರ ಏನು ಮಾಡಬಾರ್ದು ಹೇಳಿ ಅಂತ ಕೇಳೋದೇ ಇಲ್ಲ. ಯಾಕೆ ಹೇಳಿ? ಅದೇ ಹೆಚ್ಚು ಮಾಡ್ತಿರ್ತೀವಿ ನಾವು. ಮಾಡಬಾರದ್ದೇ ಹೆಚ್ಚು ಮಾಡ್ತಾ ಇದ್ದದ್ದರಿಂದ ಯಾವುದು ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ, ಇದನ್ನು ಮಾಡಬಾರದನ್ನು ಯಾರಾದ್ರೂ ಕೇಳಿಬಿಟ್ರೆ ಮಾಡುವಾಗ ದುಃಖ ಆಗುತ್ತೆ. ಅದನ್ನು ಕೇಳಿಕ್ಕೆ ಹೋಗೋದೇ ಇಲ್ಲ. ಅದನ್ನು ಪರೀಕ್ಷಿತ ಅಂತಾನೆ ನೋಡಿ, ಮಾಡಬೇಕಾದದ್ರೊಳಗೆ 1-2 ಬಿಟ್ಟರು ತಪ್ಪಿಲ್ಲ. ಮಾಡಬಾರದ್ದು ಮಾಡಿದರೆ ಹಾಲಿಗೆ ಸಕ್ಕರೆ ಹಾಕದಿದ್ರು ಚಿಂತೆ ಇಲ್ಲ, ಹಾಗೆ ಪಾಯಸ ಮಾಡಿ ಕುಡಿಬಹುದು. ಅದೇ ಉಪ್ಪು ಹಾಕಿದರೆ ಯಾವಾಗಲೂ ಮಾಡಬಾರದು, ಬಹಳ ತಪ್ಪು, ಎರಡನ್ನೂ ಹೇಳಿ ಅಂತಾನೆ. ಪರೀಕ್ಷಿತ ರಾಜ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರಿಗೆ ಎಷ್ಟು ಆನಂದ ನೋಡಿ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳಿಗೆ, ಗುರುಗಳಿಗೆ, ಜ್ಞಾನಿಗಳಿಗೆ ಆನಂದ ಯಾವುದರಿಂದ ಆಗೋದು? ಇವಾಗ ಪ್ರಪಂಚದಲ್ಲಿ ಆನಂದ ಎಲ್ಲರಿಗೂ ಬೇರೆ. ಕೆಲವರಿಗೆ ಶಾಪಿಂಗ್ ಮಾಡಿದರೆ ಆನಂದ, ಕೆಲವರಿಗೆ ಹೊಸ ಬಟ್ಟೆ ಉಟ್ಕೊಂಡ್ರೆ ಆನಂದ, ಕೆಲವರಿಗೆ ಊಟಕ್ಕೆ ಹೋದ್ರೆ ಆನಂದ, ಇನ್ನು ಕೆಲವರಿಗೆ ಇನ್ನೊಬ್ಬರು ದುಃಖದಲ್ಲಿದ್ದರೆ ಇವರಿಗೆ ಆನಂದ. ಅವ್ರು ಜಾರಿ ಬಿದ್ದರೆ ವಾ 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 ಅಂತಾರೆ. ಕಲಿಯುಗ ಅಲ್ವಾ? ಆದರೆ ಜ್ಞಾನಿಗಳಿಗೆ ನಿಜವಾದ ಆನಂದ ದೇವರ ಬಗ್ಗೆ 1-2 ಮಾತು ಹೇಳಿ ಅಂದರೆ ಆನಂದ ಆಗುತ್ತೆ ನೋಡಿ. ಪರೀಕ್ಷಿತ ರಾಜ ನನಗೆ ಕೊನೆ ಕಾಲ ಇದೆ, ನಾನು ಏನು ಮಾಡಬೇಕು? ಮರಣಕಾಲ ಸಮೀಪಕ್ಕೆ ಬಂದಾಗ 7ನೇ ದಿನ ತಕ್ಷಕನಿಂದ ಸಾಯ್ತೇನೆ, ಏನು ಮಾಡಲಿ ಅಂತ ಕೇಳಿದರೆ ಮೊದಲು ಪರೀಕ್ಷಿತರ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ಪ್ರಶ್ನೆ ಹೊಗಳಿದ್ರಂತೆ ಶುಕಾಚಾರ್ಯರು. ವರಿಯಾನೇಶತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮವಿಸಮ್ಮತ ಪುಂಸಾಂ ಶೋತವ್ಯಾದಿಷು ಯತ್ಪರ. ಪರೀಕ್ಷಿತನಿಗಂತರ ಒಳ್ಳೆ ಪ್ರಶ್ನೆ ಮಾಡಿದ್ದಿ ಮೊದಲು. ಯಾವಾಗಲೂ ಪ್ರಶ್ನೆ ಹೇಗಿರಬೇಕು ಗೊತ್ತಾ? ಉತ್ತರ ಕೊಡುವ ವ್ಯಕ್ತಿಗೆ ಇನ್ನಷ್ಟು ಹೇಳಬೇಕು ಅಂತ ಅನಿಸ್ಬೇಕು. ಒಬ್ಬ ಗುರುಗಳು ಗುರುಕುಲದಲ್ಲಿ ಪಾಠ ಮಾಡ್ತಿದ್ರು. 10 ಜನ ವಿದ್ಯಾರ್ಥಿಗಳು ಕೂತಿದ್ರು. 9 ಜನ ವಿದ್ಯಾರ್ಥಿಗಳು ಗುರುಗಳಿಗೆ ಪ್ರಶ್ನೆ ಕೇಳ್ತಿದ್ರು. ಗುರುಗಳೇ, ಈ ಲೈನ್ ಅರ್ಥ ಆಗಿಲ್ಲ, ಈ ವಾಕ್ಯ ಗೊತ್ತಾಗಿಲ್ಲ, ಈ ವಾಕ್ಯಕ್ಕೆ ಎಲ್ಲಿ ಅರ್ಥ ಮಾಡಬೇಕು ಗೊತ್ತಾಗ್ತಿಲ್ಲ, ಇನ್ನೊಮ್ಮೆ ಹೇಳಿ. 9 ಜನ ಪ್ರಶ್ನೆ ಮಾಡಬೇಕು. 10ನೇವನು ಕೂತಿದ್ದಲ್ಲ, ಇನ್ಕಮಿಂಗ್ ಇಲ್ಲ, ಔಟ್ ಗೋಯಿಂಗ್ ಇಲ್ಲ, ಎರಡೂ ಇಲ್ಲ. ಗೊತ್ತಾಯಿತು ಅಂತಿಲ್ಲ, ಏನಾದರೂ ಹೇಳ್ರಿ ಅಂತಿಲ್ಲ, ಕೂತಿದ್ದಾನೆ ಹಿಂಗೆ. ಎಲ್ಲರೂ ಪ್ರಶ್ನೆ ಕೇಳೋದನ್ನು ನೋಡಿ ಗುರುಗಳು ಅವನ ಕಡೆ ಮುಖ ಮಾಡಿ, ಏನಪ್ಪ ನೀ ಏನಾದರೂ ಮಾತಾಡು ಅಂದರು. ಏನಾದರೂ ಕೇಳು, ಗೊತ್ತಾಗಿದೆ ಅಂತಾದರೆ ಹೇಳು, ತಿಳಿದಿಲ್ಲ ಅಂತ ಹೇಳು, ತಿಳಿದಿಲ್ಲ ಅಂದರೆ ಇನ್ನೊಮ್ಮೆ ಹೇಳ್ತೇನೆ. ಈಗ ಕ್ಲಾಸಲ್ಲಿ 10 ಜನ ಕೂತ್ರೆ ಎಲ್ಲರ ಬುದ್ಧಿ ಒಂದೇ ಥರ ಇರಲ್ಲ. ಕೆಲವರಿಗೆ 1 ಸಲ ಪಾಠ ಹೇಳಿದರೆ ಅರ್ಥ ಆಗುತ್ತೆ, ಕೆಲವು ಸರಿಗೆ 2 ಸಲ ಹೇಳ್ಬೇಕು ಅದೇ ವಿಷಯನೇ, ಕೆಲವರಿಗೆ 3 ಸಲ ಅನಿವಾರ್ಯ, ಏನು ಮಾಡಲಿಕ್ಕಾಗಲ್ಲ. ತಂಬಿಗೆ ಕೊಂಬಿಗೆ ಕೊಡ ವಾಟಗ ಎಲ್ಲ ಬೇರೆ ಬೇರೆ ತಾನೆ, ಹಂಗೆ ಎಲ್ಲರ ಬುದ್ಧಿ ಬೇರೆ ಇರ್ತದೆ. ನಿನ್ನ ಬುದ್ಧಿಗೆ ತಿಳಿಯುವಷ್ಟು ಹೇಳ್ತೇನೆ, ಏನಾದರೂ ಪ್ರಶ್ನೆ ಕೇಳು ಅಂದರು. 1 ಸಲ 2 ಸಲ 3 ಸಲ ಗುರುಗಳು ಏನಾದರೂ ಕೇಳು ಅಂದದಕ್ಕೆ ಒಂದೇ ಪ್ರಶ್ನೆ ಕೇಳ್ದ, ಸ್ವಾಮಿ ಪಾಠ ಯಾವಾಗ ಮುಗಿಸ್ತೀರಿ ಅಂತ. ಗುರುಗಳು ಅಂದರು, ನೀವು ಮೌನವಾಗಿರೋದೇ ಉತ್ತಮ ಅಂದರು ಅವರು. ನಮಗೂ ಅದೇ ಪ್ರಶ್ನೆ ಕೇಳ್ತೀರಿ, ಯಾವಾಗ ಮುಗಿಸ್ತೀರಿ ಅಂತ. ಏನು ಆನಂದ ರೀ ಪರೀಕ್ಷೆ. ನಿಜವಾಗಿಯೂ ನನಗೆ ಭಾಗವತ ಪ್ರವಚನಕ್ಕೆ ನಿಜವಾಗಿ ಹೇಳಬೇಕು ಅಂದರೆ ಸಂಭಾವನೆ ಕೊಡದೇ ಇರೋ ಚಿಂತಿಲ್ಲ, ಟೈಮ್ ಬೇಕು. ದೊಡ್ಡ ಪ್ರಾಬ್ಲಮ್. ಕನಿಷ್ಠ ದಿನಕ್ಕೆ ಇದೇನು ಇಟ್ಕೊಂಡಿದ್ದೀರಲ್ಲ ಇವಾಗ,
ಅರ್ಧ ಸಂಘದಲ್ಲಿ. ಹಾಗೆ ದಿನಕ್ಕೊಂದು 8 ರಿಂದ 10 ತಾಸು. ಏನು ಭಾಗವತ. ಸಮುದ್ರ ಸ್ನಾನಕ್ಕೆ ಹೋದರೆ ಸ್ನಾನ ಮಾಡಿ ಬರಬೇಕೆ ಹೊರತು ಎಲ್ಲ ನೀರು ಮನೆಗೆ ತರ್ತೇನೆ ಅಂತ ಪ್ರಯತ್ನ ಮಾಡಬಾರ್ದು. ಹಾಗಿದೆ ಭಾಗವತ. ಮುಣಿಗೆ ಬರಬೇಕಷ್ಟೇ, 2 ಹನಿ ಹಾಕೊಂಡು ಬರಬೇಕೆ ಹೊರತು ಇಡೀ ಭಾಗವತ ಕೇಳಲಿಕ್ಕಾಗೋದಿಲ್ಲ. ನಾನು ಪ್ರಾಯ ಬೆಂಗಳೂರಿಗೆ ಬಂದ ಮೇಲೇ 1-1.5 ಗಂಟೆ ಪ್ರವಚನ ಮಾಡೋದು. ಆ್ಯಕ್ಚುಲಿ ನನ್ನ ಪ್ರವಚನ ಅಂದರೆ 8 ತಾಸು ಇರ್ತದೆ. 8, 10 ತಾಸು, 12 ತಾಸು. ಹೋದ ಅಧಿಕ ಇದೇ ಶ್ರಾವಣದಲ್ಲಿ ಬಂದಿತ್ತು ನೋಡಿ. ಹೋದ ವರ್ಷ ಶ್ರಾವಣದಲ್ಲಿ ಹೋದ ವರ್ಷ ಶ್ರಾವಣದಲ್ಲಿತ್ತು. ಅದಕ್ಕಾಗಿ ಹೊಳೆಹೊನ್ನೂರಲ್ಲಿ ಮತ್ತೆ ಹೋಗಿದ್ರಿ, ನಿಮ್ಮ ದರ್ಶನ ಕೊಟ್ಟು ಸ್ವಾಮಿಗಳಿಗೆ. ಅವ್ರ ದರ್ಶನ ನೀವು ಮಾಡ್ಕೊಂಡ್ರಿ. ಹೋದ ವರ್ಷ ಶ್ರಾವಣ ಅಧಿಕದಲ್ಲಿ ಹರಿದ್ವಾರದಲ್ಲಿ ಪ್ರವಚನ ಮಾಡಿದರೆ ಬೆಳಗ್ಗೆ 8 ಗಂಟೆಗೆ ಶುರುವಾದರೆ 1 ಗಂಟೆವರೆಗೆ ಹೇಳ್ತಿದ್ದೆ. 1-1:30 ಬಿಡಬೇಕು. ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಶುರು ಆದರೆ ರಾತ್ರಿ 11 ಗಂಟೆಗೆ ರಾತ್ರಿ. ಅಕ್ಷರಶಃ 40-50 ಜನ, ಎಲ್ಲರೂ ಅಬೌವ್ 16 ಇದ್ರು. ಒಬ್ಬರು ಆಚೆ ಈಚೆ ಸರದಿಲ್ಲ, ಬೇಸರ ಇಲ್ಲ ಒಬ್ಬರಿಗೂ. ಭೂತ ಆಯ್ತು, ಅನಿವಾರ್ಯ ಇಷ್ಟಾಗಿ ಇವತ್ತು ಭಾಗವತ ಪ್ರವಚನ ಶುರುವಾಗಿ 3ನೇ ಸ್ಕಂದ. ಎಷ್ಟು ಸ್ಕಂದ ಆಯಿತು? ಮೊದಲನೇ ಸ್ಕಂದ. ಸಂಘದಲ್ಲಿ ಎಷ್ಟಾಯಿತು? ಪ್ರಕಾರ ಹೋಗ್ತಾ ಇದೆ ಅದು. ಏನೇನು ನಡೆದಿದೆ ಅದನ್ನು ಹೇಳ್ತಿದ್ದಾರೆ. ದಾಸ ಸಾಹಿತ್ಯ ಜಾಸ್ತಿ, ದಾಸ ಸಾಹಿತ್ಯನೇ. ಚಿಂತೆ ಇಲ್ಲ, ಪರವಾಗಿಲ್ಲ. ಅಲ್ಲ, ಇವತ್ತು 3ನೇ ದಿವಸ ಪ್ರಥಮ ಸ್ಕಂದ ಮಾತ್ರ ಮುಗಿದಿದೆ, ಹೆಂಗೆ ಅಂತ ಗೊಂದಲ ಮಾಡಬೇಡಿ. ನಾನು ಹೇಳಿದ್ನಲ್ಲ, 23ನೇ ತಾರೀಕು ಮಂಗಳ ಫಿಕ್ಸ್. 23ನೇ ತಾರೀಕು ಮಂಗಳ ಫಿಕ್ಸು. ಮಂಗಳ ಆಗೋದ್ರೊಳಗೆ 12 ಸ್ಕಂದ ಹೇಳ್ತೇನೆ ನಾನು, ಚಿಂತೆ ಬೇಡ. 2 ನಮ್ಮ ಕೈಯಲ್ಲೇ ಇದೆ. ಪರೀಕ್ಷಿತನಿಗೆ ಯಾಕೋ ಬರಲಿಲ್ಲಲ್ಲ, 10:00 ಹೇಳಿದ್ದೆ. ಅವ್ರು ಬಂದರೆ ಏನಾಗಿದೆ ಇವತ್ತು ನಿಮ್ಮ ಕಡೆ ಇಲ್ಲಿ ದಾನ ಇನ್ನೊಬ್ಬರು ಕರೆದಿದೆ. ಈ ಅಧಿಕ ಮಾಸದಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಊರಿಗೆ ಹೋಗ್ತಾರಾಯ್ತು. ಈ ದಂಪತಿ ಪೂಜಾದಲ್ಲಿ ಟೈಮ್ ಭಾಳ ಹೋಗ್ತದೆ. ಅದಕ್ಕೆ ಕೆಲಸ ಮಾಡಿ. ನಮಗೆ ಟೈಮ್ ಬೇಕು ಪಾಠಕ್ಕೆ, ಪ್ರವಚನಕ್ಕೆ. ಬಂದ್ಯಾ? ಬರ್ತಿದ್ದಿ? ಹಾಂ, ಶುಕಾಚಾರ್ಯರಿಗೆ ಪರೀಕ್ಷಿತರು ಪ್ರಶ್ನೆ ಕೇಳ್ತಾರೆ. ಮರಣಕಾಲ ಸಮೀಪಕ್ಕೆ ಬಂದಿದೆ, 7ನೇ ದಿನ ತಕ್ಷಕನಿಂದ ಸಾಯ್ತೇನೆ ಅಂತ. ಆಗ ಶುಕಾಚಾರ್ಯರು ಪರೀಕ್ಷಿತನ ಪ್ರಶ್ನೆಯನ್ನು ಹೊಗಳಿ ಉತ್ತರ ಪ್ರಾರಂಭ ಮಾಡ್ತಾರೆ. ಅಲ್ಲ, ಪರೀಕ್ಷಿತ ರಾಜ 7ನೇ ದಿವಸ ಸಾಯೋನೇ ಇದ್ದ, ಅವನು 7 ದಿನ ಭಾಗವತ್ ಕೇಳಿ ಸರಿ. ನಾವೆಲ್ಲ ಯಾಕೆ 7 ದಿನ ಕೇಳೋದು? ನಮ್ಗೆ ಯಾರು ಶಾಪ್ ಕೊಟ್ಟಿದ್ದಾರ? ನಾವೇನು ಯಾರು ಕೊಳ್ಳಿಗೆ ಹಾವು ಹಾಕಿಲ್ಲಲ್ಲ, ಹೂವಿನ ಮಾಲೆ ಹಾಕಿಲ್ಲ, ಹಾವಿನ ಜಲ್ಲಿಂದ ಹಾಕೋಣ. ಅಲ್ಲ, ಹಾಕೋದು ಬಿಡಿ. ಸುಮ್ಮನೆ ನಿಮ್ಮ ರೂಮಲ್ಲಿ ಹೋಗಿದೆ ಅಂದರೆ 3 ದಿನ ಒಳಗೆ ಹೋಗಲ್ಲ, ಸುಳ್ಳು ಹೇಳಿದರು. ಆದರೆ ನೋಡಿ, ಶಾಪ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇತೋಲಿಂಗಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ. ಪರೀಕ್ಷಿತನಿಗೆ ಶಾಪ ಕೊಟ್ಟದ್ದೇನು? 7ನೇ ದಿವಸ ತಕ್ಷಕನಿಂದ ಮರಣ ಬರಲಿ ಅಂತ. ಆ 7ನೇ ದಿನ ತಕ್ಷಕನಿಂದ ಸಾಯಲಿ ಅನ್ನುವ ಶಾಪ ಪರೀಕ್ಷಿತನ ಜೊತೆಗೆ ನಮ್ಮೆಲ್ಲರಿಗೂ ಸೇರಿಸೇ ಕೊಟ್ಟಿದ್ದಾರೆ. ಮತ್ತು 23ನೇ ತಾರೀಕು ನಾವೆಲ್ಲ ಹೋಗ್ತೀವಿ ಅನ್ಕೋಬೇಡಿ. ಮತ್ತು 7ನೇ ದಿವಸ, 7ನೇ ದಿವಸದಲ್ಲಿ ಮರಣ ಅಂದರೆ ನೀವು ಇನ್ನೊಂದು 20 ವರ್ಷ ಆದ ಮೇಲೆ ಹೋಗಿ, ಇನ್ನೊಂದು 40 ವರ್ಷ ಆದ ಮೇಲೆ ಹೋಗಿ, ಯಾವಾಗ ಹೋದ್ರೂ ಈ 7 ದಿನದಾಗೆ ಹೋಗ್ಬೇಕಲ್ಲ. ಯಾಕಂದರೆ ರವಿವಾರದಿಂದ ಸೋಮವಾರ, ಶನಿವಾರ 7ನೇ ದಿನ, 8ನೇ ದಿನಾನೇ ಇಲ್ಲ. ಹೌದಾ ಇಲ್ಲ? ನೀವು ಇನ್ನೊಂದು 50 ವರ್ಷ ಆದಮೇಲೆ ಹೋದರೂ ನೀವು ಯಾವತ್ತು ಹೋಗ್ತೀರಿ ಅವತ್ತು ಒಂದು ಶನಿವಾರ ಇರಬೇಕು, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, 7 ದಿನನೇ ಇರಬೇಕು. ಯಾಕೆ 8 ದಿನನೇ ಇಲ್ಲ? ಹಾಗಾದರೆ 7 ದಿನದಲ್ಲಿ ಮರಣ ನಮಗೂ ಸೇರಿಸೇ ಇದೆ. ನಾವೆಲ್ಲ ಒಂದು ಅರ್ಥದಲ್ಲಿ 7 ದಿನದಲ್ಲಿ ಸಾಯೋರೆ. ಆದರೆ ಇದಾದ್ಮೇಲೆ 7 ದಿನ ಅಲ್ಲ, ಇನ್ನೊಂದು 70 ವರ್ಷ ಆದ ಮೇಲೆ ಹೋದಿದ್ರು 7 ದಿನದಲ್ಲಿ ಅನ್ನೋದಕ್ಕಾಗಿ ನಾವು ಕೂಡ ಕಲಿಯುಗದಲ್ಲಿ ಆಯುಷ್ಯ ಕಡಿಮೆ ಅನ್ನೋದಕ್ಕೆ 7 ದಿನ ಭಾಗವತ ಕೇಳಬೇಕು. ನೋಡಿ, ಮರಣಕಾಲ ಸಮೀಪಕ್ಕೆ ಬಂತು, ನಾನು ಏನು ಮಾಡಲಿ ಅಂತ ಪರೀಕ್ಷಿತ ಕೇಳಿದರೆ ಏನು ಉತ್ತರ ಕೊಟ್ಟರು ಶುಕಾಚಾರ್ಯರು? ಮೊದಲು ಏನು ಮಾಡಬೇಕು ಅಂತ ಹೇಳೋದಕ್ಕಿಂತ ಧೈರ್ಯ ಕೊಡ್ತಾರೆ. ಪರೀಕ್ಷಿತ ರಾಜನಿಗಂತಾರೆ ಖಟ್ವಾಂಗ ಅಂತ ರಾಜ ಇದ್ದ, ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡಿದ. ಯುದ್ಧದಲ್ಲಿ ಜಯ ಸಿಕ್ಕ ಮೇಲೆ ಏನಾದರೂ ವರ ಬೇಡು ಅಂದರು ದೇವತೆಗಳು. ಖಟ್ವಾಂಗ ಅಂತಾನೆ ಬೇಡ, ನೀವು ಸಹಾಯ ಮಾಡಿದ್ದೆ ದೊಡ್ಡ ಆನಂದ ನನಗೆ. ಇಲ್ಲ, ಏನಾದರೂ ಬೇಡು ಅಂದಾಗ ನನ್ನ ಆಯುಷ್ಯ ಎಷ್ಟು ಉಳಿದಿದೆ ಹೇಳಿ ಅಂತಾನೆ. 1 ಮುಹೂರ್ತ 48 ನಿಮಿಷ
48 ನಿಮಿಷ ಮೊದಲು ತನ್ನ ಆಯುಷ್ಯವನ್ನು ತಿಳ್ಕೊಂಡು ಅಷ್ಟರಲ್ಲೇ ಸರ್ವಸಂಗ ಪರಿತ್ಯಾಗ ಮಾಡಿ ಪರಮಾತ್ಮನ ಚಿಂತನವನ್ನು ಮಾಡಿ ಮೋಕ್ಷ ಪಡೆದ ನಿನಗಂತೂ ಸಪ್ತಾಹಂ ಜೀವಿತಾವಧಿ 7 ದಿನ ಇದೆ. ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯ ಅಲ್ಲ. ಶುಕಾಚಾರ್ಯರು ಪರೀಕ್ಷಿತನಿಗೆ ಮರಣಕಾಲ ಸಮೀಪಕ್ಕೆ ಬಂದಾಗ ಮಾಡಬೇಕಾದದ್ದು ಹೇಳ್ತಾರೆ. ಮೊಟ್ಟ ಮೊದಲನೇದ್ದು, ಯಾವ ವ್ಯಕ್ತಿ ಸಾಮಾನ್ಯವಾಗಿ ನೋಡಿ ಮರಣದ ವಾರ್ತೆ ಮುನ್ಸೂಚನೆ ಎಲ್ಲರಿಗಾಗಲ್ಲ, ಗೊತ್ತಾಗತ್ತಾ? ಇಲ್ಲ. ಈಗಲೂ ಕಲಿಯುಗದಲ್ಲಿ ಅನೇಕ ಯಾರಿಗೆ ಗೊತ್ತು ಮಾಡಿಸ್ತಾನೆ ದೇವರು ಗೊತ್ತಾ? ಮರಣದ ಮುನ್ಸೂಚನೆ ಯಾರಿಗಾಗತ್ತೆ? ಮರಣದ ವಾರ್ತೆ ಗೊತ್ತಾದರೆ ಏನಾದರೂ ಸಾಧನ ಮಾಡ್ಕೊಳ್ತಿದ್ರೆ, ಈಗ ಪರೀಕ್ಷಿತನಾಗಿ ನಮಗೂ ಒಂದು 7 ದಿನ ಮೊದಲು ಗೊತ್ತಾದರೆ ಏನು ಮಾಡ್ಬೋದು ನಾವು ಹೇಳಿ? ಬರೀ ಆ ಹೋಳಿಗೆ ಈ ಹೋಳಿಗೆ ಅದು ಮಾಡಿಸಿ ಇದನ್ನು ಮಾಡಿಸಿ ಅವರ ಸಂದೀಪ ಕರೆಸಿ, ಯಾಕಂದರೆ ಇರೋದೇ 7 ದಿನ ಎಲ್ಲ ಭಕ್ಷ್ಯ ಭೋಜ್ಯ ಊಟ ಮಾಡಿ ಹೊರಡೋಣ. ನಮ್ದು ಇದರಲ್ಲೇ ಹೊರತು ಪರೀಕ್ಷಿತ ಅರ್ಥ ಭಾಗವತ್ ಕೇಳಕ್ಕೆ ಹೋಗೋಣ, ಆಚಾರ ಹತ್ರ ತಲೆಗೆ ಬರೋದೇ ಇಲ್ಲ. ಹಾಗಾಗಿ ದೇವರಂದ ಗೊತ್ತಾಗಿಯೂ ಲಾಭ ಇಲ್ಲ. ಇವ್ರಿಗೆ ಯಾರು ಗೊತ್ತು ಮಾಡಿಸೋದು ಬೇಡ, ಒಮ್ಮೆ ನಮಗೆ ಹೊತ್ಕೊಂಡು ಹೋದ್ರೆ ಆಯಿತು. ಶ್ರೀಮದಾಚಾರ್ಯರು 10 ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ ಐತರೇಯ ಅಂತ ಒಂದು ಉಪನಿಷತ್ತು. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಇದನ್ನು ಹೇಳ್ತಾರೆ. ಮರಣಕಾಲ ಸಮೀಪಕ್ಕೆ ಬಂತು ಅಂದರೆ ಅದರ ಸೂಚನೆ ಕೊಡ್ತಾನಂತ ದೇವರು, ಈಗಲೂ ಕೊಡ್ತಾನೆ. ಸೂಚನೆಗಳು 2. ಎಚ್ಚರಿದ್ದಾಗ ಆಗುವ ಸೂಚನೆಗಳು ಕೆಲವು, ಕನಸಿನಲ್ಲಿ ಆಗುವ ಸೂಚನೆಗಳು ಕೆಲವು. ಎಚ್ಚರಿದ್ದಾಗ ಕನ್ನಡಿ ಮುಂದೆ ನಿಂತಾಗ ನಿಮ್ಮ ರುಂಡವೇ ನಿಮಗೆ ಕಾಣದೇ ಇದ್ದಂಗಾಯಿತು ಅಂದರೆ ಆ ವ್ಯಕ್ತಿ 2 ದಿನ ಬದುಕ್ತಾನೆ ಅಂತ. ಆಕಾಶವೆಲ್ಲ ಭಯಾನಕ ಕೆಂಪು ಕೆಂಡದಂತೆ ಆಕಾಶ ಕಾಣಿಸಿತು ಅಂದರೆ ಆ ವ್ಯಕ್ತಿ 3 ದಿನ ಬದುಕ್ತಾನೆ ಅಂತ. ಇದು ಎಚ್ಚರಿದ್ದಾಗ ಆಗತ್ತೆ. ಮಲಗಿದಾಗ, ಇವಾಗೇನು ಅಧಿಕ ಮಾಸ ಅಪೂಪ ಕೊಡ್ತಾರಲ್ಲ, ಆ ಅಪೂಪವನ್ನು ಜೇನುತುಪ್ಪದ ಜೊತೆಗೆ ತಿನ್ನುವ ಕನಸು ಬಿದ್ದರೆ ಯಾವ ದಿನ ಕನಸು ಬೀಳುತ್ತದೆ ಅವತ್ತಿನಿಂದ ಸರಿಯಾಗಿ 3 ತಿಂಗಳಿಗೆ ಆ ವ್ಯಕ್ತಿ ಹೋಗ್ತಾನೆ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಇದನ್ನು 6 ತಿಂಗಳ ಮೊದಲು ಸಾಯೋದಿದ್ದರೆ ಕನಸು ಬೇರೆ, 3 ತಿಂಗಳ ಮೊದಲು, 1 ವಾರ ಮೊದಲು, 15 ದಿನ ಮೊದಲು, 1 ವರ್ಷ ಮೊದಲು ಹೇಳು ಅಂದ್ರೆ ಮಧ್ಯಾಹ್ನ ಹೇಳ್ತೇನೆ, ಬೇಕಾದ್ರೆ ಬಂದು ರೆಡಿ ಇದ್ರೆ. ಹೋಗೋದೇ ಇದೇ ಆಚಾರ ಗೊತ್ತು, ಯಾಕೆ ಮೊದಲು ಹೇಳಿ ಅಂಜಿಸ್ತೀರಿ ಅಂತ ನೀವು ಹೋಗೋದು ರೆಡಿ ಇದ್ರು ನಾವು ರೆಡಿ ಇಲ್ಲ ಕೇಳಲಿಕ್ಕೆ ಅಲ್ವಾ? ಕೇಳಬೇಕು, ಕೇಳಬೇಕದನ್ನು ಗೊತ್ತಿರಬೇಕು. ಆದರೆ ಅದಕ್ಕೆ ಧೈರ್ಯ ಬೇಕು. ಮೊದಲೇ ಒಂದಂತೂ ಸತ್ಯ, ಸ್ವಪ್ನಗಳೆಲ್ಲ ಪರಮಾತ್ಮನೇ ತೋರಿಸ್ತಾನೆ. ಯಾವಾಗಲೂ ನೋಡಿ, ಒಂದು ತೆಗ್ಗ ಬಿದ್ದಿದೆ ಅಂದರೆ ತೆಗ್ಗಿನಲ್ಲಿ ಬಿದ್ದ ಮೇಲೆ ತೆಗ್ಗಿದೆ ಅಂತ ಹೇಳೋದಲ್ಲ, ಹೇಳೋದು ಯಾವಾಗ ಹೇಳಬೇಕು? ಅದನ್ನು ಮಾಡ್ತಿದ್ದಾರೆ ದೇವರು. ಸ್ವಪ್ನಗಳನ್ನು ತೋರಿಸಿ ಭಯ ಪಡಿಸೋದಲ್ಲ, ಈ ತರಹದ ಸ್ವಪ್ನ ಸೂಚನೆ ಮಾಡಿ ಏನಾದರೂ ಮಾಡ್ಕೋತೀರ ಸಾಧನೆ ಅಂತ ಬಹಳ ಸುಂದರವಾಗಿ ಮಧ್ವಾಚಾರ್ಯ ಹೇಳ್ತಾರೆ. ಯಾರಿಗೆ ಅವಶ್ಯಕತೆ ಇದೆ ಒಂದ್ಸಲ ಹೇಳ್ತೇನೆ, ಬೇಕಾದ್ರೆ ಒಂದ್ಸಲ ಕೇಳಿ, ಭಯ ಆಗತ್ತೆ. ಎಷ್ಟು ವಿಚಿತ್ರ ಅಂದರೆ ಕೆಲವೊಂದನ್ನು ನಾವು ಊಹೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಮರಣ ಸೂಚನೆ ಅಂತ ಆಗಿರ್ತದೆ. ಟೀಕಾಕೃತ್ಪಾದರು ಶಿವನ್ನೇ ಸುಧಾದಲ್ಲಿ ಒಂದು ಮಾತು ಹೇಳ್ತಾರೆ. ನಾವು ಯಾವುದೋ ಕೆಲಸಕ್ಕೆ ಹೋಗ್ತಿದ್ದೀವಿ, ಒಬ್ಬ ತುಂಬು ಗರ್ಭಿಣಿ ತಲೆ ಮೇಲೆ ಕೊಡ ಎತ್ಕೊಂಡು ಹೋಗ್ತಿದ್ರೆ ಅದು ಮಂಗಳ ಸೂಚನೆ ಅಂತದು. ಒಬ್ಬ ಬ್ರಾಹ್ಮಣ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಹೋಗ್ತಿದ್ರೆ ಬಲಕ್ಕೆ ಹಾಕೊಂಡು ಹೋಗಿ ಕೆಲಸ ಆಗ್ತದೆ. ಅಡ್ಡ ಬೆಕ್ಕು ಹೋದರೆ ಅಪಶಕನ. ಇವಾಗೇನಿದು ಗ್ರೀನ್ ಇದ್ರೆ ಹೋಗ್ತೀರಿ, ರೆಡ್ ಇದ್ರೆ ನಿಂದಿರ್ತಿರಲ್ಲ, ಹಿಂಗೆ ಸಿಗ್ನಲ್ ಇದ್ದಂಗೆ ಅಷ್ಟೇ ಇದು. ಆ ಗ್ರೀನ್ ಸಿಗ್ನಲಿಗೂ ನಿಮ್ಮ ಇಂಜನಿಗೂ ಕನೆಕ್ಷನ್ ಇದೆಯಾ? ರೂಲ್ಸ್ ಅಷ್ಟೇ. ಹಂಗ ದೇವರದನ್ನು ರೂಲ್ಸ್ ಮಾಡಿಟ್ಟಿದ್ದಾನೆ. ಬೆಕ್ಕ ಅಡ್ಡ ಹೋದರೆ ಅಪಶಕನ, ಬ್ರಾಹ್ಮಣ ಹೋದರೆ ಶುಭ ಶಕುನ. ಅವುಗಳ ಮೇಲೆ ನಂಬಿಕೆ ಇರೋದು ಇಲ್ಲದೆ ಇರೋದು ನಮ್ಮ ಸಮಸ್ಯೆ. ಶಕುನ ಅಪಶಕುನ ನಾವು ನಂಬ್ತೀವಿ ಇಲ್ಲ, ಅದ್ರ ಕೆಲಸ ಮಾಡುತ್ತದು. ನೋಡಿ ಬೇಕಾದ್ರೆ ಅಪಶಕುನ ಏನೋ ಬೆಗ್ಗ ಅಟ್ಟ ಹೋದರೆ ನೀವು ಹಾಗೆ ಹೋಗಿ ನೋಡಿ, ಆಕ್ಸಿಡೆಂಟ್ ಆಗುತ್ತೆ, ಬೀಳ್ತೇವೆ, ಏನೋ ಒಂದಾಗತ್ತೆ. ಹಾಗೆ ಮರಣಕಾಲ ಸಾಮಾನ್ಯವಾಗಿ ಪರಮಾತ್ಮ ಕೆಲವರಿಗೆ ಮಾಡಿಸ್ತಾನೆ. ಯಾರಿಗೆ ತಮ್ಮ ಮರಣದ ವಾರ್ತೆ ಗೊತ್ತಾಗತ್ತೆ ಆ ವ್ಯಕ್ತಿ ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಮನೆ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಂತ. ಗ್ರಹಾತ್ ಪ್ರೌರಚಿತೋ ಧೀರ, ಮರಣದ ವಾರ್ತೆ ಗೊತ್ತಾದ ಮೇಲೆ ಮನೆಯಲ್ಲಿರಬಾರದು ಅನ್ನೋದಕ್ಕೆ ಪರೀಕ್ಷಿತರ ಹೊರಟದ್ದು. ಯಾಕಂದ್ರೆ ಮರಣದ ವಾರ್ತೆ ಗೊತ್ತಾದ ಮೇಲೆ ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ಇರೋವರೆಗೆ ಮತ್ತೆ ಅದು ಇದು ತೆಗೆದು ಹೋಯಿತು ಬಂತು, ಏಕಾಗ್ರತೆ ಬರಲ್ಲ ಮನಸ್ಸಿಗೆ. ಸಾಧನೆಗೆ ಏಕಾಗ್ರತೆ ಬರುವುದಿಲ್ಲ. ದೇವರ ಪೂಜಾ ಮಾಡ್ತಾ ಕೂತಿರ್ತೀರಿ, ಮನಸ್ಸು ದೇವರಲ್ಲಿ ಇರಬೇಕು ತಾನೆ. ಎದುರುಗಡೆ ದೇವರ ಪೆಟ್ಟಿಗೆ ಇದೆ, ಶಾಲಿಗ್ರಾಮ ಪ್ರತಿಮೆಗಳೆಲ್ಲ ಇದೆ, ಪೂಜಾ ಮಾಡ್ತಿದ್ದೀರಿ, ಮನಸ್ಸೆಲ್ಲಿದೆ? ಯಾರು ಬಂದ್ರು ಯಾರು ಹೋದ್ರು ಅದಕ್ಕಿಂತ ಅಕಸ್ಮಾತ್ ಆಗಿ ನಿಮ್ಮ ಮನೆಯವ್ರು ಕುಕ್ಕರಲ್ಲಿ ಏನೋ ಇಟ್ಟಿದೆ, ಅದು 3 ಸಲ ಕೂಗುತ್ತು ಅಂದ್ರೆ ಪಿತೃ ಪಿತಾಮಹ ಪ್ರಪಿತಾಮಹ
3 ಸಲ ಅದು ಕೂಗುತ್ತು ಅಂದ್ರೆ ಅದು 4ನೇದು ಕೂಗೋದ್ರೊಳಗೆ ಬಂದ್ ಮಾಡೋದು ಹೊತ್ತು ಹೋಗ್ತದೆ. ಇಲ್ಲಿ ಅಭಿಷೇಕ ಮಾಡ್ತಿರ್ತೀರಿ, ಅಭಿಷೇಕ ಅದಕ್ಕಾಗಿನೇ ಅಡಿಗೆ ಮನೆ ದೂರ ಇರ್ತಿದ್ರು ಹಿಂದೆಲ್ಲ. ಅಭಿಷೇಕ ಮಾಡ್ತಿದ್ರು, ಯಾಕಂದ್ರೆ ಅದು 3-4 ವಿಸಿಲ್ ಹೊಡೆದರೆ ಎಲ್ಲಿ ಹೊತ್ತು ಹೋಗುತ್ತೆ ಅಂತ ತಾವೇ ತಿನ್ಬೇಕಲ್ಲ ಆಮೇಲೆ. ಹಾಗಾಗಿ ಮನಸ್ಸು ಅಲ್ಲಿ ಹೋಗ್ಬಿಟ್ಟಿರ್ತದೆ. ಮತ್ತೆ ಯಾಕೆ ತಗೋತಾನೆ, ದೇವರ ಪೂಜೆ ನಡೀತಾ ಇರ್ತದೆ. ಯಾರೋ ಬಂದು ಮನ್ನಂತೂ 1-2 ವರ್ಷದ ಹಿಂದೆ ಒಂದು ದೇವರ ಸಮಾರಾಧನೆಗೆ ಹೋಗಿದ್ದೆ ನಾನು, ಮುಂಜುವೆ ಸಮಾರಾಧನೆ. ನಾನು ಆ್ಯಕ್ಚುಲಿ ಅಲ್ಲಿ ಬರಲ್ಲ ಅಂತ ಹೇಳ್ತೀನಿ, ನನ್ನ ಬೆಳಗ್ಗೆ ಅಂದರೆ ಪಾಠ ಇರುತ್ತೆ, ಅಯ್ಯೋ ಊಟಕ್ಕೆ ಬರಬೇಕಾಚಾರ್ಯ ಅಂತ. ಪ್ರತಿಮಾ ಪೂಜೆಗೆ ಅಂದ್ರು ಮೊದಲು, ಸಮಾರಾಧನೆ ಪೂಜೆಗೆ. ದೇವ್ರ ಪೂಜೆಗೆ ನಾನು ಬರಲ್ಲಪ್ಪ, ನಾನು ಬೆಳಗ್ಗೆ ಪಾಠ ಇರ್ತದೆ, ಇಲ್ಲ ಬೇರೆ ಆಚಾರ್ಯ ಹೇಳ್ತೀನಿ, ಬರೀ ಊಟಕ್ಕೆ ಬನ್ನಿ ಆಯಿತು. 11:30 ಬನ್ನಿ. 11:30 ಯಾರು ಪೂಜೆ ಮಾಡ್ತಾರೆ? ಅಷ್ಟೊತ್ತಿಗೆ ದೇವರ ಸಮಾರಾಧನೆ ಊಟಕ್ಕೆ ಹಾಕ್ತಾರ? ಅವ್ರು 11:30 ಅಂದ್ರು, ನಾನು 12:30 ಹೋದೆ. ನಾನು 12:30 ಹೋದರೆ 12:45 ಆಚಾರ ಪೂಜೆಗೆ ಬಂದರು. ಅವ್ರ ಆಚಾರ ಬಂದರು, ಬಂದ್ಮೇಲೆ ನನ್ನ ನೋಡಿದ್ರು, ಅಲ್ಲ ನೀವೇ ಬಂದಾಗ ನೀವೇ ಮಾಡ್ಬೇಕಾಗಿತ್ತಲ್ಲ ಪೂಜೆ ಅಂದರು. ಇಲ್ಲ ನಿಮ್ಮ ಸಲುವಾಗಿ ಬಿಟ್ಟೀನಿ ಅಂತ. ಅಕ್ಷರಶಃ ನಿಮ್ಗೆ ಹೇಳ್ತೇನೆ, ಸ್ನಾನ ಮಾಡಿ ದೇವರ ಮನೆಗೆ ಬಂದ ಮೇಲೆ, ಸ್ನಾನ ಮಾಡಿ ದೇವರ ಮನೆಗೆ ಬಂದು ಕೂತ ಮೇಲೆ ಹರಟೆ ಶುರುವಾದರೆ ದೇವರ ಪೆಟ್ಟಿಗೆ ಕಟ್ಟೋವರೆಗೆ ಹರಟೆ ಮಾತಾಡ್ತಾ ದೇವರ ಪೂಜೆ ಮಾಡಿದೆ ಹೊರತು ಒಂದು ಮಂತ್ರ ಬಾಯಿಂದ ಬರಲಿಲ್ಲ ಅವರ ಆಚಾರಿಗೆ. ಹೊಲ ಮನೆ ಅಲ್ಲೇನಾಯ್ತು ಇಲ್ಲೇನಾಯ್ತು, ಮಕ್ಕಳಿಗೇನು ಓದಿಸಿದೆ ಏನು ಓದಿಸಿದೆ ನೋಡಿ. ಎಷ್ಟೊತ್ತು ನಮ್ಮ ದೇಹ ದೇವರ ಮುಂದೆ ಎಷ್ಟೊತ್ತಿರತ್ತೆ ಅದು ಪೂಜೆ ಅಲ್ಲ, ಮನಸ್ಸು ಎಷ್ಟೊತ್ತು ದೇವರ ಹತ್ರ ಇರುತ್ತೋ. ನಮ್ಮ ಮನೆಯವರು ಸ್ನಾನ ಮಾಡಿ 6:30 ದೇವ್ರ ಮನೆಗೆ ಹೋದ್ರೆ 10:30 ತನಕ ಹೊರಗೆ ಬರಲ್ಲ. ಏನು ಮಾಡ್ತಾರೆ ಒಳಗೆ? ಬಾಗಿಲು ಹಾಕೊಂಡು ಕೂತಿರ್ತಾರೆ, ಬಾಗಿಲು ಹಾಕೊಂಡು ಒಳಗೆ ಕೂತ್ಬಿಟ್ಟಿರ್ತಾರೆ. ಏನು ಮಾಡ್ತಾರೆ ಗೊತ್ತಿಲ್ಲ, 10:30 ಬಾಗಿಲು ತೆಗಿತಾರೆ, ಒಂದು ಲೋಟ ಕಾಫಿ ಕುಡಿದು ಗಾಢ ಮಲಗಿರ್ತಾರೆ ಅಲ್ಲಿ. ಅದಕ್ಕೆ ಎಷ್ಟೋ ಜನ ದೇವ್ರ ಮನೆಗೆ ಫ್ಯಾನ್ ಹಾಕೊಂಡಿರ್ತಾರೆ. ದೇವರ ಮನೆಯಲ್ಲ, ಮನೆಯವರು 3 ತಾಸು ಇದ್ದಾರೆ, ಅದು ದೇವರ ಪೂಜೆ ಅಲ್ಲ. ಮನಸ್ಸು ಎಷ್ಟೊತ್ತು ದೇವರಲ್ಲಿದೆ. ಶುಕಾಚಾರ್ಯ ಹೇಳೋ ಮಾತು ನೋಡಿ, ಮನದೇವ ಮನುಷ್ಯಾಣ, ನಿನ್ನ ಮನಸ್ಸು ದೇವರಲ್ಲಿ ನೆಲೆಗೊಳಿಸು. ಅದಕ್ಕಾಗಿ ಏನು ಬೇಕು ಅಂದರೆ ಏಕಾಂತತೆ ಬೇಕು. ಮನೆಯಲ್ಲಿದ್ದರೆ ಅದು ಇದು ವಾತಾವರಣ. ಹಾಗಾಗಿ ಮರಣದ ವಾರ್ತೆ ಗೊತ್ತಾದರೆ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಗೋಮಯದಿಂದ ಮಂಡಲ ಮಾಡಿಕೊಂಡು, ಮಂಡಲ ಮೇಲೆ ಕೂತ್ಕೊಂಡು ಪ್ರಾಣಾಯಾಮ ಮಾಡಿ, ರೇಚಕ, ಪೂರಕ, ಕುಂಭಕ ಅಂತ 3 ತರಹದ ಪ್ರಾಣಾಯಾಮವನ್ನು ಮಾಡಿ ನಮ್ಮ ಹೃದಯದಲ್ಲಿರುವಂತಹ ಪರಮಾತ್ಮನನ್ನು, ಎಷ್ಟಿದ್ದಾನೆ ಹೇಳಿ, ದೇವರು ಹೃದಯದಲ್ಲಿ ಇದ್ದಾನೆ. ಯಾವ ಶರೀರದಲ್ಲಿ ಇದ್ದಾನೆ? ಇದು ಮೇಲುಗಡೆ ಕಾಣೋದು ಸ್ಥೂಲ ಶರೀರ, ಇದರ ಒಳಗೆ ಅನಿರುದ್ಧ ಶರೀರ, ಅದರ ಒಳಗೆ ಲಿಂಗ ಶರೀರ, ಅದರ ಒಳಗೆ ಸ್ವರೂಪ ದೇಹ, ಅದರಲ್ಲಿ 8 ದಳದ ಕಮಲ, ಕಮಲದಲ್ಲಿ ವಾಯುದೇವರು, ವಾಯುದೇವರ ಹೆಗಲ ಮೇಲೆ ಪರಮಾತ್ಮ ಕೂತಿದ್ದಾನೆ, ವಾಯುದೇವರ ಪಾದದ ಹತ್ತಿರ ಜೀವ ಇದ್ದಾನೆ. ಇಷ್ಟು ಕಲ್ಪನೆ ಒಳಗಿದೆ. ವಾಯುದೇವರು ಪರಮಾತ್ಮನನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ಶಾವಾಗ ಶರೀರದಿಂದ ಹೊರಗೆ ಜಿಗಿತಾರೆ. ಆಗಿದ್ದಾರೆ ಹೆಣ ಅನ್ನೋದು ನೋಡಿ. ಕಣ್ಣು ಕಾಣಿಸ್ಲಿಲ್ಲ ಅಂದ್ರೆ ಕುರುಡ ಅಂತಾರೆ, ಕೇಳಿಸ್ಲಿಲ್ಲ ಅಂದ್ರೆ ಕಿವುಡ ಅಂತಾರೆ, ಕಾಲು ಇಲ್ಲ ಅಂದ್ರೆ ಕುಂಟ ಅಂತಾರೆ, ಕೈ ಇಲ್ಲ ಅಂದ್ರೆ ಚೊಂಚ ಅಂತಾರೆ. ಹೆಣ ಅನ್ನೋದು ಒಂದೇ ಕಾರಣಕ್ಕೆ ವಾಯುದೇವರು ಹೊರಗೆ ಬಂದರೆ. ಎಲ್ಲಿವರೆಗೆ ಓನರ್ ಒಳ ಕೂತಿರ್ತಾನೆ ನೋಡಿ ಪರಮಾತ್ಮ ವಾಯುದೇವರು, ಅಲ್ಲಿವರೆಗೆ ಗೌರವ, ಆದರ, ಮರ್ಯಾದೆ, ಉಪಚಾರಗಳು. ಹಾಗಾಗಿ ಆ ಹೃದಯದಲ್ಲಿರೋ ಪರಮಾತ್ಮನ ಧ್ಯಾನ ಅದು ಅಂತ್ಯಕಾಲದಲ್ಲಿ ಮಾಡಬೇಕು ಅಂತ ಶುಕಾಚಾರ್ಯರು ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಇಲ್ಲಿಗೆ ಪ್ರಥಮ ಸ್ಕಂದ ಮುಗಿದು ದ್ವಿತೀಯ ಸ್ಕಂದ ಶುರುವಾಗಿದೆ. ನಾಳೆ ಹೊತ್ತಿಗೆ ಇವತ್ತಿನವರೆಗೆ ಗೂಡ್ಸ್ ಗಾಡಿ ಥರ ನಿನ್ನೆ ಮೊನ್ನೆ ಇವತ್ತು 3 ದಿನ ಆಯಿತು. ನಾಳೆ ಒಂದಿನ ವಂದೇ ಭಾರತ್ ಅನಿವಾರ್ಯ. ಯಾಕಂದರೆ ನಾಳೆಗೆ ಸ್ವಲ್ಪ ವೇಗವಾಗಿ ಆಯ್ತಲ್ಲ. ಭಾಗವತ ತಾತ್ಪರ್ಯ ಮಧ್ವಾಚಾರ್ಯರ ಸ್ಮರಣೆ 1-2-3 ದಿನ ಮಾಡಿ ಆಯ್ತು. ಮಾಡೋದು ಬೇಡ ಅಂತಲ್ಲ, ಅದು ಅದೇ ಅನಿವಾರ್ಯ. ಬಹಳ ಹಿಂದಿದ್ದೇವೆ, ಬಹಳ ಮುಂದೆ ಹೋಗಬೇಕಾಗಿದೆ. ಹಾಗಾಗಿ ನಾಳೆ ಒಂದು ಸ್ವಲ್ಪ ವೇಗವಾಗಿ ಮುಂದಿನ ವಿಚಾರಗಳನ್ನೆಲ್ಲ ತಿಳಿದು ಆದಷ್ಟು ಬೇಗ ಮತ್ತೆ ಇನ್ನು ಕೊನೆ 2-3 ದಿನ ಕೃಷ್ಣ ಚರಿತ್ರೆ ಕೇಳಬೇಕಾಗಿದೆ. ಆದ್ದರಿಂದ ಅದನ್ನು ವಿಸ್ತಾರವಾಗಿ ತಿಳಿದು ಒಟ್ಟಾರೆ 23ನೇ ತಾರೀಕು ಈ 7 ದಿನದಿಂದ ನಡೆದ ಭಾಗವತವನ್ನು ಒಳಗಿದ್ದು ನುಡಿಸಿದ ಆ ಪರಮಾತ್ಮನ ಪಾದಗಳಿಗೆ ಸಮರ್ಪಣೆ. ಮಂಗಳ ಅಂದರೆ ಅದೇ. ಮಂಗಳ ಅಂದರೆ ನಾವೆಲ್ಲ ಹೇಳಿವೆ ಅಂತ ಅರ್ಥ ಅಲ್ಲ, ಸಮರ್ಪಣೆ. ಎಷ್ಟೊತ್ತು ನಡೀತೋ ಅದನ್ನು ಒಳಗಿದ್ದು ದೇವರು ನುಡಿಸಿದ ಅಂತ ದೇವರಿಗೆ ಸಮರ್ಪಣೆ ಮಾಡೋದೇ ಮಂಗಳ. ಆ ಮಂಗಳ ಕಾರ್ಯಕ್ರಮ 23ನೇ ತಾರೀಕು ಮಾಡೋಣ. ಮತ್ತೆ ನಾಳೆಗೆ 8:00 ಮತ್ತೆ ಮುಂದಿನ ಕಥಾಮೃತ ಶ್ರವಣ ಮಾಡೋಣ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಜೇ ನಮೋ ಹರಜೇ.